ಆತ್ಮೀಯರೇ, ಹೆಮ್ಮರವೊಂದು ಬೀಜದಿಂದ ಹುಟ್ಟುತ್ತದೆ. ಇವತ್ತಿನ ಸಸಿ ನಾಳೆ ಹೆಮ್ಮರವಾಗುತ್ತದೆ. ಕಳೆದ 21 ವರ್ಷಗಳಿಂದ ಈ ಪರಿಸರದ ವಿದ್ಯಾರ್ಥಿಗಳಿಗೆ ಹಾಡಲು, ನರ್ತಿಸಲು, ಚಿತ್ರ ಬರೆಯಲು ಮತ್ತು ನಾನಾ ಜೀವನ್ಮುಖಿ ಸಂದರ್ಭಗಳಲ್ಲಿ ವ್ಯವಹರಿಸಲು ಈ ಭಾಗದ ವಿದ್ಯಾರ್ಥಿಗಳು ಶಕ್ತರಾಗಿದ್ದಾರೆ ಅಂದರೆ ಅದರಲ್ಲಿ ರಂಗಸ್ವರೂಪದ ಕೊಡುಗೆ ಖಂಡಿತವಾಗಿಯೂ ಇದೆ ಎಂಬ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ, ಈ ವರ್ಷದ ರಂಗಸ್ವರೂಪದ ಶಿಬಿರ ರಂಗೋತ್ಸವ 2024 ಎನ್ನುವ ಪದನಾಮದೊಂದಿಗೆ ಮೇ 1ರಿಂದ ಇವತ್ತಿನವರೆಗೆ ನಿರಂತರವಾಗಿ 4 ದಿನಗಳ ಕಾಲ ನಡೆದು ಇವತ್ತು ಈ ಸಂದರ್ಭದಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಸುಮತಿ ಶೆಣೈ ಅವರಿಗೆ ರಂಗ ಸ್ವರೂಪದ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥದ್ದು ನಮಗೆ ಬಹಳಷ್ಟು ಹೆಮ್ಮೆಯ ವಿಷಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅತಿಥಿಗಳು ಆಗಮಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿಯ ಹಿರಿಯ ಉಪನ್ಯಾಸಕರಾಗಿರುವ ಶ್ರೀ ಎನ್ ಶಿವಪ್ರಕಾಶ್ ಇವರು. ಹಾಗೆಯೇ ಅತಿಥಿಗಳಾಗಿ ಶ್ರೀ ಕೆ ಪೇಜಾವರ್, ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರು. ಹಾಗೆ ಇವತ್ತಿನ ರಂಗಸ್ವರೂಪ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಶ್ರೀಮತಿ ಸುಮತಿ ಶೆಣೈ, ನಮ್ಮ ಈ ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ನೇತ್ರಾವತಿ, ಇವರೆಲ್ಲರನ್ನೂ ಕೂಡ ರಂಗಸ್ವರೂಪದ ಅಧ್ಯಕ್ಷರಾಗಿರುವ ಶ್ರೀ ರೆಹಮಾನ್ ಖಾನ್, ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀ ಸುಬ್ರಹ್ಮಣ್ಯ ಕಾಸರಗೋಡು ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಿನೆಡೆಗೆ ಇಡುವ ಹೊಸ ಹೆಜ್ಜೆಯು ನಡೆವ ದಾರಿಯಲ್ಲಿ ನಾವು ಸಹ ಪಯಣಿಗರು. ಅರಿವ ಬೆಳಕಿನೆಡೆಗೆ ಇಡುವ ಹೊಸ ಹೆಜ್ಜೆಯು ನಡೆವ ದಾರಿಯಲ್ಲಿ ನಾವು ಸಹ ಪಯಣಿಗರು. ಒಂದು ದಾರಿ 100 ಕವಲು, 1000 ಚಿಗುರು, ಒಂದೇ ಬೇರು. ಒಂದು ದಾರಿ 100 ಕವಲು, 1000 ಚಿಗುರು, ಒಂದೇ ಬೇರು. ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ. ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ. ಭೇದವಿಲ್ಲದೆ ಬಡವ ಬಲ್ಲಿದ ನಮಗೆಲ್ಲ ಒಂದೇ. ನಮ್ಮೆಲ್ಲ ಪ್ರತಿಭೆಗಳು ಹೊಸ ಹುಡುಕಾಟಗಳು, ಕುಡಿಟ್ಟ ಕನಸುಗಳು ನೆಲದ ಪ್ರೀತಿಗಾಗಿಯೇ. ಕುಡಿಟ್ಟ ಕನಸುಗಳು ನೆಲದ ಪ್ರೀತಿಗಾಗಿಯೇ. ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ. ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ. ಮುಖವಾಡ ಮಿಮಿಕ್ರಿ ನಾಟಕ, ನಗುವ ಗಾಳಿಪಟ, ಭರವಸೆಯ ಗೂಡು ದೀಪ. ಸಹಕಾರ ತಾಳ್ಮೆಗಳು, ಕಲಿಕೆಯ ಸಂತೋಷ ಶಿಬಿರ ಕೊಟ್ಟ ಕೊಡುಗೆಯು. ಕಲಿಕೆಯ ಸಂತೋಷ ಶಿಬಿರ ಕೊಟ್ಟ ಕೊಡುಗೆಯು. ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ. ಕಲಿತು ಕಲಿತು ಬೆಳೆಯುವ ರಂಗ ಸ್ವರೂಪ, ಚಿಂತನೆಯ ವಿಸ್ತಾರ ರಂಗ ಸ್ವರೂಪ. ಚಿಂತನೆಯ ವಿಸ್ತಾರ ರಂಗ ಸ್ವರೂಪ. ಈಗ ಸ್ವಾಗತ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಈ ಶಿಬಿರದ ನಿರ್ದೇಶಕರಾಗಿರುವ ಶ್ರೀ ಸುಬ್ರಹ್ಮಣ್ಯ ಕಾಸರಗೋಡು, ರಂಗಸ್ವರೂಪದ ಪ್ರಧಾನ ಕಾರ್ಯದರ್ಶಿಗಳು. ಎಲ್ರಿಗೂ ವಂದನೆಗಳು. ರಂಗಸ್ವರೂಪ ರಂಗೋತ್ಸವ 2024 ಮಕ್ಕಳ ಬೇಸಿಗೆ ಶಿಬಿರ ಒಂದು 4 ದಿನದಿಂದ ಈ ಒಂದು ಮರಕಡ ಶಾಲೆಯಲ್ಲಿ ಜರುಗಿ ಇಂದಿಗೆ ಸಂಪನ್ನಗೊಳ್ಳುತ್ತಿದೆ. ಈ ಒಂದು ಕೊನೆಯ ಕಾರ್ಯಕ್ರಮ, ಅದರೊಂದಿಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ
ವೇದಿಕೆ ಕೂಡ ಹೌದು. ಈ ಒಂದು ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಎನ್ ಶಿವಪ್ರಕಾಶ್, ಉಪನ್ಯಾಸಕರು, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು, ಇವರಿಗೆ ರಂಗಸ್ವರೂಪದ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನವೀನ್ ಅವರು ಪುಸ್ತಕ ಮತ್ತು ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಬನ್ನಿ ನವೀನ್, ಬೇಗ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕೆ ಪೇಜಾರ್ ಅವರಿದ್ದಾರೆ. ಜಾನಪದ ವಿದ್ವಾಂಸರು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರು, ಅಲ್ಲದೆ ರಾಜ್ಯದಾದ್ಯಂತ ಸುಮಾರು ಮಕ್ಕಳ ಶಿಬಿರವನ್ನು ಆಯೋಜಿಸಿ ನಮಗೆ ಗುರುಗಳಾಗಿ ಇದ್ದವರು. ಇವರಿಗೂ ಕೂಡ ರಂಗಸ್ವರೂಪ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಜುಬೇರ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆದಂಥ ನೇತ್ರಾವತಿ ಮೇಡಮ್ ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ರಂಗಸ್ವರೂಪದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಲಕ್ಷ್ಮಿ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಸುಮತಿ ಹೆಗ್ಡೆ ಈ ವರ್ಷದ ರಂಗಸ್ವರೂಪ ಪ್ರಶಸ್ತಿಯ ಅನ್ನು ಪುರಸ್ಕೃತರು. ಸುಮತಿ ಶೆಣೈ ಹೆಗ್ಡೆ ಅಲ್ಲ. ಇವರಿಗೆ ಕೂಡ ರಂಗಸ್ವರೂಪ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಚಿತ್ರಾಕ್ಷಿ ಮೇಡಮ್ ಅವರು ಹೂ ಮತ್ತು ಪುಸ್ತಕ ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಅದೇ ರೀತಿ ರಂಗಸ್ವರೂಪ ಇದರ ಅಧ್ಯಕ್ಷರಾದ ರೆಹಮಾನ್ ಖಾನ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಕೂಡ ರಂಗಸ್ವರೂಪ ವತಿಯಿಂದ ಮತ್ತು ಎಲ್ಲರ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ನಾಗವೇಣಿ ಶಿಕ್ಷಕಿ ಮರಕಡ ಶಾಲೆ ಇವರು ಪುಸ್ತಕ ಮತ್ತು ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ನಾಗಮಣಿ ಶಿಕ್ಷಕಿ ಮರಕಡ ಶಾಲೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳನ್ನು 4 ದಿನದ ಶಿಬಿರಕ್ಕೆ ಮಕ್ಕಳನ್ನು ಕಳುಹಿಸಿ ಈ ಶಿಬಿರದ ಯಶಸ್ಸಿಗೆ ರೂವಾರಿಗಳಾದಂತಹ ಪೇರೆಂಟ್ಸ್ ಇದ್ದಾರೆ, ಮಕ್ಕಳ ಹೆತ್ತವರಿದ್ದಾರೆ. ಈ ಎಲ್ಲ ಹೆತ್ತವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಊರಿನ ಈ ಒಂದು ಶಿಬಿರವನ್ನು ಪ್ರೀತಿಸುವಂಥ ಅನೇಕ ಊರಿನ ಜನ ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಒಂದು ಶಿಬಿರದ ಯಶಸ್ಸಿಗಾಗಿ ದುಡಿದಂಥ ರಂಗಸ್ವರೂಪದ ಸದಸ್ಯರು, ಪದಾಧಿಕಾರಿಗಳು, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮರಕಡ ಶಾಲೆಯ ಎಲ್ಲ ಶಿಕ್ಷಕರು, ಶಿಕ್ಷಕೇತರ ವೃಂದದ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಶಾಲಾ ಅಭಿವೃದ್ಧಿ ಸಮಿತಿ, ಮೇಲುಸ್ತುವಾರಿ ಮತ್ತು ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಒಂದು ಶಿಬಿರದ ಯಶಸ್ಸಿಗಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನಿರ್ದೇಶಕರಾದ ಸುಬ್ರಹ್ಮಣ್ಯ ಕಾಸರಗೋಡು ಇವರಿಗೆ ತಸ್ಲಿಮಾ ಬಾನು
ರಂಗಸ್ವರೂಪದ ಸದಸ್ಯರು ದಯವಿಟ್ಟು ಹೂ ಪುಸ್ತಕವನ್ನು ನೀಡಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ರಂಗೋತ್ಸವ 2024 ಬಹಳ ರಂಗುರಂಗಾಗಿ ಮೂಡಿ ಬಂದಿದ್ದರೆ ಅದರ ಹಿಂದೆ ರಂಗಸ್ವರೂಪದ ಎಲ್ಲ ಸದಸ್ಯರ ಶ್ರಮ ಇದೆ. ಅದಕ್ಕಿಂತಲೂ ಕೂಡ ವಿಶೇಷವಾಗಿ ಕಳೆದ 21 ವರ್ಷಗಳಿಂದ ರಂಗ ಸ್ವರೂಪವನ್ನು ಒಂದು ಪ್ರಬಲ ಶಕ್ತಿಯನ್ನಾಗಿ ರೂಪಿಸಿದಂತಹ ಮಹಾನ್ ಶಕ್ತಿ ರೆಹಮಾನ್ ಖಾನ್ ಕುಂಜತ್ ಬೈಲ್ ಪ್ರಾಸ್ತಾವಿಕ ನುಡಿಗಳನ್ನು ಈಗ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ರೆಹಮಾನ್ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ನನ್ನ ಗುರುಗಳಾದಂತಹ ಡಾಕ್ಟರ್ ಎನ್ ಶಿವಪ್ರಕಾಶ್ ಸರ್ ಅವರೇ. ಇವತ್ತಿನ ರಂಗಸ್ವರೂಪ ಪ್ರಶಸ್ತಿಯನ್ನು ಭಾಜನರಾದಂತಹ ನನ್ನ ಪ್ರೀತಿಯ ಶಿಕ್ಷಕಿ ಸುಮತಿ ಟೀಚರ್ರೇ, ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಗುರುಗಳಾದಂತಹ ಕೆ ವೈದ್ಯವರ್ ಸರ್ರೇ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ನೇತ್ರಾವತಿಯವರೇ, ನಮ್ಮ ರಂಗಸ್ವರೂಪ ತಂಡದ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುಬ್ರಹ್ಮಣ್ಯ ಕಾಸರಗೋಡು ಸರ್ ಅವರೇ, ಹಾಗೆ ಇಲ್ಲಿ ನೆರೆದಿರುವಂತಹ ನಮ್ಮ ಎಲ್ಲ ರಂಗಸ್ವರೂಪದ ಮಿತ್ರರೇ, ಹಾಗೆ ಪೋಷಕರೇ, ನಮ್ಮ ಶಿಬಿರಾರ್ಥಿಗಳೇ. ರಂಗಸ್ವರೂಪ ರಿಜಿಸ್ಟರ್ಡ್ ಕುಂಜತ್ ಬೈಲ್ ಕಳೆದ 21 ವರ್ಷದಿಂದ ತನ್ನ ಕಾರ್ಯಚಟುವಿಕೆಯನ್ನು ತೊಡಗಿಸಿಕೊಂಡು ಬರ್ತಾ ಇದೆ. ಇದು 19ನೇ ವರ್ಷದ ಶಿಬಿರ ರಂಗೋತ್ಸವ 2024 ಎಂಬಂತಹ ಒಂದು ಶೀರ್ಷಿಕೆಯಲ್ಲಿ ಈ ಒಂದು ಮರಕಡ ಶಾಲೆಯಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸಿದ್ದೇವೆ. ಈ ಒಂದು ಶಿಬಿರ 1ನೇ ತಾರೀಕಿನಂದು ಖ್ಯಾತ ಕಲಾವಿದರಾದಂತಹ ಅರವಿಂದ ಕುಡ್ಲ ಇವರ ಒಂದು ನೇತೃತ್ವದಲ್ಲಿ ಉದ್ಘಾಟನೆಗೊಂಡಂತಹ ಶಿಬಿರ ಬಹಳ ಯಶಸ್ವಿಯಾಗಿ ನೆರವೇರಿದೆ ಎಂಬುದಕ್ಕೆ ಇವತ್ತು ಈ ವೇದಿಕೆ ಮತ್ತು ಇಲ್ಲಿ ನೆರೆದಿರುವಂತಹ ಶಿಬಿರಾರ್ಥಿಗಳು ಕಾರಣ. 126 ಸಂಖ್ಯೆಯ ಈ ಒಂದು ಶಿಬಿರದಲ್ಲಿ ಶಿಬಿರಾರ್ಥಿಗಳಾಗಿ ಭಾಗವಹಿಸಿದ್ದು, ಪ್ರತಿ ಕ್ಷಣವೂ ಕೂಡ ನಾವು ಶಾಲೆ ರಜೆ ಸಿಗುವಂತಹದ್ದು ಏಪ್ರಿಲ್ 10ರಂದೇ ಆ ಮೊದಲ ವಾರದಲ್ಲಿ ಶಿಬಿರವನ್ನು ಮಾಡ್ತಾ ಇದ್ವಿ. ಈ ವರ್ಷ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಕೊಂಚ 1 ತಿಂಗಳನ್ನ ಹಿಂದೆ ಹಾಕಿದರೂ ಕೂಡ ಬಹಳ ಯಶಸ್ವಿಯಾಗಿ ನಮ್ಮ ಜೊತೆ ಪೋಷಕರು ನಮ್ಮನ್ನು ನಂಬಿ ಈ ಒಂದು ಶಿಬಿರದಕ್ಕೆ ತಮ್ಮ ವಿದ್ಯಾರ್ಥಿಗಳಂದರೆ ಮಕ್ಕಳನ್ನು ಕಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿದೆ ಎಂಬಂತಹ ನಂಬಿಕೆ ನಮಗಿದೆ. ರಂಗಸ್ವರೂಪ ಹೆಸರೇ ಸೂಚಿಸುವಂತೆ ಸ್ವರೂಪ ವಟಾರದಲ್ಲಿ ಹುಟ್ಟಿ ಬೆಳೆದಂತಹ ಉತ್ಸಾಹಿ ಹಾಗೂ ಕ್ರಿಯಾತ್ಮಕ ವ್ಯಕ್ತಿತ್ವವುಳ್ಳ ಯುವಕ ಯುವತಿಯರ ತಂಡ. ಜಿಲ್ಲೆಯ ಹಿರಿಯ ಕಲಾವಿದರು, ಶೈಕ್ಷಣಿಕ ಚಿಂತಕರು ಆಗಿರುವಂತಹ ನಮ್ಮೆಲ್ಲರ ಗುರುಗಳಾದಂತಹ ಗೋಪಾಡ್ಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ 21 ವರ್ಷಗಳಿಂದ ವೈವಿಧ್ಯಮಯ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದ್ದೇವೆ. ಕುಂಜತ್ ಬೈಲ್ನ ಪರಿಸರದ ವಿವಿಧ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ರೂಪುಗೊಂಡ ರಂಗಸ್ವರೂಪ ಶೈಕ್ಷಣಿಕವಾಗಿ ಚಟುವಟಿಕೆಗಳೊಂದಿಗೆ ರಕ್ತದಾನ ಶಿಬಿರ, ಸ್ವಚ್ಛತಾ ಆಂದೋಲನ, ಬಿಟ್ಟಿ ಚಿತ್ತಾರ, ಚಿತ್ರಕಲಾ ಪ್ರದರ್ಶನ, ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ, ಶ್ರಮದಾನ ಹಾಗೂ ಹಲವಾರು ಪುಸ್ತಕ ಪ್ರೀತಿ ಕಾರ್ಯಕ್ರಮಗಳ ಮೂಲಕ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಒಂದು ವಿಶಿಷ್ಟ ಸಂಘಟನೆ ರಂಗಸ್ವರೂಪ. ಏಪ್ರಿಲ್ ತಿಂಗಳದೇ ಹೇಳಿದ ಹಾಗೆ ಪ್ರತಿ ವರ್ಷವೂ ಕೂಡ ಶಿಬಿರವನ್ನು ಮಾಡುತ್ತಾ ಬಂದಿದ್ದು, ಈ ವರ್ಷ ಬಹಳ ಯಶಸ್ವಿಯಾಗಿ ರಂಗೋತ್ಸವ ಎಂಬಂತಹ ಒಂದು ಶಿಬಿರವನ್ನು ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಂದರೆ ವಿಶೇಷವಾಗಿ ಇವತ್ತಿನ ಈ ಒಂದು ಶಿಬಿರದ ನಿರ್ದೇಶಕರನ್ನಾಗಿ ನಮ್ಮೊಂದಿಗೆ ಇದ್ದಂತಹವರು ಸುಬ್ರಹ್ಮಣ್ಯ ಕಾಸರಗೌಡರವರು, ಹಾಗೆ ಈ ಒಂದು ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಗೋಪಾಡ್ಕರ್ ಸರ್, ಪ್ರೇಮ್ನಾಥ್ ಮರ್ನೆ, ಅರವಿಂದ ಕುಡ್ಲ, ದಿನೇಶ್ ಹೊಳ್ಳ, ಜುಬೇರ್ ಖಾನ್ ಕುಡ್ಲ, ತಾರನಾಥ ಕೈರಂಗಳ, ನವೀನ್ ಅಡ್ಕರ್, ಚೇತನ್ ಕೊಪ್ಪ, ಅಕ್ಷತಾ ಕುಡ್ಲ, ಜಯಪ್ರಕಾಶ್ ಪಂಡಿತ್ರವರು, ತಸ್ಲೀಮಾ ಬಾನು, ಜ್ಯೋತಿ ಸುಬ್ರಹ್ಮಣ್ಯ, ಹುಸೇನ್ ರಿಯಾಜ್, ಚಿತ್ರಾಶ್ರೀ ಮೇಡಮ್, ಕುಮಾರ್ ಮಾಲೆಮಾರ್, ಜಾನ್ವಿ ಮಾಲೆಮಾರ್, ಚಂದ್ರಾಡ್ಕರ್, ಶ್ರೇಯಾ, ವೈಷ್ಣವಿ ರಾಜೇಶ್, ಜ್ಯೋತಿ, ಸರಿತಾ ಮತ್ತು ನಮ್ಮ ರಂಗಸ್ವರೂಪದ ಎಲ್ಲ ತಂಡದ ಸದಸ್ಯರ ಒಂದು ಒಟ್ಟುಗೂಡುವಿಕೆಯಲ್ಲಿ ಈ ಒಂದು ಶಿಬಿರ ಬಹಳ ಯಶಸ್ವಿಯಾಗಿದೆ. ಅದರ ಜೊತೆಗೆ ರಂಗಸ್ವರೂಪದ ಬಗ್ಗೆ ಹೇಳಬೇಕಾದ್ರೆ ಇನ್ನಷ್ಟು ಬಹಳ ಇದೆ. ಇಲ್ಲಿ ಮುಂದಿನ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಅದರ ಬಗ್ಗೆ ಮಾತನಾಡಿದರು. ಪ್ರತಿ ವರ್ಷವೂ ಕೂಡ ರಂಗಸ್ವರೂಪ ಪ್ರಶಸ್ತಿ ಎಂಬಂತಹ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಕಳೆದ 8 ವರ್ಷಗಳಿಂದ ವಿಭಿನ್ನ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ರಂಗಸ್ವರೂಪ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದೇವೆ. ನಮ್ಮ ಗುರುಗಳಾದಂಥ ಶ್ರೀಯುತ ಗೋಪಾಡ್ಕರ್, ಹಾಗೆ ಖ್ಯಾತ ಸಾಹಿತಿಗಳಾದಂಥ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ,
ಜನಪ್ರಿಯ ವೈದ್ಯರಾದಂತಹ ಡಾಕ್ಟರ್ ಸತೀಶ್ ಕಲ್ಲಿಮಾರ್, ಜನಮೆಚ್ಚಿದ ಶಿಕ್ಷಕಿ ಶ್ರೀಮತಿ ನತಾಲಿಯಾ ಮೇರಿ ಪಿಂಟು, ಸಾಮಾಜಿಕ ಸೇವಾಕರ್ತರಾಗಿ ನಮ್ಮ ಶಾಲೆಯಲ್ಲಿ ಹಲವು ಕೆಲಸವನ್ನು ಮಾಡಿದಂತಹ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ನಾರಾಯಣ ಸಾಲಿಯನ್ರವರು, ಹಾಗೆ ಖ್ಯಾತ ಕಲಾವಿದರು ಆದಂತಹ ಮೈಮ್ ರಾಮದಾಸ್ ರವರಿಗೆ ಅದರ ಜೊತೆಗೆ ಈ ಶಾಲೆಯಲ್ಲಿ ಹೆಚ್ಚು ವರ್ಷ ಸೇವೆಯನ್ನು ಮಾಡಿದಂತಹ ಮಾಲತಿ ಟೀಚರ್ ಇವರಿಗೆ ರಂಗಸ್ವರೂಪ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾವೆ. ಈ ವರ್ಷ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ AP ಸುಮತಿ ಶೆಣೆಯವರು. ಇವರಿಗೆ ಯಾಕೆ ನಾವು ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ರಂಗಸ್ವರೂಪದ ಎಲ್ಲ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹನ ನೀಡ್ತಾ ಇದ್ದಂಥವರು. ಈ ಶಾಲೆಯಲ್ಲಿ 4 ರಿಂದ 5 ವರ್ಷ ಸೇವೆಯನ್ನು ಗೈದಿದ್ದರೂ ಕೂಡ ಎಲ್ಲರ ಜನಮೆಚ್ಚಿದ ಅಂದರೆ ಈ ಊರಿನ ಎಲ್ಲರ ಮೆಚ್ಚುಗೆ ಶಿಕ್ಷಕಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮೊನ್ನೆ ತಾನೇ ನಿವೃತ್ತಿ ಹೊಂದು ಇದೀಗ ವಿಶ್ರಾಂತ ಜೀವನದಲ್ಲಿದ್ದಾರೆ ಅವರು. ಅವರನ್ನು ಬಹಳ ಹೆಮ್ಮೆಯಿಂದ ರಂಗಸ್ವರೂಪ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಈ ಶಾಲೆಯಲ್ಲಿ ಒಂದು ಹಳೆ ವಿದ್ಯಾರ್ಥಿ ಸಂಘ ಪ್ರಾರಂಭವಾಗಲಿಕ್ಕೆ ಅದಕ್ಕೆ ಸ್ಫೂರ್ತಿಯಾದಂಥವರು ನಮ್ಮ ಸುಮತಿ ಟೀಚರ್ ಅವರು. ಹಾಗೆ ಈ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕೂಡ ಸಹಕಾರಿಯನ್ನು ನೀಡುತ್ತಾ, ಅದಲ್ಲದೆ ಈ ಶಾಲೆ ಬಿಟ್ಟು ಬೇರೆ ಎಲ್ಲ ಕಡೆಯೂ ಕೂಡ ತಾವು ಹೋದ ಸೇವೆ ಸಲ್ಲಿಸಿದಂಥ ಎಲ್ಲ ಶಾಲೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡಿದಂತಹ ಒಬ್ಬಳು ವಿಶೇಷ ಶಿಕ್ಷಕಿ ಅಂತ ಹೇಳಿಕೊಂಡು ಅವರನ್ನು ಆ ಒಂದು ಕಾರಣಕ್ಕೆ ರಂಗಸ್ವರೂಪ ಪ್ರಶಸ್ತಿ 2024 ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಶಿಬಿರದಲ್ಲಿ 126 ಮಕ್ಕಳಿದ್ದಾರೆ. 126 ಮಕ್ಕಳನ್ನು ಕೂಡ ವೇದಿಕೆಗೆ ತರುವಂತಹ ಒಂದು ಸಾಹಸವನ್ನು ಮಾಡಿದ್ದೇವೆ. ಆ ಮಕ್ಕಳಿಗೆ ನಾವು ಪ್ರಾಕ್ಟೀಸಿಗೆ ಅಂದರೆ ಅಭ್ಯಾಸ ಮಾಡಲಿಕ್ಕೆ ಕೊಟ್ಟಂಥದ್ದು ಬರೀ ದಿನಕ್ಕೆ 1 ಗಂಟೆ, ಹೆಚ್ಚಂದರೆ 1 ಗಂಟೆ. ಆದರೂ ಕೂಡ ಆ ಮಕ್ಕಳು ಅದನ್ನು ಬಹಳ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅದನ್ನು ಕಲಿಸಿದ ಕೂಡಲೇ ತಕ್ಷಣ ಅದನ್ನು ಸ್ವೀಕರಿಸಿಕೊಂಡು ಇವತ್ತು ಈ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ತನ್ನ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ಹೆಮ್ಮರ ಒಂದು ಸಣ್ಣ ಬೀಜಗಳಿಂದ ಹುಟ್ಟುತ್ತದೆ. ಇಂದು ನೆಟ್ಟ ಸಸಿ ನಾಳೆ ಮರವಾಗಿ ಫಲ ನೀಡುತ್ತದೆ. ಕಳೆದ 21 ವರ್ಷಗಳಿಂದ ಸ್ವರೂಪ ವಟಾರದಲ್ಲಿ ಹಾಡಿದ, ನರ್ತಿಸಿದ, ಅಭಿನಯಿಸಿದ, ಮಾತನಾಡಿದ, ಬರೆದ, ಚಿತ್ರಿಸಿದ ಅನುಭವಗಳು ಈಗ ಒಂದು ಸಾಮಾಜಿಕ ಕೊಡುಗೆಯಾಗಿ ಪರಿಣಮಿಸಿದೆ ಎನ್ನುವುದಕ್ಕೆ ರಂಗಸ್ವರೂಪವೇ ಸಾಕ್ಷಿ. ಎಲ್ಲವೂ ಈ ನೆಲದ ಪ್ರೀತಿಗಾಗಿ. ಧನ್ಯವಾದಗಳು. ತಮ್ಮ ಪ್ರಾಸ್ತಾವಿಕ ಮಾತಿಗಾಗಿ ವಂದನೆಗಳು ರೆಹಮಾನ್ ಅವರೇ. ಈ 4 ದಿನಗಳಲ್ಲಿ ಈ ವಠಾರದಲ್ಲಿ ವಿದ್ಯಾರ್ಥಿಗಳು ಹಾಡಿದ್ದಾರೆ, ಕುಣಿದಿದ್ದಾರೆ, ಬೇರೆ ಬೇರೆ ಕ್ರಿಯಾತ್ಮಕ ಕಲೆಗಳನ್ನು ಕರಗತ ಮಾಡಿದ್ದಾರೆ. ಜೊತೆಗೆ ತಮ್ಮ ಮಾತನಾಡುವಂತಹ ಕೌಶಲ್ಯವನ್ನು ಕೂಡ ಹೆಚ್ಚಿಸಿಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಯಾರೆಲ್ಲ ಶಿಬಿರದಲ್ಲಿ ಮಾತಾಡ್ತೀರಿ ಅಂದಾಗ ಒಂದು ದೊಡ್ಡ ಸಾಲೆ ನಮ್ಮ ಮುಂದೆ ಬಂದು ನಿಂತಿತ್ತು. ಸಂಜೆ ನಿಮಗೆ ಅವಕಾಶ ಇದೆ ಅಂತ ಹೇಳಿದಾಗ ಇವತ್ತು ಸಂಜೆ ಯಾರೆಲ್ಲ ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ ಅವರು ಇದೀಗ ತಮ್ಮ ಅನಿಸಿಕೆಯ ಮಾತುಗಳಿಗಾಗಿ ವೇದಿಕೆ ಮುಂದೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಅನಿಸಿಕೆ, ದಯವಿಟ್ಟು ಶಿಬಿರಾರ್ಥಿಗಳು ವೇದಿಕೆಗೆ ಬಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಬಿಯಾ, ಅಕ್ಕಮ್ಮದೇವಿ, ಅನನ್ಯ, ದೀಪ, ರೇಣುಕಾ, ಪೂಜಾ, ನಿಶಾಂತ್ ದಯವಿಟ್ಟು ಸಿದ್ಧರಾಗಿರೋದು. ದಯವಿಟ್ಟು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು. ಹಲೋ ಫ್ರೆಂಡ್ಸ್, ನನ್ನ ಹೆಸರು ರಾಬೆ. ನಾನು ಇದೇ ಶಾಲೆಯಲ್ಲಿ ಕಲಿತಿದ್ದೇನೆ. ಈ 4 ದಿನದ ಶಿಬಿರ ಎಷ್ಟು ಅದ್ಭುತವಾಗಿದೆ ಅಂತ ಹೇಳೋದು ಬೇಡ. ನಮ್ಮ ಈ ಸರ್ ಮ್ಯಾಮ್ ನಮ್ಮ ಜೊತೆ ಎಷ್ಟು ಫ್ರೆಂಡ್ಲಿ ಇದ್ದು ನಮಗೆ ಕ್ರಾಫ್ಟು, ಚಾರ್ಟೆ ತುಂಬ ವಿಧದ ಕಲಿಕೆಯನ್ನು ಕಲಿಸಿದ್ದಾರೆ. ಇವತ್ತು ನನಗೆ 2-3 ವಾಕ್ಯ ಮಾತಾಡಲಿಕ್ಕೆ ಕೊಟ್ಟ ಅವಕಾಶವನ್ನು ನಿಮಗೆ ಧನ್ಯವಾದ ಅಂತ ನಾನು ಹೇಳುತ್ತೇನೆ. ಈ 4 ದಿನದಲ್ಲಿ ಎಷ್ಟು ಅದ್ಭುತವಂತೆ ನನಗೆ ತುಂಬ ಇಷ್ಟವಾಯಿತು. ಮತ್ತು ನಿಮಗೆ ಕಾಣುತ್ತಿರುವ ಸ್ಟೇಜಿನ ಮೇಲೆ ಒಳ್ಳೆಯವಾದ ಒಂದು ಅದ್ಭುತವಾದ ಕಲೆ ನೋಡ್ತಿದ್ದೀರಲ್ಲ, ಅದು ನನ್ನ ನವೀನ್ ಸರ್ ಮಾಡಿದ್ದು. ಇಂತಹ ಒಳ್ಳೆ ಕಲೆ ಪಡೆದಿದ್ದು ನನಗೆ ತುಂಬ ಇಷ್ಟವಾಯಿತು. ನನಗೆ ಅಷ್ಟು ಮಾಡಲಿಕ್ಕೆ ಅಷ್ಟು ಸಾಮರ್ಥ್ಯ ಇಲ್ಲ, ಆದರೆ ನಾನು ಮಾಡಬಹುದಂತ ಒಂದು ಪ್ರಯತ್ನ ಪಡ್ತೇನೆ. ಮತ್ತು ನಮ್ಮ ರೇಹಮಾನ್ ಸರ್ ಕೂಡ ಅದೇ ಥರ ನಮ್ಮ ಜೊತೆ ತುಂಬ ಪ್ರೀತಿಯಾಗಿ ನಮ್ಮ ಜೊತೆ ಮಾತಾಡಿ ಎಲ್ಲ ನಗಡಿಸಿ ಎಲ್ಲ ಇದ್ದರು. ನನಗೆ ತುಂಬ ಖುಷಿಯಾಯಿತು ಇಲ್ಲಿಗೆ. ಮತ್ತು ಶಿಬಿರ ಹಾಡು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇದರ ಪ್ರೇಮ್ ಸರ್ ಅವರು ಇವತ್ತು ಬಂದು ನಾನು ನೋಡಿದ್ದು, ಅವರ ಸೌಂಡ್ ಎಂಥ ಅದ್ಭುತ ಸೌಂಡ್. ನಾನು ಫಸ್ಟ್ ಟೈಮ್ ಕೇಳಿದ್ದು, ಆದರೆ ತುಂಬ ಚೆನ್ನಾಗಿ ಹಾಡಿದ್ದು. ನನಗೆ ಅವರ ಸೌಂಡ್ ತುಂಬ ಇಷ್ಟವಾಯಿತು. ಇದನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೇನೆ. ಶುಭ ಸಮಾರಂಭದ ಶುಭ ನಮನಗಳು. ನನ್ನ ಹೆಸರು ಅಕ್ಕಮ್ಮದೇವಿ. ನಾನು ಮರಕಡ ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ.
ನಾನು ಈ ವರ್ಷ ಮೊದಲನೇ ಬಾರಿ ರಂಗಸ್ವರೂಪಕ್ಕೆ ಬಂದಿದ್ದೇನೆ. ನನಗೆ ತುಂಬ ಬೇಸರವಾಯಿತು, ಏಕೆಂದರೆ ಈ ಶಿಬಿರವು 4 ದಿನಗಳ ಕಾಲ ನಡೆದಿದೆ ಮಾತ್ರ. ನನಗೆ ಇನ್ನೂ ಕೆಲವು ದಿನಗಳ ಕಾಲ ಈ ಶಿಬಿರವು ಬೇಕಾಗಿತ್ತು. ನಾವು ಈ ಶಿಬಿರದಲ್ಲಿ ಹಲವು ತರಹದ ಕಲೆಗಳನ್ನು ಕಲಿತಿದ್ದೇವೆ. ಅದೇನೆಂದರೆ ಹೂವಿನ ಹೂಜಿ, ಗೋಡೆ ಪತ್ರಿಕೆ, ಗೂಡು ದೀಪ, ನವಿಲು, ರತ್ನಪಕ್ಷಿ ಹಾಗೂ ಕೊನೆಗೆ ಜನಪದ ಶೈಲಿಯ ಚಿತ್ರಕಲೆ. ನನಗೆ ಹೆಚ್ಚಾಗಿ ಇಷ್ಟವಾಗಿದ್ದೇನೆಂದರೆ ನವೀನ್ ಸರ್ ತಯಾರಿಸಿದ ಈ ವೇದಿಕೆ. ನೀವು ಗಮನಿಸಿರಬಹುದು, ಈ ವೇದಿಕೆಯ ಮೇಲೆ ಮೂಡಿರುವ ಈ ಚಿತ್ರವು ಜನಪದ ಶೈಲಿಯದ್ದು. ಈ ಚಿತ್ರಕಲೆಯ ಹಿಂದೆ ಒಂದು ಕತೆ ಇದೆ. ಅದೇನೆಂದರೆ ಹಿಂದಿನ ಕಾಲದಲ್ಲಿ ವರ್ಲಿ ಎಂಬ ಜನಾಂಗದ ಬುಡಕಟ್ಟು ಜನಾಂಗವಿತ್ತು. ಈ ಜನರು ತಮ್ಮ ಮಣ್ಣಿನ ಗೋಡೆಯ ಮೇಲೆ ಸುಣ್ಣಕ್ಕೆ ನೀರು ಬೆರೆಸಿ ಒಣ ಹುಲ್ಲು ಹಾಗೂ ಕಡ್ಡಿಗಳಿಂದ ಈ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಅಂದಿನಿಂದ ಈ ಶೈಲಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗೂ ನವೀನ್ ಸರ್ ಈ ಕಥೆಯನ್ನು ನಮಗೆ ತಿಳಿಸಿದರು. ಆಗ ನಾನು ಈ ಚಿತ್ರವನ್ನು ಹೇಗೆ ಮಾಡಬಹುದು ಎಂದು ಯೋಚಿಸುತ್ತಾ ಇದ್ದೆ. ಆಗ ಅದನ್ನು ಹೇಗೆ ಮಾಡುವುದೆಂದು ಈ ಶಿಬಿರದಲ್ಲಿ ನಾನು ಕಲಿತಿದ್ದೇನೆ. ಈ ಶಿಬಿರಕ್ಕೆ ಈ ಮೊದಲನೆಯ ಬಾರಿ ಬಂದಿದ್ದೇನೆ. ಇನ್ನು ಮುಂದೆ ಯಾವಾಗಲೂ ಬರುತ್ತಾ ಇರುತ್ತೇನೆ ಎಂದು ಹೇಳುತ್ತಾ ಈ ನನ್ನ ಪುಟ್ಟ ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಸಂಜೆ, ನನ್ನ ಹೆಸರು ನಿಶಾಂತ್. ನಾನು ಸ್ವಲ್ಪ ಎರಡು ಬಾರಿ ಶಿಬಿರ ಬಗ್ಗೆ ಹೇಳುತ್ತೇನೆ. ನವೀನ್ ಸರ್ ಗೂಡು ದೀಪ ಮತ್ತು ಮುಖದೂಡ ಹೇಳಿಕೊಟ್ಟರು. ನನಗೆ ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದ ಮೇಲೆ ಬೆಳಿಗ್ಗೆ ಯೋಗ ಮತ್ತು ಡ್ರಾಯಿಂಗ್ ಮಾಡಿಸುತ್ತಿದ್ದರು. ಈಗ ನನಗೆ ತುಂಬ ಇಷ್ಟ. ನಾನು ಕೊನೆಯ ಸತಿ ಬರುತ್ತಿರುತ್ತೇನೆ. ಧನ್ಯವಾದಗಳು. ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭ ಮುಂಜಾನೆ. ಇಂದು ನಾನು ರಂಗಸ್ವರೂಪದ 4 ದಿನಗಳ ಬಗ್ಗೆ ಒಂದು ಪುಟ್ಟ ಅನಿಸಿಕೆಯನ್ನು ಹೇಳಲು ಬಂದಿದ್ದೇನೆ. ಈ 4 ದಿನದ ರಂಗಸ್ವರೂಪ ತುಂಬ ಬೇಸರ, ಆದರೂ ಏನು ಮಾಡಲಿಕ್ಕಾಗೋದಿಲ್ಲ, ಇಷ್ಟೇ ಮಾಡಬೇಕು. ಈ 4 ದಿನಗಳಲ್ಲಿ ನಮಗೆ ತುಂಬ ವಿಷಯ ಹೇಳಿಕೊಡ್ತಾರೆ, ಹಲವು ಚಟುವಟಿಕೆಗಳನ್ನು ಮಾಡಿಸ್ತಾರೆ. ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ನಾವಿಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಳ್ಬೋದು. ಅಷ್ಟೇ ಅಲ್ಲದೆ ನಮಗೋಸ್ಕರ ಸಂಪನ್ಮೂಲ ವ್ಯಕ್ತಿಗಳು ಬಂದು ಅವರ ಸಮಯವನ್ನು ಕೊಟ್ಟು ತುಂಬ ವಿಷಯಗಳನ್ನು ಹೇಳಿಕೊಡುತ್ತಾರೆ. ಅಷ್ಟೇ ಅಲ್ಲದೆ ತುಂಬ ಖುಷಿ ಆಗ್ತದೆ. ನಾನು ಇಲ್ಲಿ ಕೆಲವು ವರ್ಷಗಳಿಂದ ಬರ್ತಾ ಇದ್ದೇನೆ. ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಈಗ ರಜೆ ಅಂದರೆ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಬರೀ TV, ಮೊಬೈಲ್ ಇದೇ ಮಾಡ್ತಾರೆ. ಆದರೆ ಇಲ್ಲಿ ಬಂದರೆ ಹಲವು ಜನ ನಮಗೆ ಪರಿಚಯ ಆಗ್ತಾರೆ, ಹೊಸೊಬ್ಬರ ಬಗ್ಗೆ ತಿಳ್ಕೊಳ್ಬೋದು, ಮತ್ತು ಹೊಸ ಹೊಸ ವಿಷಯಗಳನ್ನೆಲ್ಲ ತಿಳ್ಕೊಳ್ತೇವೆ. ಈ ರಂಗಸ್ವರೂಪ 21ನೇ ವರ್ಷದ ಈ ರಂಗಸ್ವರೂಪ ಇನ್ನೂ ಹೀಗೆ ಮುಂದುವರಿಯಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ನನಗೆ ಕವನ ಬರೆಯುವುದೆಂದರೆ ಬಹಳ ಇಷ್ಟ. ನನಗೆ ರಂಗಸ್ವರೂಪದಲ್ಲಾದ ಅನುಭವಗಳನ್ನು ನಾನು 4 ಸಾಲಿನಲ್ಲಿ ಗೀಚಿದ್ದೇನೆ. 4 ದಿನ ಕಳೆಯುವ ಸಮಯ ಇಲ್ಲಿ ಹೇಳಿಕೊಳ್ಳಲಾಗದ ಅನುಭವವೊಂದು ಉಳಿಯಿತು ಮನದಲ್ಲಿ. ಅನುಭವದ ಮಾತು 2 ಪದಗಳಲ್ಲಿ ಜೋಡಿಸಿ ಹೇಳುವಿನಿಲ್ಲಿ. ಗೆಳೆತನದ ಗುರುತ ಸವಿಯೋ ಯೋಗ, ವಿವಿಧ ಸಂಸ್ಕೃತಿ ಚಟುವಟಿಕೆ ಇಲ್ಲಿ ಕಲಿತರಾಗ. ಏನರಿಯದ ನಮ್ಮ ಜೀವ, ಅದರೊಳಗಿನ ಮುಗ್ಧ ಭಾವ, ಅದನ್ನು ಅರಿತ ಈ ಶಿಬಿರ. ಸಮಾನತೆಯ ಸಂಸ್ಕಾರ ಕಲಿತಿದ್ದಿಲ್ಲಿ, ನಮ್ಮೊಳಗಿನ ಕಲೆಯ ತಿಳಿದಿದ್ದಿಲ್ಲಿ. ನಗುವಿನ ಜಾಗ ಕಂಡಿದ್ದಿಲ್ಲಿ, ಕಲಿಕೆಯ ವೇತನಕ್ಕೆ ಅವಕಾಶ ಸಿಕ್ಕಿದ್ದಿಲ್ಲಿ. ಬೆಳೆಯುವ ಮರಕ್ಕೆ ಬೇರೊಂದಿದ್ದರೆ ಸಾಕಂತೆ, ಬೆಳೆಯುವ ನಮಗೂ ರಂಗಸ್ವರೂಪ ಶಿಬಿರ ಬೇರಿದ್ದಂತೆ. ಇಲ್ಲಿನ ಪ್ರತಿ ನಿಮಿಷ ಸ್ವರ್ಣದ ಕಲಶ. ಕಲಿಕೆಯಲ್ಲಿ ಇದೆ ಹಲವು ರೂಪ. ಈ ಕಲಿಕೆಯನ್ನು ಕಲಿಯಲು
ಜಾಗ ಈ ರಂಗಸ್ವರೂಪ. ಹುಟ್ಟುವುದು ತಾಯಿಯ ಹೊಟ್ಟೆಯಲ್ಲಿ, ಹೊಸ ಪ್ರತಿಭೆ ಹುಟ್ಟುವುದು ಈ ರಂಗಸ್ವರೂಪ ಶಿಬಿರದಲ್ಲಿ. ಈ ಶಿಬಿರ ನಮ್ಮ ಪಾಲಿನ ಸ್ವರ್ಗ ಸಮಾನ, ಶಾರದ ನೆಲವಿರುವ ತಾಣ, ನಮ್ಮ ಜೀವನದಲ್ಲಿ ಮರೆಯಲಾಗದಂತಹ ಪಯಣ. ಥ್ಯಾಂಕ್ ಯು. ನನ್ನ ಹೆಸರು ಪೂಜಾ. ನಾನು ಮೊದಲನೇ ಸಲ ಬರ್ತಿದ್ದೇನೆ. ನನಗೆ ನವೀನ್ ಸರ್ ಅವರು ಗೂಡು ದೀಪ ಹಾಗೂ ಮುಖವಾಡವನ್ನು ಕಲಿಸಿದ್ದಾರೆ. ಶಿಬಿರ ಗೀತೆ ಹಾಗೂ ಪರಿಸರ ಗೀತೆಯನ್ನು ಕಲಿಸಿದ್ದಾರೆ. ಥ್ಯಾಂಕ್ ಯು. ಇನ್ನು ಉಳಿದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ತಮ್ಮ ಕೌಶಲ್ಯದ ಮೂಲಕ ಈ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ತೋರ್ಪಡಿಸಲಿಕ್ಕಿದ್ದಾರೆ. ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ನಮ್ಮ ಪುಟಾಣಿ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಶಿಬಿರದ ಯಶಸ್ಸಿನ ಹಿಂದೆ ಶಿಬಿರಾರ್ಥಿ ಮಕ್ಕಳು ಮತ್ತು ಅವರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಕಾರಣರಾಗಿದ್ದಾರೆ. ಸೊ ಸಂಪನ್ಮೂಲ ವ್ಯಕ್ತಿಗಳ ಪರವಾಗಿ ನಮ್ಮ ಜೊತೆಗೆ 3 ದಿನಗಳ ಕಾಲ ವಿದ್ಯಾರ್ಥಿಗಳ ಜೊತೆ ಇದ್ದಂತಹ ಚಿತ್ರಶ್ರೀ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ತೇನೆ. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. 2024ರಲ್ಲಿ ರಂಗಸ್ವರೂಪ ರಿಜಿಸ್ಟರ್ ಕುಂಜತ್ ಬೈಲ್ ಇಲ್ಲಿ ವೇದಿಕೆಯಲ್ಲಿ ಇರುವಂತಹ ಎಲ್ಲರಿಗೂ ವಂದಿಸುತ್ತಾ ನನ್ನ 4 ದಿನದ ಅನಿಸಿಕೆಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಲಿದ್ದೇನೆ. 4 ದಿನದ ಮಕ್ಕಳ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನನ್ನನ್ನು ಆಮಂತ್ರಿಸಿರುವರು ರಂಗಸ್ವರೂಪ ಕುಂಜತ್ ಬೈಲ್. ಇದು ಗೋಪಾಡ್ಕರ್ ಸರ್ ಅವರ ನೇತೃತ್ವದಲ್ಲಿ ನಡೆಸಲಾಗುವ ಇದರ ರೂವಾರಿಗಳು ಹಲವಾರು ಮಂದಿ ಇದ್ದಾರೆ. ಆದರೆ ಅಂದಿನಿಂದ ಇಂದಿನವರೆಗೂ ನಡೆಸಿಕೊಂಡು ಬಂದಿರುವ ಅಧ್ಯಕ್ಷರಾದ ಶ್ರೀ ರೆಹಮಾನ್ ಖಾನ್ ಕುಂಜತ್ ಬೈಲ್ ಇವರ ನಿರ್ದೇಶನದಲ್ಲಿ ಈ ವರ್ಷ 19ನೇ ವರ್ಷಕ್ಕೆ ಕಾಲಿರಿಸಿದೆ. ಬಹಳ ಅತ್ಯುತ್ತಮ ಫಲಿತಾಂಶ ಅಂತಲೂ ಹೇಳಬಹುದು. ಯಾಕೆಂದರೆ ಮಕ್ಕಳಲ್ಲಿ ಕೇವಲ ಪಠ್ಯಪುಸ್ತಕದ ಹೊರತಾಗಿ ಇಲ್ಲಿ ಶಿಬಿರಕ್ಕೆ ಆಗಮಿಸಿರುವ 100ಕ್ಕೂ 125ಕ್ಕೂ ಮಿಗಿಲಾಗಿ ಮಕ್ಕಳಿಗೆ ನಾನಾ ಥರದ ಚಟುವಟಿಕೆಗಳಾದ ಹಾಡು, ಚಿತ್ರಕಲೆ, ಪತ್ರಿಕೆ ತಯಾರಿ, ಅಂತೆಯೇ ಮುಖವಾಡ ತಯಾರಿ, ಗೂಡುದೀಪ ತಯಾರಿಸುವಂತಹ ಸ್ವಂತಿಕೆ ಮಕ್ಕಳಲ್ಲಿ ಮೂಡಿಬಂದಿದೆ. ಅದೊಂದು ಸಂತೋಷದ ವಿಷಯವೇ. ಮಕ್ಕಳು ಸ್ವಚ್ಛಂದವಾಗಿ ಹಾರುವ ಹಕ್ಕಿಗಳಾಗಿ ಅವರೊಂದಿಗೆ ನಾವು ಕೂಡ ಅವರೊಂದಿಗೆ ಮಕ್ಕಳ ಹಾಗೆ ಬೆರೆತಿದ್ದೆವು. ಅದನ್ನು ಕಲಿಸಲು ಬಂದಿರುವಂತಹ ಹೆಸರುವಾಸಿಯಾಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಿಂದ ಕಲಿತುಕೊಂಡು ಇನ್ನು ಮುಂದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇವರು ನಡೆಸುವಂತಹ ಶಿಬಿರಕ್ಕೆ ಹಾಜರಾಗಿ ನಿಮ್ಮ ಜ್ಞಾನಗಳನ್ನು ಹೆಚ್ಚಿಸಿಕೊಳ್ಳಬೇಕಾಗಿ ವಿನಂತಿ. ಹಾಗೂ ಅವರನ್ನು ಕಳಿಸಿಕೊಟ್ಟ ಪೋಷಕರಿಗೂ ಹೆತ್ತವರಿಗೂ ತುಂಬ ಧನ್ಯವಾದಗಳು. ನನಗಂತೂ ತುಂಬ ಸಂತೋಷವಾಯಿತು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸಂಪನ್ಮೂಲ ವ್ಯಕ್ತಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ, ಇದರ ನಿರ್ವಹಣೆಯನ್ನು ಜುಬೇರ್ ಖಾನ್ ಇವರು ನಿರ್ವಹಿಸಬೇಕು ಅಂತ ವಿನಂತಿಸ್ತೇನೆ. ರಂಗಸ್ವರೂಪ ಕುಂಜತ್ ಬೈಲ್ ರಂಗೋತ್ಸವ ಮಕ್ಕಳ ಬೇಸಿಗೆ ಶಿಬಿರ 2024. ಈ ಒಂದು ಶಿಬಿರ ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಕಾರಣಕರ್ತರು ಈ ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳು, ಅದೇ ರೀತಿ ಈ ಶಿಬಿರದ ಮೆಂಟರ್ಸ್, ಇವರನ್ನೆಲ್ಲರನ್ನು ಕೂಡ ನೆನೆಯುವುದು ನಮಗೆ ಅತಿ ಮುಖ್ಯ. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು, ಮೆಂಟರ್ಗಳನ್ನು ನಾನು ವೇದಿಕೆಗೆ ಒಬ್ಬೊಬ್ಬರನ್ನಾಗಿ ಆಹ್ವಾನಿಸ್ತೇನೆ. ದಯವಿಟ್ಟು ಬಂದು ನಮ್ಮೊಂದು ಪ್ರೀತಿಯ ಪುಸ್ತಕ ಪ್ರಮಾಣ ಪತ್ರ ಪಡಿಬೇಕಾಗಿ ದಯವಿಟ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ಈ ರಂಗಸ್ವರೂಪದ ಬೆನ್ನೆಲುಬು ಅಂತ ಹೇಳ್ಬೋದು, ಶ್ರೀಯುತ ಪ್ರೇಮನಾಥ್ ಮರ್ನೆ ಇವರು ದಯವಿಟ್ಟು ಒಂದು ಪುಸ್ತಕ ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇವರಿಗೆ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಎನ್ ಶಿವಪ್ರಕಾಶ್ ಇವರು ಪುಸ್ತಕ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಕೊಡಿ.
ಶಿವಪ್ರಕಾಶ್ ಸರ್ ಅಂತ ಕಂಟಿನ್ಯೂ ಮಾಡಿ. ಜುಬೇರ್ ಖಾನ್ ಕುಡ್ಲಾ, ಇಲ್ಲಿ ನೋಡ್ತಾ ಇರುವಂತಹ ಅತ್ಯುತ್ತಮ ವೇದಿಕೆ ವಿನ್ಯಾಸವನ್ನು ರಚಿಸಿದ ಶ್ರೀಯುತ ನವೀನ್ ಅಡ್ಕರ್, ಮಕ್ಕಳ ಅಚ್ಚುಮೆಚ್ಚಿನ ಶ್ರೀಯುತ ನವೀನ್ ಅಡ್ಕರ್ ಸರ್ ದಯವಿಟ್ಟು ಆಗಮಿಸಿ ಪ್ರಮಾಣ ಪತ್ರವನ್ನು ಪಡಿಬೇಕಾಗಿ ವಿನಂತಿ. ಶ್ರೀಯುತ ಕೆ ಪೇಜಾವರ್ ಸರ್ ಪ್ರಮಾಣ ಪತ್ರವನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೆ. ಶ್ರೀಯುತ ಜಯಪ್ರಕಾಶ್ ಪಂಡಿತ್, ನಮಗೆ ಮಕ್ಕಳಿಗೆ ಯೋಗ ಕಲಿಸಿ ಸಹಕರಿಸಿದಂಥ ಶ್ರೀಯುತ ಜಯಪ್ರಕಾಶ್ ಪಂಡಿತ್ ಇವರು ಪುಸ್ತಕ ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಮಕ್ಕಳಿಗೆ ಇಲ್ಲಿ ನಾಟಕ ತರಬೇತಿಯನ್ನು ನೀಡಲಿಕ್ಕೆ ಬಂದಿರುವಂಥ ಒಬ್ಬ ಕ್ರಿಯಾತ್ಮಕ ಕಲಾವಿದ, ಶ್ರೇಷ್ಠ ನಾಟಕಕಾರ, ಹಲವಾರು ವರ್ಷಗಳಿಂದ ಮಕ್ಕಳೊಟ್ಟಿಗೆ ಬೆರೆತು ಮಕ್ಕಳಿಗೆ ಹಲವಾರು ತರಬೇತಿಯನ್ನು ನೀಡುತ್ತಾ ಇರುವಂಥ ಶ್ರೀಯುತ ಕುಮಾರ್ ಮಾಲೆಮಾರ್ ಇವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಪುಸ್ತಕ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಕುಮಾರ್ ಮಾಲೆಮಾರ್ ಇವರು ಮತ್ತೋರ್ವ ರಂಗಸ್ವರೂಪದ ಬೆನ್ನೆಲುಬು ಅಂತಲೇ ಕಲಿಬೇಕು ತಸ್ಲಿಮಾ ಬಾನು ದಯವಿಟ್ಟು ವೇದಿಕೆಗೆ ಬರಬೇಕು. ಇವರಿಗೂ ಕೂಡ ಪುಸ್ತಕ ಮತ್ತು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಯುತ ನಮ್ಮ ಇವತ್ತಿನ ಪ್ರಶಸ್ತಿ ಪುರಸ್ಕೃತರು ಸುಮತಿ ಮ್ಯಾಮ್ ದಯವಿಟ್ಟು ಪುಸ್ತಕವನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಜ್ಯೋತಿ ಸುಬ್ರಹ್ಮಣ್ಯ ದಯವಿಟ್ಟು ವೇದಿಕೆ ಬರಬೇಕು. ಈ ಶಿಬಿರದ ಯಶಸ್ಸಿನ ಕಾರ್ಯಕರ್ತರು ನಮ್ಮ ರಂಗಸ್ವರೂಪದ ಕೋಶಾಧಿಕಾರಿ ಶ್ರೀಯುತ ಜ್ಯೋತಿ ಸುಬ್ರಹ್ಮಣ್ಯ. ಅದೇ ರೀತಿ ನಮ್ಮ ರಂಗಸ್ವರೂಪದ ಸದಸ್ಯ ಶ್ರೀಯುತ ಹುಸೇನ್ ರಿಯಾಜ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಇವರಿಗೆ ಶ್ರೀಯುತ ಸುಬ್ರಹ್ಮಣ್ಯ ಕಾಸರಗೋಡಿ ಇವರು ಪ್ರಮಾಣ ಪತ್ರ ಪುಸ್ತಕವನ್ನು ನೀಡಿ ಗೌರವಿಸಬೇಕು. ಮತ್ತೋರ್ವ ಸಂಪನ್ಮೂಲಿತ ಶ್ರೀಯುತ ಚಿತ್ರಶ್ರೀ ಮ್ಯಾಮ್ ದಯವಿಟ್ಟು ವೇದಿಕೆ ಬರಬೇಕು. ಇವರಿಗೆ ನೇತ್ರಾವತಿ ಮ್ಯಾಮ್ ಇವರು ಪುಸ್ತಕ ಹೂವನ್ನು ನೀಡಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಯುತ ನೇತ್ರಾವತಿ ಮ್ಯಾಮ್ ಪುಸ್ತಕ ನೀಡಿ ಗೌರವಿಸಬೇಕು. ನಮ್ಮ ನೋಬೆಲ್ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ ಚಿತ್ರಶ್ರೀ ಮ್ಯಾಮ್ ಇವರಿಗೂ ಕೂಡ ನಾನು ನಮ್ಮ ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಒಬ್ಬರು. ಅದೇ ರೀತಿ ಪ್ರತಿಭಾನ್ವಿತೆ ಹಲವಾರು ನಾಟಕಗಳಲ್ಲಿ ನಾಟಕ ನಿರ್ದೇಶನವನ್ನು ನೀಡುತ್ತಾ ರಾಜ್ಯ ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಪ್ರಶಸ್ತಿಯನ್ನು ನೀಡುವಂಥ ಗಳಿಸಿರುವಂಥ ಶ್ರೀಯುತ ಜಾನ್ವಿ ಮಾಲೆಮಾರ್ ಇವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಬರಬೇಕು. ಇವರಿಗೂ ಕೂಡ ನೇತ್ರಾವತಿ ಮ್ಯಾಮ್ ಇವರು ಪುಸ್ತಕ ನೀಡಿ ಗೌರವಿಸಬೇಕು. ಅದೇ ರೀತಿ ಶ್ರೇಯ ಇವರನ್ನು ಕೂಡ ನಾನು ವೇದಿಕೆ ಆಹ್ವಾನಿಸ್ತೇನೆ. ದಯವಿಟ್ಟು ಪುಸ್ತಕ ಹೂವನ್ನು ಸ್ವೀಕರಿಸಬೇಕು. ಅದೇ ರೀತಿ ವೈಷ್ಣವಿ ರಾಜೇಶ್ ಇವರು ಕೂಡ ದಯವಿಟ್ಟು ವೇದಿಕೆ ಬಂದು ಮೇಡಮ್ ಅವ್ರ ಹತ್ರ ಪುಸ್ತಕ ಹೂವನ್ನು ಸ್ವೀಕರಿಸಬೇಕಾಗಿ ಪುಸ್ತಕವನ್ನು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೈಷ್ಣವಿ ಪ್ಲೀಸ್. ಶ್ರೇಯ. ನೇತ್ರಾವತಿ ಮ್ಯಾಮ್ ಪ್ಲೀಸ್ ಕಂಟಿನ್ಯೂ. ರೆಹಮಾನ್ ಇವರು ಪುಸ್ತಕ ನೀಡಬೇಕಾಗಿದೆ. ಈ ನಮ್ಮ ಶಿಬಿರದಲ್ಲಿ ಮಕ್ಕಳಿಗೆ ನೃತ್ಯ ತರಬೇತಿಯನ್ನು ನೀಡ್ತಾ ಮಕ್ಕಳೊಂದಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸಿದಂಥವರು ನಮ್ಮ SDMCಯ ಸರಿತಾ ಉಪಾಧ್ಯಕ್ಷರು. ಸರಿತಾ ಅವರು ದಯವಿಟ್ಟು ವೇದಿಕೆ ಬರಬೇಕು. ಈ ಒಂದು ಪುಸ್ತಕ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಅದೇ ರೀತಿ ಜ್ಯೋತಿ ಅವರು ದಯವಿಟ್ಟು ವೇದಿಕೆ ಬರಬೇಕು. SDM ಸದಸ್ಯರು ದಯವಿಟ್ಟು ಅವರು ಕೂಡ ಈ ಒಂದು ಪುಸ್ತಕ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಜ್ಯೋತಿ ಅಕ್ಕ. ಜ್ಯೋತಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ನಮ್ಮ ರಂಗಸ್ವರೂಪದ ಸದಸ್ಯರೆಲ್ಲ ಒಬ್ಬರು ನಮಗೆ ಸದಾ ಪ್ರೋತ್ಸಾಹಕರಾಗಿರುವಂಥ ಪ್ರಜ್ಞಾ ಅವರು ದಯವಿಟ್ಟು ವೇದಿಕೆ ಬರಬೇಕು. ಈ ಒಂದು ಪುಸ್ತಕ ಪ್ರಮಾಣ ಪತ್ರವನ್ನು ದಯವಿಟ್ಟು ಸ್ವೀಕರಿಸಬೇಕು ಕೇಳುತ್ತಾ ಇದ್ದೇನೆ. ನಮ್ಮ ರಂಗಸ್ವರೂಪದ ಸದಸ್ಯೆ ಪ್ರಜ್ಞಾ ಅವರು ದಯವಿಟ್ಟು ವೇದಿಕೆ ಬರಬೇಕು.
ಅದೇ ರೀತಿ ಈ ಶಿಬಿರ ಇಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಮೂಲ ಕಾರಣಕರ್ತರು ಇಬ್ಬರು, ಅವರನ್ನು ನಾವು ನೆನೆಸಲೇಬೇಕು. ಶ್ರೀಯುತ ಸುಬ್ರಹ್ಮಣ್ಯ ಕಾಸರಗೋಡು ಮತ್ತು ರೆಹಮಾನ್ ಖಾನ್ ಕುಂಜತ್ ಬೈಲಿಯವರು. ಈ ಶಿಬಿರ ಇಷ್ಟು 21 ವರ್ಷಗಳಲ್ಲಿ ಇಲ್ಲಿ ನಿರಂತರವಾಗಿ ನಡೆಯುತ್ತಾ ಇರಬೇಕಾದ್ರೆ ಈ ಇಬ್ಬರು ತುಂಬ ಕಾರಣಕರ್ತರು. ನಮ್ಮ ರಂಗಸ್ವರೂಪದ ಪ್ರತಿಯೊಬ್ಬ ಸದಸ್ಯರನ್ನು ಸದಾ ಹುರಿದುಂಬಿಸಿಕೊಂಡು ಎಲ್ಲರನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಪ್ರತಿ ವರ್ಷ ಕೂಡ ಈ ಒಂದು ಶಿಬಿರ ಇಲ್ಲಿ ಆಯೋಜನೆ ಆಗಲಿಕ್ಕೆ ಇವರ ಸಹಕಾರ ಮತ್ತು ಇವರ ಒಂದು ಶ್ರಮ ತುಂಬ ಇದೆ. ಇವರನ್ನು ಕೂಡ ನಾನಿಲ್ಲಿ ಸ್ಮರಿಸ್ತಾ ಇದ್ದೇನೆ. ಶ್ರೀಯುತ ಸುಬ್ರಹ್ಮಣ್ಯ ಕಾಸರಗೋಡು ಇವರಿಗೆ ಶ್ರೀಯುತ ಕೆ ಪೇಜಾವರಿಯವರು ಪುಸ್ತಕ ಮತ್ತು ಪ್ರಮಾಣಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರಂಗಸ್ವರೂಪದ ನಿರ್ದೇಶಕರು, ಅದೇ ರೀತಿ ಈ ಶಿಬಿರದ ಸಂಯೋಜಕರಾಗಿರುವಂತಹ ಶ್ರೀಯುತ ರೆಹಮಾನ್ ಖಾನ್ ಕುಂಜತ್ ಬೈರ್ ಇವರಿಗೆ ಕೂಡ ನಾನು ಇಲ್ಲಿ ಸ್ಮರಿಸ್ತಾ, ಇವರಿಗೆ ಶ್ರೀಯುತ ಎನ್ ಶಿವಪ್ರಕಾಶ್ ಇವರು ಪುಸ್ತಕ ಪ್ರಮಾಣಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೂರ 25 ಮಕ್ಕಳು ಕುಣಿದು ಕುಪ್ಪಳಿಸಿ, 126 ಮಕ್ಕಳು ಕುಣಿದು ಕುಪ್ಪಳಿಸಿ ತುಂಬ ವಿಷಯ ಇಲ್ಲಿ ಕಲಿತು ಇವತ್ತು ನಮ್ಮ ಮುಂದೆ ಹಲವಾರು ನೃತ್ಯ, ನಾಟಕ, ಹಾಡು ಇದನ್ನೆಲ್ಲ ಪ್ರದರ್ಶಿಸಲಿಕ್ಕಿದ್ದಾರೆ. ಅದೇ ರೀತಿ ನೀವಿಲ್ಲಿ ಸುತ್ತಮುತ್ತ ಕಾಣುವಂಥ ಪ್ರತಿಭೆಗಳನ್ನು ಎಷ್ಟು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ನಡೆಯಲಿಕ್ಕೆ ಕಾರಣಕರ್ತರು ನಮ್ಮ ಟೀಮ್ ಮೆಂಟರ್ಸ್. ಇವರು ನಮ್ಮ ಜೊತೆ ನಮಗಿಂತಲೂ ಜಾಸ್ತಿ ವರ್ಕ್ ಮಾಡಿದಾರಂತ ಹೇಳಲಿಕ್ಕೆ ನಾನು ಇಲ್ಲಿ ನಿಜವಾಗಿಯೂ ಕೂಡ ಸಂತೋಷ ಪಡ್ತಾ ಇದ್ದೇನೆ. ಇವರನ್ನ ಇಲ್ಲಿ ನೆನೆಯುವುದು ಅತಿ ಮುಖ್ಯ. ಒಬ್ಬೊಬ್ಬರಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಬಂದು ನಮ್ಮ ಒಂದು ಪ್ರೀತಿಯ ಈ ಒಂದು ಪುಸ್ತಕ, ಒಂದು ಹೂವು ಮತ್ತು ಒಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ನಾನು ಒಬ್ಬೊಬ್ಬರನ್ನು ಕರಿತೇನೆ. ನಾನು ಈ ಪ್ರತಿಯೊಬ್ಬರನ್ನು ಕೂಡ ನಿಜವಾಗಿ ಹೃದಯದಿಂದ ನಾವು ಧನ್ಯವಾದನ ಹೇಳಬೇಕು. ಯಾಕಂದರೆ ಅವರ ಶ್ರಮ ಅತೀ ಇದೆ. ಪ್ರತಿ 4 ದಿನಗಳಲ್ಲಿ ಕೂಡ ಇಲ್ಲಿ ಉಪಸ್ಥಿತರಿದ್ದು ಎಲ್ಲ ರೀತಿಯಿಂದ ಸಹಕಾರ ಮಾಡಿರುವಂಥವರು. ರೈಹಾನ್ ದಯವಿಟ್ಟು ವೇದಿಕೆ ಬಂದು ಶ್ರೀಯುತ ಎನ್ ಶಿವಪ್ರಕಾಶ್ ಸರ್ ಇವರ ಹತ್ರ ಒಂದು ಪುಸ್ತಕವನ್ನು ಸ್ವೀಕರಿಸಬೇಕು ಕೇಳಿಕೊಡ್ತಾ ಇದ್ದೇನೆ. ರೈಹಾನ್, ಮೊಹಮ್ಮದ್ ರೈಹಾನ್, ರೇಷ್ಮಾ ಬಾನು, ಇವರೆಲ್ಲ ಒಂದೊಂದು ಟೀಮ್ 8 ತಂಡಗಳೆಲ್ಲ ನಾವು ಇಲ್ಲಿ ವಿಭಜಿಸ್ತೇವೆ. ಒಂದೊಂದು ತಂಡಕ್ಕೆ ಮೆಂಟರ್ಗಳಾಗಿ ಇಡೀ ಟೀಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅವರಿಗೆಲ್ಲ ರೀತಿಯಿಂದ ಸಹಕರಿಸಿದ ಈ ಶಿಬಿರ ಇಲ್ಲಿ ನಡೀಲಿಕ್ಕೆ ಕಾರಣಕರ್ತರು ರೆಹನಾ ಬಾನು, ರೇಷ್ಮಾ ಬಾನು, ರೆಹನಾ ಬಾನು. ದಯವಿಟ್ಟು ಸಿದ್ಧರಾಗಿರಿ. ನೆಕ್ಸ್ಟ್ ತೈಬಾ ಬಾಜಿ, ರುಬೀನಾ, ಪವನ್, ಲಕ್ಷ್ಮಿ, ಅಮೃತೇಶ್ವರಿ, ಇಸ್ಮಾ, ರಿಫಾ, ಜೆನಿಫರ್, ವರ್ಷಿತಾ, ಕೌಸರ್ ಬಾನು, ಸರಸ್ವತಿ ಅಕ್ಕ, ನಮ್ಮ ಪೂಜ್ಯ ತಂದೆಯವರಾದ ಶ್ರೀಯುತ ಆದಮ್ ಖಾನ್ ಅವರನ್ನು ಕೂಡ ನಾನು ವೇದಿಕೆ ಆಹ್ವಾನಿಸ್ತೇನೆ. ದಯವಿಟ್ಟು ಈ ಒಂದು ಪ್ರೀತಿಯ ಪುಸ್ತಕ ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮಗೆ ರಂಗಸ್ವರೂಪಕ್ಕೆ ಪ್ರತಿ ವರ್ಷವೂ ಕೂಡ ಸಹಕಾರ ನೀಡುತ್ತಾ ಇಡೀ ಕುಟುಂಬವನ್ನೇ ಒಂದು ರಂಗಸ್ವರೂಪಕ್ಕೆ ಮೀಸಲಾಗಿಟ್ಟಿದ್ದಾರೆ. ದಯವಿಟ್ಟು ವೇದಿಕೆ ಬಂದು ಈ ಒಂದು
ಹೂವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಥಮ್, ರೋಹಿತ್, ರೋಹಿತ್, ದಯವಿಟ್ಟು ಯಾರದಾದರೂ ನನ್ನ ಹೆಸರಿನಲ್ಲಿ ಬಿಟ್ಟು ಹೋಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹೆಸರು ಕರೆದಿರುವವರು ದಯವಿಟ್ಟು ಬಂದು ಈ ಒಂದು ಪ್ರೀತಿಯ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಇಲ್ಲಿ ನಮಗೆ ನಡೆಯಲಿಕ್ಕೆ ತುಂಬ ಜನರ ಸಹಕಾರ ಸಿಕ್ಕಿದೆ. ಆ ಕಾರಣದಿಂದ ನಾವು ಮಕ್ಕಳಿಗೆ ಪ್ರತಿದಿನ ಇಲ್ಲಿ ಬೆಳಗಿನ ಉಪಹಾರ, ಸಂಜೆಯ ಉಪಹಾರ, ಅದೇ ರೀತಿ ಐಸ್ ಕ್ರೀಮ್ ಆಗಿರ್ಬೋದು, ತಿಂಡಿಗಳಾಗಿರ್ಬೋದು ನೀಡಲಿಕ್ಕೆ ನಿಜವಾಗಲೂ ಕೂಡ ನಮಗೆ ಒಂದು ತುಂಬ ಸಹಕಾರ. ಅದೇ ರೀತಿ ಮಕ್ಕಳ ಕ್ರಾಫ್ಟ್ ಅದಕ್ಕೆ ಎಲ್ಲ ತುಂಬ ವೆಚ್ಚ ಇರ್ತದೆ. ಇಲ್ಲಿ ನೀವು ನೋಡ್ತಾ ಇರೋ ಒಂದು ಪ್ರತಿಯೊಂದು ವ್ಯವಸ್ಥೆಗೂ ಕೂಡ ತುಂಬ ವೆಚ್ಚ ಇರ್ತದೆ. ಈ ವೆಚ್ಚವನ್ನು ಭರಿಸಲಿಕ್ಕೆ ನಮ್ಮೊಂದಿಗೆ ಸಹಕಾರವನ್ನು ನೀಡಿದವರನ್ನು ನಾವು ಸ್ಮರಿಸಲೇಬೇಕಿದೆ. ಇವರನ್ನು ನಾನು ಇಲ್ಲಿ ದಯವಿಟ್ಟು ಯಾರಾದರೂ ಇಲ್ಲಿ ಉಪಸ್ಥಿತರಿದ್ದರೆ ದಯವಿಟ್ಟು ಬಂದು ಪುಸ್ತಕ, ನಮ್ಮ ಪ್ರೀತಿಯ ಪುಸ್ತಕ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ನಿಮಗೆ ಕೊಡುವಂಥ ಈ ಕಾಣಿಕೆ ಏನೂ ಅಲ್ಲ, ನಿಮ್ಮ ಸಹಕಾರ ನಮಗೆ ಅತಿ ದೊಡ್ಡದು. ಆದರೂ ನಮ್ಮ ಒಂದು ಸ್ಮಾಲ್ ಗೌರವ, ಇದನ್ನು ಸ್ವೀಕರಿಸಬೇಕು. ಯತಿರಾಜ್ ಮಾತೃಶ್ರೀ ಕ್ಯಾಂಟೀನ್ ಜ್ಯೋತಿನಗರ, ಅಕ್ಷತಾ ಕುಡ್ಲ, ಮಾಲತಿ ಟೀಚರ್, ಮಹೇಶ್ ಶೆನೈ ನಮಗೆ ಮಕ್ಕಳಿಗೆ ಸ್ವೀಟ್ಸ್ ನೀಡಿದ್ದಾರೆ. ಮಾಧವ್ ಹೋಟೆಲ್ ಅಂಬಿಕಾ ಕಿಂಜಾರ್, ಸುಮನಾ ಟೀಚರ್, ಕೇಶವ್ ಸಾಗರ್ ಎಲೆಕ್ಟ್ರಿಕಲ್ಸ್ ಕಾವೂರು, ಸೀತಾರಾಮ ಶ್ರೀ ಗಣೇಶ ಎಲೆಕ್ಟ್ರಿಕಲ್ಸ್ ಮಂಗಳೂರು, ಅಶ್ರಫ್ ಮರಕಡ, ಸ್ವರ್ಣೇಂದ್ರ ಸ್ವರ್ಣ ಎಲೆಕ್ಟ್ರಿಕಲ್ಸ್ ಮಂಗಳೂರು, ಮುಬೀನ್ ಮೆಸ್ಕಮ್ ಇಂಜಿನಿಯರ್, ಹುಸೇನ್ ರಿಯಾಜ್, ವಿಠಲ್ ಶೆಟ್ಟಿ ಗೋಕುಲ್ ಹೋಟೆಲ್ ಕಂಕನಾಡಿ, ಶ್ರೀಧರ್ ಮಾರ್ಲಾ, ಸುರೇಶ್ ಎಲೆಕ್ಟ್ರಿಕಲ್ಸ್ ಮಂಗಳೂರು. ಅದೇ ರೀತಿ ಇಲ್ಲಿ ನೋಡ್ತಾ ಇರುವಂಥ ಅತ್ಯುತ್ತಮ ವೇದಿಕೆ ವಿನ್ಯಾಸ ಕೂಡ ನವೀನ್ ಅಡ್ಕರ್ ಬಳಗದವರು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಇವರನ್ನೆಲ್ಲ ನಾನು ಸ್ಮರಿಸ್ತಾ ಈ ಒಂದು ಶಿಬಿರ ಇಲ್ಲಿ ಯಶಸ್ವಿಯಾಗಲಿಕ್ಕೆ ಇವರೆಲ್ಲರ ಸಹಕಾರ ನಮಗೆ ಅತಿ ಮುಖ್ಯವಾಗಿತ್ತು. ಇವರನ್ನು ಸ್ಮರಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಶಿಬಿರದ ಯಶಸ್ಸಿಗೆ ಸಹಕರಿಸಿದಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಗೌರವಿಸುವ ಕಾರ್ಯಕ್ರಮ ನಿರ್ವಹಿಸಿದ ರೆಹಮಾನ್ ಖಾನ್, ಜುಬೇರ್ ಖಾನ್ ಅವರಿಗೆ ವಂದನೆಗಳು. ಕೆಲವು ಸಂಪನ್ಮೂಲ ವ್ಯಕ್ತಿಗಳು ಅನ್ಯ ಕಾರ್ಯ ನಿಮಿತ್ತ ಇವತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಿಲ್ಲ. ಆದರೂ ಕೂಡ ಅವರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಮೆಂಟರ್ಗಳಾಗಿ ಏನು ಇವತ್ತು ಇಲ್ಲಿ ನಮ್ಮ 4 ದಿನಗಳ ಕಾಲ ಕೆಲಸ ಮಾಡಿದ್ದಾರೋ ಆ ವಿದ್ಯಾರ್ಥಿಗಳು ಮುಂದೊಂದು ದಿನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಬಲ್ಲಂತಹ ಎಲ್ಲ ಕೌಶಲ್ಯಗಳನ್ನು, ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾರೆ ಎನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಎಲ್ಲ ಮೆಂಟರ್ಸ್ಗಳನ್ನು ಕೂಡ ನಾವು ಇಲ್ಲಿ ಗೌರವಿಸಿದ್ದೇವೆ. ಇದು ನಮ್ಮ ರಂಗ ಸ್ವರೂಪದ ಸಂಸ್ಕೃತಿ ಅನ್ನುವುದನ್ನು ನಾವು ಹೆಮ್ಮೆಯಿಂದ ತಮ್ಮ ಮುಂದೆ ಹೇಳಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಳೆದ 4 ದಿನಗಳ ಹಿಂದೆ ಈ ರಂಗ ಸ್ವರೂಪದ ಈ ಒಂದು ಶಿಬಿರದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಈ ಶಾಲೆಯ SDMC ಅಧ್ಯಕ್ಷರಾಗಿರುವ ಶ್ರೀ ಶರತ್ ಕುಮಾರ್ ಹಾಗೆ ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ಹೌದು, ಅವರು ತಮ್ಮ ಅಪೂರ್ವವಾದಂತಹ ಬೆಂಬಲವನ್ನು ನೀಡಿ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಸಹಕರಿಸಿದರು. ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಕೂಡ ಅವರು ಹಾಜರಿರಬೇಕಿತ್ತು. ಆದರೆ ಅವರ ಅನಾರೋಗ್ಯದ ಕಾರಣ ಅವರು ಈ ಸಂದರ್ಭದಲ್ಲಿ ನಮಗೆ ಉಪಸ್ಥಿತರಾಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಸಂದೇಶವನ್ನು ಈಗ ನಮಗೆ ನೀಡಿರ್ತಾರೆ. ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರ ಕೊಡುಗೆಯನ್ನು, ಈ ಶಿಬಿರದ ಯಶಸ್ಸಿಗೆ ಅವರು ನೀಡಿದ ಬೆಂಬಲವನ್ನು ಬಹಳ ಕೃತಜ್ಞತೆಯಿಂದ, ಗೌರವದಿಂದ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ರಂಗ ಸ್ವರೂಪದ ಸ್ಮರಣೀಯ ಕಾರ್ಯಕ್ರಮ ರಂಗ ಸ್ವರೂಪ ಪ್ರಶಸ್ತಿ ಪ್ರದಾನ. ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂತಹ ಶ್ರೀಮತಿ
ಸುಮತಿ ಶೆಣೆಯವರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕುಂಜತ್ ಬೈಲ್ ಮಂಗಳೂರು, ಸ್ವರೂಪ ವಟಾರ ದೇವಿನಗರ ಕುಂಜತ್ ಬೈಲ್ ಮಂಗಳೂರು. ರಂಗಸ್ವರೂಪ ಪ್ರಶಸ್ತಿ 2024 ಶ್ರೀಮತಿ AP ಸುಮತಿ ಶೆಣೈ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸಿದ ಪ್ರಶಸ್ತಿ ಪತ್ರ. ಆತ್ಮೀಯರೇ, ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ದಿನಾಂಕ 26/7/1967 ಶ್ರೀ ಪದ್ಮನಾಭ ಪೈ ಹಾಗೂ ಸುನಂದ ಪೈ ಅವರ ಪುತ್ರಿಯಾಗಿ ಜನಿಸಿದ ತಾವು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣವನ್ನು ಆಗುಂಬೆಯಲ್ಲಿ ಪೂರ್ಣಗೊಳಿಸಿರುತ್ತೀರಿ. ಮಂಗಳೂರಿನ ಬಲ್ಮಠದ ಸರಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಕ ತರಬೇತಿಯನ್ನು ಮುಗಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡಜಗಳ ಮನೆಯಲ್ಲಿ 1988ರಲ್ಲಿ ಶಿಕ್ಷಕ ವೃತ್ತಿಗೆ ಸೇರ್ಪಡೆಗೊಂಡಿರುತ್ತೀರಿ. 1998ರಲ್ಲಿ ಮಂಗಳೂರಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಶೆಡ್ಡೆ ಇಲ್ಲಿಗೆ ವರ್ಗಾವಣೆಗೊಂಡ ತಾವು ಸುಮಾರು 14 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸಹಸ್ರಾರು ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿರುತ್ತೀರಿ. 2012ರಲ್ಲಿ ಮೂಡುಶೆಡ್ಡೆಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ ಇಲ್ಲಿಗೆ ವರ್ಗಾವಣೆಯಾಗಿ ಬಂದ ತಾವು ತಮ್ಮ ಶೈಕ್ಷಣಿಕ ಚಿಂತನೆಗಳು ಹಾಗೂ ನಿಸ್ವಾರ್ಥ ಸೇವಾ ಮನೋಭಾವದ ಮೂಲಕ ವಿದ್ಯಾರ್ಥಿ ವೃಂದ, ಶಾಲಾ ಶಿಕ್ಷಕರು ಹಾಗೂ ಪೋಷಕರ ಮೆಚ್ಚುಗೆಯನ್ನು ಗಳಿಸಿರುತ್ತೀರಿ. ತಾವು ಮಾಡಿದ ಗಣನೀಯ ಸೇವೆ ನಮ್ಮೂರಿನ ಜನರು ಮರೆಯಲು ಅಸಾಧ್ಯ. 2016ರಲ್ಲಿ ಹೆಚ್ಚುವರಿ ಶಿಕ್ಷಕಿಯಾಗಿ ಮರಕಡ ಶಾಲೆಯಿಂದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರಪಾದೆಗೆ ವರ್ಗಾವಣೆಗೊಂಡ ತಾವು ಈ ಶಾಲೆಯಲ್ಲೂ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಿರಿ. ತಮ್ಮ ಸ್ವ ಇಚ್ಛೆಯಂತೆ ಸುಮಾರು ₹4 ಲಕ್ಷಗಳ ಕಾಮಗಾರಿಯನ್ನು ನಡೆಸಿ ತರಗತಿ ಕೋಣೆಗಳಿಗೆ ಟೈಲ್ಸ್ ಅಳವಡಿಸಿ ಸರಕಾರಿ ಶಾಲೆಯ ಅಂದವನ್ನು ಹೆಚ್ಚಿಸುತ್ತೀರಿ. ಸುಮಾರು 8 ವರ್ಷಗಳ ಸೇವೆಯನ್ನು ಇಲ್ಲಿ ಸಲ್ಲಿಸಿರುವ ತಾವು 30/4/2024 ಸ್ವಯಂ ಇಚ್ಛಾ ನಿವೃತ್ತಿ ಪಡೆದಿರುತ್ತೀರಿ. ಓರ್ವ ಉತ್ತಮ ಗಾಯಕಿಯಾಗಿ, ಕತೆ ಕವನಗಳ ರಚನಾಗಾರ್ತಿಯಾಗಿ, ನಾಟಕ ರಚನೆ ಹಾಗೂ ನಿರ್ದೇಶಕಿಯಾಗಿ ಪ್ರಹಸನ ಹಾಗೂ ರೂಪಕಗಳನ್ನು ರಚಿಸುತ್ತಾ ವೈವಿಧ್ಯಮಯ ಕಾರ್ಯಕ್ರಮಗಳ ನಿರೂಪಕಿಯಾಗಿ ಕರಕುಶಲ ಕಲೆ ಹಾಗೂ ತೋಟಗಾರಿಕೆಯಲ್ಲಿ ಪರಿಣತಿಯನ್ನು ಹೊಂದಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರುತ್ತೀರಿ. ಶಿಕ್ಷಣ ಇಲಾಖೆಯ ವಿವಿಧ ಕಾರ್ಯಕ್ರಮಗಳಾದ ಚಿಣ್ಣರ ಅಂಗಣ, ನಲಿಕಲಿ, ವಿಜ್ಞಾನ ಹಬ್ಬ ಹಾಗೂ ಕಲಿಕಾ ಹಬ್ಬಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿರುತ್ತೀರಿ. 2001ರಲ್ಲಿ ಜನಗಣತಿಯಲ್ಲಿ ತಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸಿದ ಸರ್ಕಾರವು ತಮಗೆ ರಾಷ್ಟ್ರಪತಿಯವರ ಬೆಳ್ಳಿಯ ಪದಕದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತದೆ. 1992ರಲ್ಲಿ ನಡೆದ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಉತ್ತಮ ನಿರ್ದೇಶಕಿ ಹಾಗೂ ಸಂಗೀತ ನಿರ್ದೇಶಕಿ ಪ್ರಶಸ್ತಿಯನ್ನು ಗಳಿಸಿರುತ್ತೀರಿ. ತಮ್ಮ ಅನಕ್ಷರತೆಯ ಮುಳ್ಳು ಸ್ವರಚಿತ ನಾಟಕಕ್ಕೆ ನೀನಾಸಂ KV ಸುಬ್ಬಣ್ಣ ಇವರಿಂದ ಗೌರವ ಸ್ವೀಕಾರ ಮಾಡಿರುತ್ತೀರಿ. 1993ರಲ್ಲಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದ ತಾವು ಪತಿ ಶ್ರೀ K. ಮಹೇಶ್ ಶೆಣೈ, ಮಗಳು ಶ್ರೀಮತಿ ಮಧುರಾ ಶೆಣೈ ಹಾಗೂ ಅಳಿಯ ಶ್ರೀ ದಾಮೋದರ ಹೆಗಡೆ ಕೊಲ್ಲಂ ಇವರೊಂದಿಗೆ ಸುಖಮಯ ಜೀವನವನ್ನು ನಡೆಸುತ್ತಿದ್ದೀರಿ. ಓರ್ವ ಉತ್ತಮ ಶಿಕ್ಷಕಿಗೆ ಇರಬೇಕಾದ ಎಲ್ಲ ಶೈಕ್ಷಣಿಕ ಅರ್ಹತೆಗಳೊಂದಿಗೆ ಹೆಚ್ಚುವರಿಯಾಗಿ ಕರ್ನಾಟಕ ವಿಶ್ವವಿದ್ಯಾನಿಲಯದ BA ಪದವಿ ಡ್ರಾಯಿಂಗ್ ಹೈಯರ್ ಗ್ರೇಡ್ ಹಾಗೂ ಹಿಂದಿ ಪ್ರವೇಶ ಪರೀಕ್ಷೆಯಲ್ಲೂ ಉತ್ತೀರ್ಣರಾಗಿ ತಮ್ಮ ಅರ್ಹತೆಯನ್ನು ಹೆಚ್ಚಿಸಿಕೊಂಡಿರುತ್ತೀರಿ. ಸಾಹಿತ್ಯ ರಚನೆ, ವಿಮರ್ಶೆ ಹಾಗೂ ಉತ್ಕೃಷ್ಟವಾದ ಬರಹದೊಂದಿಗೆ ಸಾಹಿತ್ಯ ವಲಯದಲ್ಲೂ ಗುರುತಿಸಿಕೊಂಡಿರುವ ತಾವು ರಂಗಸ್ವರೂಪದ ಪ್ರತಿಯೊಂದು ಚಟುವಟಿಕೆಗಳಿಗೆ ಓರ್ವ ಮಾರ್ಗದರ್ಶಕಿಯಾಗಿ ಸೂಕ್ತ ಸಲಹೆಗಳನ್ನು ನೀಡಿ ಪ್ರೀತಿಯಿಂದ ಬೆಳೆಸಿದ್ದೀರಿ. ನಿಮ್ಮ ಶೈಕ್ಷಣಿಕ ಕಾಳಜಿ, ವಿದ್ಯಾರ್ಥಿಗಳ ಮೇಲಿನ ವಾತ್ಸಲ್ಯ, ಕಲೆ ಹಾಗೂ ಸಾಹಿತ್ಯಾಸಕ್ತಿ ಹಾಗೂ ಶೈಕ್ಷಣಿಕ ಸಾಧನೆಗಳನ್ನು ನಾವು ಗೌರವದಿಂದ ಸಂಭ್ರಮಿಸುತ್ತಾ ರಂಗಸ್ವರೂಪದ ರಂಗೋತ್ಸವ 2024 ಇದರ ಸವಿ ನೆನಪಿನೊಂದಿಗೆ ಕುಂಜತ್ ಬೈಲ್ ಸರ್ವ ನಾಗರಿಕರ ಪರವಾಗಿ ಬಹಳ ಹೆಮ್ಮೆಯಿಂದ ರಂಗಸ್ವರೂಪ ಪ್ರಶಸ್ತಿ 2024 ನೀಡಿ ತಮ್ಮನ್ನು ಗೌರವಿಸುತ್ತಿದ್ದೇವೆ. ತಮ್ಮ ನಿವೃತ್ತಿ ಜೀವನವು ನೆಮ್ಮದಿಯಿಂದ ಮುಂದುವರಿಯಲಿ. ಭಗವಂತನು ಉತ್ತಮ ಆರೋಗ್ಯ, ಶಕ್ತಿ, ಸಾಮರ್ಥ್ಯ, ಚೈತನ್ಯವನ್ನು ನೀಡಲಿ. ತಮ್ಮ ಕೌಟುಂಬಿಕ ಜೀವನವು ಶಾಂತಿ, ಸಂತೃಪ್ತಿಯಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ವಂದನೆಗಳೊಂದಿಗೆ ರೆಹಮಾನ್ ಖಾನ್ ಕುಂಜತ್ ಬೈಲ್ ಅಧ್ಯಕ್ಷರು, ಸುಬ್ರಹ್ಮಣ್ಯ ಕಾಸರಗೋಡು ಕಾರ್ಯದರ್ಶಿ, ರಂಗಸ್ವರೂಪ ರಿಜಿಸ್ಟರ್ಡ್ ಕುಂಜತ್ ಬೈಲ್ ಮಂಗಳೂರು, ದಿನಾಂಕ 4/5/2024 ಮಂಗಳೂರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶ್ರೀಮತಿ ಸುಮತಿ ಟೀಚರ್ ಇವರಿಗೆ ಗೌರವ ಪ್ರದಾನವನ್ನು
ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಾತುಗಳಿಗಾಗಿ ವೇದಿಕೆ ಇದೀಗ. ಸರ್ವರಿಗೂ ಇಂದಿನ ಶುಭ ಸಂಜೆಯ ನಮನಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಪೂಜ್ಯರು, ತುಂಬ ಆತ್ಮೀಯರು ಆದಂತಹ ಶ್ರೀಯುತ ಡಾಕ್ಟರ್ ಶಿವಪ್ರಕಾಶ್ ಸರ್ ಅವರೇ, ಹಾಗೂ ನಮ್ಮೆಲ್ಲರ ಹಿರಿಯರು, ಹಿರಿಯಣ್ಣ ಅಂತಲೇ ನಾವು ಅವರನ್ನು ಗುರುತಿಸ್ತೇವೆ, ಕೆ ಪೇಜಾವರ್ ಸರ್ ಅವರೇ, ಹಾಗೂ ಇದೇ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ನೇತ್ರಾವತಿ ಅವರೇ, ಹಾಗೂ ರಂಗಸ್ವರೂಪ ಈ ಒಂದು ಕುಂಜತ್ ಬೈಲ್ನಲ್ಲಿ ರಂಗಸ್ವರೂಪನ ನಡೆಸಿಕೊಂಡು ಬಂದಿರತಕ್ಕಂತಹ ಅದರ ಅಧ್ಯಕ್ಷರಾದಂತಹ ಶ್ರೀಯುತ ರೆಹಮಾನ್ ಖಾನ್ ಅವರೇ, ಹಾಗೂ ಕಾರ್ಯದರ್ಶಿಯಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಅವರೇ, ಹಾಗೂ ಈ ರಂಗಸ್ವರೂಪಕ್ಕಾಗಿ ಅಂದಿನಿಂದ ಇಂದಿನವರೆಗೂ ಅವಿರತವಾಗಿ ಶ್ರಮಿಸ್ತಾ ಇರುವ ಪ್ರತಿಯೊಬ್ಬ ಆರ್ಪಿಗಳೇ, ಹಾಗೂ ಅದಕ್ಕೆ ಸಹಕರಿಸಿದಂತಹ ವಿದ್ಯಾಭಿಮಾನಿಗಳೇ, ಹಾಗೂ ಇಲ್ಲಿ ನೆರೆದಂತಹ ಎಲ್ಲ ಪೋಷಕರೇ, ಮುಖ್ಯವಾಗಿ ರಂಗಸ್ವರೂಪದ ಕಣ್ಮಣಿಗಳು, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ನಾನು ಪ್ರಥಮತಃ ಶಿರಬಾಗಿ ವಂದಿಸ್ತೇನೆ. ಇವತ್ತು ಈ ಒಂದು ರಂಗಸ್ವರೂಪ ವಠಾರದಲ್ಲಿ ಮಕ್ಕಳೆಲ್ಲರೂ ತಮ್ಮ ತಮ್ಮ ಏನೇನೋ ಕೆಲವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೀರಿ. ಅದರ ವೇಷಭೂಷಣಗಳನ್ನು ಹಾಕಿ ಓಡಾಡುತ್ತಿರೋದು ನೋಡುವಾಗ ನಾನು ಕೂಡ ಪುನಃ ಬಾಲ್ಯಕ್ಕೆ ಹೋದೆ. ಈ ಒಂದು ಶಾಲೆ ನನಗೊಂದು ತವರು ಮನೆ ಇದ್ದ ಹಾಗೆ, ಪುನಃ ತವರು ಮನೆಗೆ ಬಂದ ಒಂದು ಅನುಭವ. ನನ್ನನ್ನು ರಂಗಸ್ವರೂಪದ ಪ್ರಶಸ್ತಿಗೆ ಆಯ್ಕೆ ಮಾಡಿ ನನಗೊಂದು ರಂಗಸ್ವರೂಪದ ಪ್ರಶಸ್ತಿಯನ್ನು ನೀಡಿದ್ದೀರಿ. ತಮ್ಮೆಲ್ಲರಿಗೂ ನಾನು ಅದಕ್ಕಾಗಿ ಅಭಿನಂದಿಸ್ತೇನೆ, ಚಿರಋಣಿ. ಪ್ರಶಸ್ತಿ ಅನ್ನುವುದು ಖುಷಿಯಾಗ್ತದೆ, ಆದರೆ ಸ್ವಲ್ಪ ಭಯವೂ ಆಗ್ತದೆ. ಯಾಕೆಂದರೆ ಪ್ರಶಸ್ತಿ ಅನ್ನೋದು ಬರೀ ಒಂದು ಹೆಗ್ಗಳಿಕೆ ಅಲ್ಲ, ದೊಡ್ಡ ಜವಾಬ್ದಾರಿ ಅಂತ ಕೂಡ ಅಂದುಕೊಂಡಿದ್ದೇನೆ ನಾನು. ಮತ್ತೊಂದು ಖುಷಿ ಅಂದರೆ ನಮ್ಮ ಹಿರಿಯರು ಶಿವಪ್ರಕಾಶ್ ಸರ್, ಕೆ ಪೇಜಾವರ್ ಸರ್ ಇವರೆಲ್ಲರ ಸಮ್ಮುಖದಲ್ಲಿ ಅವರಿಂದ ಒಂದು ಪ್ರಶಸ್ತಿ ಪಡೆದಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಮತ್ತು ಅವರ ಮುಂದೆ ನಾನು ಬಹಳ ಒಂದು ಚಿಕ್ಕ ಅಣು ಅಂತ ಹೇಳ್ಬೋದು. ಅವರ ಸಾಧನೆಗಳ ಮುಂದೆ ನನ್ನದೇನೂ ಅಲ್ಲ. ಮತ್ತು ನಾನೇನಾದರೂ ಸಾಧನೆ ಮಾಡಿದ್ದಿದ್ರೆ ನನ್ನ ಬಟ್ಟಲನ್ನು ತುಂಬಿಸುವ ಕಡೆಗಳಲ್ಲಿ ಮಾತ್ರ ಮಾಡಿದ್ದೇನೆ. ಅಂದರೆ ನನ್ನ ಶಾಲೆಗಳಲ್ಲಿ ಮಾತ್ರ ನಾನು ಹೆಚ್ಚು ಸಾಧನೆಗಳನ್ನು ಮಾಡಿದ್ದೇನೆ. ಯಾಕಂದರೆ ನನ್ನದ ಊಟದ ಬಟ್ಟಲೇ ನನ್ನ ಶಾಲೆಗಳಾಗಿತ್ತು. ಈ ಶಾಲೆಗಳಲ್ಲಿ ಮೊದಲೆಲ್ಲ ಹೇಳ್ತಿದ್ರೆ ಏನಂತ ಹೇಳಿದರೆ, ಬಡ ಶಾಲೆಯ ಬಡ ಶಿಕ್ಷಕರು ಅಂತ. ಅಂದರೆ ಶಿಕ್ಷಕರಿಗೆ ಒಂದು ವಿಶೇಷಣವೇ. ಶಿಕ್ಷಕ ಅಂತ ಹೇಳಿದರೆ ಬಡ ಅಂತಲೇ ಅರ್ಥ, ಏನಿಲ್ಲದಿದ್ದರೆ ಶಾಲೆ ಬಡ ಮಾಸ್ಟ್ರು ಹೀಗೆ ಮಾತಾಡ್ತಿದ್ರು ಹಿಂದೆಲ್ಲ. ಆದರೆ ಈಗ ಹಾಗಲ್ಲ.
ಈಗ ಬಡ ಶಾಲೆಯ ಬಡ ಶಿಕ್ಷಕ ಆಗಿದೆ. ಯಾಕೆಂದರೆ ಶಾಲೆಗಳು ಮಕ್ಕಳ ಸಂಖ್ಯೆಯ ಕೊರತೆಯಿಂದಾಗಿ ಬಡವಾಗ್ತಾ ಇದೆ, ಅದರಲ್ಲೂ ಸರ್ಕಾರಿ ಶಾಲೆಗಳು. ಶಿಕ್ಷಕರಿಗೆ ಒಳ್ಳೆಯ ವೇತನ ಪುರಸ್ಕಾರ ಎಲ್ಲವೂ ಸರ್ಕಾರದಿಂದ ದೊರೀತಾ ಇದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ರಂಗೋತ್ಸವ, ಈ ರೀತಿಯ ಶಿಬಿರಗಳನ್ನು ಮಾಡುವುದರಿಂದ ಈ ಶಾಲೆಗಳಿಗೆ, ಇಂತಹ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಹೆಚ್ಚು ಮಕ್ಕಳು ಬರುವ ಹಾಗೆ ಆಗಬೇಕು. ಹಾಗೆ ಹೆಚ್ಚು ಹೆಚ್ಚು ಮಕ್ಕಳು ಬಂದಾಗ ಈ ಸರ್ಕಾರಿ ಶಾಲೆಗಳು ಇನ್ನೂ ಕೂಡ ಪ್ರಬಲ ಶಕ್ತಿಯಾಗಿ ನಿಲ್ಲಬಹುದು ಅಂತ ನನ್ನ ಅನಿಸಿಕೆ. ಸರ್ಕಾರಿ ಶಾಲೆಗಳು ಅಲ್ಲಿ ಓದಿದವರು ಯಾವುದಕ್ಕೂ ಕಡಿಮೆ ಇಲ್ಲ. ನಮ್ಮ ಹಿರಿಯರೆಲ್ಲರೂ, ಹೆಚ್ಚಿನವರು ವೇದಿಕೆಯಲ್ಲಿ ಕೂತಂಥ ಮಹನೀಯರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತವರೇ, ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿದವರು ನಿಜವಾಗಿ ಆತ್ಮಸ್ಥೈರ್ಯವುಳ್ಳವಂತಹ ವ್ಯಕ್ತಿಗಳಾಗಿ ಹೊರಬರ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅವರು ತಮ್ಮ ಸ್ವಂತ ಅನುಭವದಿಂದ ಕಲಿಯುವಂಥದ್ದು ಬಹಳ ಸರ್ಕಾರಿ ಶಾಲೆಯಲ್ಲಿ ಅದಕ್ಕೆ ಸವಲತ್ತುಗಳು ಸಿಗ್ತದೆ. ಹಾಗೆ ಬಾಲ್ಯದಲ್ಲಿ ನಮಗೆ ಇಂತಹ ಶಿಬಿರಗಳಿಗೆಲ್ಲ ಹೋಗಿ ಕಲಿಯುವಂಥ ವ್ಯವಸ್ಥೆಗಳೂ ಇರಲಿಲ್ಲ. ಸಾಲದ್ದಕ್ಕೆ ನಮಗೆ ಅಂತಹ ಯಾವ ಅವಕಾಶವೂ ಸಿಗಲಿಲ್ಲ. ಈಗ ನಿಮ್ಮನ್ನು ನೋಡಿದರೆ ಒಂದು ಬದಿಯಲ್ಲಿ ಸ್ವಲ್ಪ ಅಸೂಯೆಯೂ ಆಗ್ತದೆ, ನಮ್ಮ ಬಾಲ್ಯ ಹಾಗೆ ಹೋಯಿತು ಅಂತ. ಆದರೂ ಆ ಬಾಲ್ಯದಲ್ಲಿ ನಾವು ಬಹಳಷ್ಟು ಖುಷಿ ಪಟ್ಟಿದ್ದೇವೆ. ನಮ್ಮ ಬಾಲ್ಯ ಏನಿದ್ರೂ ರಜೆಗಳಲ್ಲಿ ನಾವಂತೂ ಕಾಡಿನಲ್ಲಿ, ಮಲೆನಾಡಿನಲ್ಲಿ ಬೆಳೆದವಳು ನಾನು. 10ನೇ ತರಗತಿವರೆಗೂ ವಿದ್ಯಾಭ್ಯಾಸ ಅಲ್ಲಿಯೇ ನಮ್ಮದು. ಬಹಳ ಮಳೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಮಳೆಗೆ ಪುರ್ಸೋತಿಲ್ಲದೆ ಮಳೆ ಬೀಳ್ತದೆ. ಈಗಂತೂ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಅಂತಹ ಕಡೆಗಳಲ್ಲಿ ಮಳೆಗಾಲದಲ್ಲಿ ಈ ಗೋಡೆಗಳೆಲ್ಲ ನೆರಕೆ ಮಾಡ್ತಾರೆ. ಅಂಥದ್ದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರಲಿಕ್ಕೋ, ಕಟ್ಟಿಗೆ ಒಟ್ಟು ಮಾಡಲಿಕ್ಕೋ, ದನಕರುಗಳಿಗೆ ಹುಲ್ಲು ಜೋಡಿಸಿಡ್ಬೇಕು, ಇದಕ್ಕೆಲ್ಲ ನಾವು ತಂದೆ ತಾಯಿಗಳಿಗೆ ಸಹಾಯ ಮಾಡಿ ಅದು ಒಂದು ಖುಷಿ ಪಡ್ತಿದ್ದೆವು. ಕಾಡಿಗೆ ಕರ್ಕೊಂಡು ಹೋಗ್ತಿದ್ರು, ಹಾಗೆಲ್ಲ ಆ ರೀತಿಯಲ್ಲಿ ನಾವು ಖುಷಿ ಪಟ್ಟುಕೊಂಡು ನಮ್ಮ ಬಾಲ್ಯವನ್ನು ಕಳೆದಿದ್ದೇವೆ. ಆದರೆ ನಿಮಗೆಲ್ಲ ನಿಮ್ಮ ಪೋಷಕರು ಬೇಕಾದ ಹಾಗೆ ವ್ಯವಸ್ಥೆಗಳನ್ನು ಮಾಡಿ ಇಂಥ ಶಿಬಿರಗಳಿಗೆ ಸೇರಿಸ್ತಾ ಇದ್ದಾರೆ. ಈ ಶಿಬಿರಗಳು ಈಗ ನೀವೇನೋ ಎಂಜಾಯ್ ಮಾಡಿರ್ತೀರ, ಮುಂದಿನ ನಿಮ್ಮ ಜೀವನದಲ್ಲಿ ಈಗ 4 ದಿವಸ ಕಲಿಸಿದ ಶಿಬಿರಗಳು ನಿಮ್ಮ 40-50ನೇ ವರ್ಷಕ್ಕಾದರೂ ಕೂಡ ನಿಮಗೆ ಅನುಭವದ ಬುತ್ತಿಗಳು. ನೀವು ಎಲ್ಲೇ ಹೋಗಲಿ, ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ, ಎಲ್ಲಿಯೂ ಕೆಲಸ ಮಾಡ್ತಿದ್ರೆ ಹೀಗೊಂದು ನಾನು ಶಿಬಿರದಲ್ಲಿ ಭಾಗವಹಿಸಿದ್ದೆ, ಇಂತಹ ಅನುಭವಗಳು ಸಿಕ್ಕಿತ್ತು ಅಂತೆಲ್ಲ ನೀವು ಎನಿಸಿಕೊಂಡಾಗ ನಿಮಗೆ ಪುನಃ ಬಾಲ್ಯದ ಸುಮಧುರ ನೆನಪು ಬಂದರೆ ಖಂಡಿತ ಬಂದೇ ಬರ್ತದೆ. ಆ ನೆನಪುಗಳನ್ನು ನಿಮ್ಮೆಲ್ಲರಿಗೂ ಕೊಡಲಿಕ್ಕಾಗಿ ಶಿಬಿರವನ್ನು ಆಯೋಜಿಸಿದ್ದಾರೆ. ಆ ಪ್ರತಿಯೊಂದು 19 ವರ್ಷದಿಂದ ನಾನು ಈ ಶಾಲೆಯಲ್ಲಿ ಬಂದಾಗಲೆಂದು 2012ರಲ್ಲಿ ಶಾಲೆಗೆ ಬಂದಾಗ ರೆಹಮಾನ್ ಖಾನ್ ಎಲ್ಲ ಈ ರಂಗಸ್ವರೂಪದ ಶಿಬಿರವನ್ನು ಆವತ್ತಿಂದ ಮಾಡ್ತಾಯಿದ್ರು. ನನ್ನನ್ನು ಅವರ ಜೊತೆಗೆ ಜಾಯಿನ್ ಮಾಡಿದ್ರು. ನನಗೂ ಅದು ಬೇಕಿತ್ತು, ನಾನು ಅವ್ರ ಜೊತೆಗೆಲ್ಲ ಸೇರಿಕೊಂಡೆ. ಈ ಶಿಬಿರಗಳನ್ನೆಲ್ಲ ನೋಡುವಾಗ ಆಗ ಇನ್ನೂ ಕಡಿಮೆ ಸಂಖ್ಯೆಯಲ್ಲಿ ಜನರು ಬರ್ತಾಯಿದ್ರು. ಈಗ ಶಿಬಿರದ ಮಕ್ಕಳ ಸಂಖ್ಯೆ ಹೆಚ್ಚು ಹೆಚ್ಚು ಆಗ್ತಾ ಇದೆ. ಅಂದರೆ ಅದು ಹೆಚ್ಚು ಜನರನ್ನು ಆಕರ್ಷಿಸ್ತಾ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮಕ್ಕಳ ಯಾವುದೇ ಒಂದು ವಿದ್ಯೆ ಕೂಡ ನಮಗೆ ಬೇಡ ಅಂತ ಆಗುವುದಿಲ್ಲ. ಒಂದು ಬತ್ತಳಿಕೆಯಲ್ಲಿ ಬಾಣ ಇದ್ದ ಹಾಗೆ, ಬೇಕಿದ್ರೆ ನಾವು ಅದನ್ನು ಉಪಯೋಗಿಸ್ಬೋದು, ಬೇಡದಿದ್ದರೆ ಅದು ಅಲ್ಲೇ ಇರ್ತದೆ, ಏನು ತುಕ್ಕು ಹಿಡಿಯುವುದಿಲ್ಲ. ಯಾವತ್ತೋ ಒಂದು ದಿವಸ ನಮಗೆ ಆ ಅನುಭವದ ಬಾಣ ಅನ್ನೋದು ಉಪಯೋಗಕ್ಕೆ ಬಂದೇ ಬರ್ತದೆ. ಆಗ ನಾವು ಅದನ್ನು ಉಪಯೋಗಿಸಲಿಕ್ಕೆ ಬರ್ತದೆ. ಹಾಗಾಗಿ ಯಾವ ವಿದ್ಯೆ, ಭಾಷೆ ಇರ್ಬೋದು, ವಿದ್ಯೆ ಇರ್ಬೋದು, ಕಲೆ ಇರ್ಬೋದು, ಯಾವುದು ಕೂಡ ಬೇಡ ಅಂತಿಲ್ಲ ಮನುಷ್ಯನಿಗೆ, ಎಲ್ಲವೂ ಬೇಕು. ಶಾಲೆಯ ಒಳಗೆ ಕಲಿಯುವಂಥ ಕಲಿಕೆ ಮಾತ್ರ ಶಿಕ್ಷಣ ಅಲ್ಲ. ಶಾಲೆಯಿಂದ ಹೊರಗೆ ಬದುಕಿನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ನೀವು ಕಲಿಯುವಂಥದ್ದು ಶಿಕ್ಷಣವೇ. ಅದೆಲ್ಲವೂ ನಮಗೆ ಪಾಠವೇ. ಈ ಬದುಕಿನ ಪಾಠಕ್ಕೆ ಅಣಿಗೊಳಿಸಲಿಕ್ಕೆ ನಮ್ಮನ್ನು ಶಾಲೆಗೆ ಕಳಿಸ್ತಾರೆ, ಅದೂ ಬೇಕು. ಅದರ ಜೊತೆಗೆ ಬದುಕಿನ ಪಾಠ, ಶಾಲೆಯ ಶಿಕ್ಷಣ ಒಂದು 10% ಇದ್ದರೆ 90% ಬದುಕಿನ ಪಾಠ ಇದೆ. ಆ ಬದುಕಿನ ಪಾಠಕ್ಕೆ ನಾವು ಸಜ್ಜುಗೊಳಿಸಲಿಕ್ಕೆ ಈ ಎಲ್ಲ ರಂಗಸ್ವರೂಪ, ಇಂತಹ ಹಲವಾರು ಶಿಬಿರಗಳು, ಯಾವುದೇ ಶಿಬಿರ ಇರಲಿ, ನಿಮಗೆ ಜಾಯ್ನ್ ಆಗಲಿಕ್ಕೆ ಅವಕಾಶ ಸಿಕ್ಕಿದರೆ ಅವಕಾಶಕ್ಕೆ ನೀವು ಖಂಡಿತ ಅದನ್ನು ವಂಚಿತರಾಗಬೇಡಿ, ಅಲ್ಲಿ ಸೇರಿಕೊಳ್ಳಿ. ನಿಮಗೆ ಮುಂದಿನ ದಿನಗಳಲ್ಲಿ ಅದು ತುಂಬ ಅನುಕೂಲಕರವಾಗಿರ್ತದೆ. ಈಗ ಹೆಚ್ಚಿನ ಮಕ್ಕಳು ಸಭೆಯಲ್ಲಿ ನಿಂತು ಮಾತಾಡಿದರು, ಕೆಲವರು ಕವನ ವಾಚಿಸಿದರು, ಬಹಳ ಖುಷಿಯಾಯಿತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಈಗಿನ ಕವನ ಕಥೆಗಳನ್ನು ರಚಿಸ್ತಾ ಅದಕ್ಕೆ ತಪ್ಪು ಒಪ್ಪು ಏನೋ
ನಾವು ಮಾಡಿದ್ದೇವೆ, ಅದನ್ನು ಮುಂದೆ ಹೋಗಬೇಕು, ಅದನ್ನು ಪ್ರೋತ್ಸಾಹಿಸ್ತಾರೆ, ಹಿರಿಯರಿಗೆ ತೋರಿಸಿ ತಿದ್ದುವಂತಲ್ಲಿ ತಿದ್ದುತ್ತಾರೆ. ಇದೇ ಒಂದು ನಾಂದಿ ಆಗ್ತದೆ ಮುಂದಕ್ಕೆ ನೀವು ಬೆಳಿಲಿಕ್ಕೆ. ಯಾರಿಗೂ ಗೊತ್ತು, ನಮ್ಮಲ್ಲಿ ರಾಷ್ಟ್ರಕವಿ ಕುವೆಂಪುಗಳಿರ್ಬೋದು, ಬೇಂದ್ರೆ ಇರ್ಬೋದು, ಯಾರ್ಯಾರು ರಾಷ್ಟ್ರ ನಾಯಕರಿರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಇದರಲ್ಲಿ ಯಾರು ಏನಾಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ಬಾಲ್ಯವನ್ನು ರೂಪಿಸಿಕೊಳ್ಳಿಕ್ಕಿಂತಹ ಸದವಕಾಶಗಳು ಸಿಕ್ಕಿದಾಗ ಅದನ್ನೆಲ್ಲ ಉಪಯೋಗಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ನಮಗೆ ತುಂಬ ಖುಷಿಯೂ ಇದೆ, ಜೊತೆಗೆ ಇನ್ನೇನೋ ನಾನು ಸ್ವಲ್ಪ ಸಾಧಿಸುವುದಿದೆ ಅಂತ ನನಗೆ ಅನ್ನಿಸಿತ್ತು. ನನಗೊಂದು ಪುಸ್ತಕವನ್ನು ಕೊಟ್ಟರು, ಪರಿಪೂರ್ಣ ವ್ಯಕ್ತಿತ್ವ ಅಂತ. ಒಬ್ಬ ಮನುಷ್ಯ ಪರಿಪೂರ್ಣ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ, ನನಗಂತೂ ಸಾಧ್ಯ ಆಗಲಾರ್ದು. ಆದರೆ ಆ ಕೊಟ್ಟ ಪುಸ್ತಕವನ್ನು ಓದಿ ಏನು ಹೆಚ್ಚಿಗೆ ಮತ್ತು ಮಾಡಿಕೊಳ್ಳಬಹುದು, ಅದಕ್ಕೆ ನಾನು ಖಂಡಿತ ಅದನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಕಲಿತದ್ದು 10% ಆದರೂ ಇನ್ನು ಕಲಿಯುವಂಥದ್ದು 90% ಇದೆ ನನಗೆ. ಹಾಗೆ ಎಲ್ಲರಿಂದ ಸ್ವಲ್ಪ ಸ್ವಲ್ಪ ಒಳ್ಳೆಯದನ್ನು ಕಲಿತು ಮುಂದಿನ ನನ್ನ ಜೀವನದಲ್ಲಿ ಅಳವಡಿಸ್ತೇನೆ. ಎಲ್ಲರಿಗೂ ಕೂಡ ವಿನಯದಿಂದ ಬಾಗ್ತಾ ಇವತ್ತಿನ ನನ್ನ ಈ ಒಂದು ಉಪಸ್ಥಿತಿಗೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಈ ರೀತಿ ಒಂದು ಸನ್ಮಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನನ್ನ ಅಭಿನಂದನೆಯನ್ನು, ಧನ್ಯವಾದವನ್ನು ತಿಳಿಸ್ತೇನೆ. ಜೊತೆಗೆ ರೆಹಮಾನ್ ಖಾನ್ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕು. ರೆಹಮಾನ್ ಖಾನ್ ಈಗ ನನ್ನ ಹತ್ರ ಮಾತಾಡುವಾಗ ಹೇಳಿದರು, ನಾನು ಯಾರ್ದೋ ಜೊತೆಗೆ ಅವ್ರ ಹತ್ರ ತುಂಬ ಜಗಳ ಆಡ್ತೇನೆ ಅಂತ KK ಪೇಜಾವರ ಜೊತೆಗೆ. ನಾನು ಹೇಳಿದೆ ಒಂದೇ ಮಾತು, ನೀನು ಜಗಳ ಆಡದ ಜನರು ಯಾರಾದರೂ ಇದ್ದರೆ ತೋರಿಸು ಅಂತ. ಬಹುಶಃ ಇರಲಿಕ್ಕಿಲ್ವೇನೋ, ಯಾಕಂದರೆ ಒಂದು ಕೆಲಸ ಆಗಬೇಕಾದ್ರೆ ಚಿಂತನ ಮಂಥನಗಳು ಆಗಲೇಬೇಕು. ಮೊಸರು ಹೆಪ್ಪು ಹಾಕಿದ ತಕ್ಷಣ ಬೆಣ್ಣೆ ಬರುವುದಿಲ್ಲ, ಅದನ್ನು ಕಡಿಬೇಕು. ಕಡಿಯುವಷ್ಟು ತಾಳ್ಮೆ ನಮಗಿರಬೇಕು. ಕಡೆದ ಮೇಲೆ ಬೆಣ್ಣೆ ಬರಬೇಕು, ಬೆಣ್ಣೆ ಬಂದ ಮೇಲೆ ಕಾಯಿಸಬೇಕು, ಅದು ತಣಿಯುವವರೆಗೆ ಕಾಯಬೇಕು, ಆಮೇಲೆ ತುಪ್ಪ ಆಗ್ತದೆ. ಹೀಗೆ ಯಾವುದೇ ಕಾರ್ಯಗಳು ಕೂಡ ಚಿಂತನ ಮಂಥನ ಆಗದೆ ಯಾವ ಕೆಲಸವೂ ಆಗುವುದಿಲ್ಲ. ಪ್ರತಿ ಸಲ ಫೋನ್ ಮಾಡಿದಾಗಲೂ ಒಂದೆರಡು ಚರ್ಚೆ ಇರ್ತದೆ ನನಗೂ ಅವನಿಗೂ. ಸಾರಿ, ನಾನು ಅವನು ಅಂತ ಹೇಳ್ತಾ ಇದ್ದೇನೆ, ಅದು ಬಾಯಲ್ಲಿ ಬರುವುದಿಲ್ಲ ಅವರು ಅಂತ. ಅಂದರೆ ತುಂಬ ಆತ್ಮೀಯನಾಗಿ ಬಿಟ್ಟಿದ್ದಾನೆ ಹುಡುಗ. ಹಾಗೆ ಆ ಚರ್ಚೆಗಳಿಲ್ಲದೆ ನಡೆಯುವುದಿಲ್ಲ. ಆದರೂ ನಾನು ಹೇಳ್ತೇನೆ, ನಾನು ಕೂಡ ನಿನ್ನ ಹಾಗೆ ಇದ್ದೆ, ಸ್ವಲ್ಪ ತಾಳ್ಮೆ ಬೇಕು. ಶಿವಪ್ರಕಾಶರನ್ನು ನೋಡಿ ಕಲಿಬೇಕು ತಾಳ್ಮೆ ಅಂದರೆ ಏನು ಅಂತ. ಎಷ್ಟೇ ಕಷ್ಟದ ವಿಷಯ ಇರಲಿ, ಏನೇ ಸಂದರ್ಭ ಬರಲಿ, ಎಷ್ಟು ಅವಸರದ ಕೆಲಸ ಇರಲಿ, ಸದಾ ನಗುತ್ತಾ ಇರ್ತಾರೆ, ಶಾಂತವಾಗಿ ಉತ್ತರಿಸ್ತಾರೆ. ಹಾಗೆ ಸದ್ಯ ಬಹುಶಃ ಇರಲಿಕ್ಕೆ ಕೆಲವರಿಗೆ ಅವರಿಗೆ ಮಾತ್ರ ಸಾಧ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ಕಾಪಿ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದರೂ ಎಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಅವರಿಗೆ ತುಂಬ ಹತ್ತಿರದಿಂದ ಮೂಡುಶೆಡ್ಡೆ ಶಾಲೆಯಲ್ಲಿರುವಾಗ ನಮ್ಮ ಹೈಸ್ಕೂಲಲ್ಲಿ ಮುಖ್ಯ ಶಿಕ್ಷಕರಾಗಿದ್ದರು. ನಮ್ಮದು ಸಂಯುಕ್ತ ಪ್ರೌಢಶಾಲೆ, ಅವರ ಆಡಳಿತಕ್ಕೆ ಒಳಪಡ್ತಿತ್ತು. ಆಗ ಹೇಗಿದ್ದರು ಈಗಲೂ ಹಾಗೇ ಇದ್ದಾರೆ. ಯಾವತ್ತೂ ಅವರು ನಾನು ಮುಖ್ಯ ಶಿಕ್ಷಕ, ಇವರಿಗೆ ಅಧಿಕಾರಿ ಅಂತ, ಆಮೇಲೆ BO ಆದರು, ಆಮೇಲೆ ಸುಮಾರು ಅಧಿಕಾರ ಸ್ಥಾನದಲ್ಲಿದ್ದರೂ ಕೂಡ ಯಾವತ್ತೂ ಅವರು ನಾನೊಂದು ಅಧಿಕಾರಿ ಅಂತ ಅವರು ನಡೆಸ್ಕೊಳ್ಳೂ ಇಲ್ಲ. ನಮಗೆ ಅವರಲ್ಲಿ ಮಾತನಾಡುವಾಗ ಒಂದು ಅಧಿಕಾರಿ ಅನ್ನುವ ಭಾವನೆಯಿಂದ ನಮಗೆ ಮಾತಾಡಲೂ ಇಲ್ಲ. ತುಂಬ ಆತ್ಮೀಯತೆಯಿಂದ ಸರಳವಾಗಿರ್ತಾರೆ. ಹಾಗೆ ಏನೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ಹಾಗಾಗಿ ಅವರ ಜೊತೆಗೆ ಈ ಒಂದು ಪ್ರಶಸ್ತಿಯನ್ನು ಅವರ ಸಮ್ಮುಖದಲ್ಲಿ ಪಡೆದದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಇನ್ನು ಪೇಜಾವರ್ ಸರ್ ಹೇಳಿದರೆ, ನಾವು ತುಂಬ ಬಹಳದಿಂದ ವಿಜ್ಞಾನದ ಪ್ರಯೋಗಗಳನ್ನು ಬಹಳ ಸುಲಲಿತವಾಗಿ ಮತ್ತು ಕೆಲವೆಲ್ಲ ಸಣ್ಣ ಪುಟ್ಟ, ಮೊದಲೆಲ್ಲ ನಾವು ಹೇಳ್ತಿದ್ದೆವು ಯಾವ ಗುಜರಿ ಅಂಗಡಿ ಇರ್ತದೆ ಅಲ್ಲಿ ನಮ್ಮ ಪೇಜಾವರ್ ಸರ್ ಇರ್ತಾರೆ. ಅನ್ಯತಾ ಭಾವಿಸಬೇಡಿ, ಅವರಿಗಲ್ಲೇನೋ ಹಳತ್ತು ಸಾಮಾನುಗಳು, ಅಲ್ಲಿದ್ದದ್ದೇನೋ ತಗೊಂಡು ಇನ್ನೇನೋ ರಚನೆ ಮಾಡಲಿಕ್ಕಿರ್ತದೆ. ಅವರೊಂದು ಸೂಕ್ಷ್ಮದರ್ಶಕವನ್ನು ತಯಾರಿಸಿದರು ಅಲ್ವಾ ಸರ್? 12 ರೂಪಾಯಲ್ಲಿ, ಕೇಳಿ ಅವರ ಬಾಯಲ್ಲಿ, 12 ರೂಪಾಯಲ್ಲಿ ಒಂದು ಸೂಕ್ಷ್ಮದರ್ಶಕ ಸಾಧ್ಯ ಇದೆಯಾ? ಈಗ ಸೂಕ್ಷ್ಮದರ್ಶಕ ತಗೊಳ್ಳಿಕ್ಕೆ 10-12 ಸಾವಿರಗಳು ಬೇಕು, ಅದಕ್ಕಿಂತ ಜಾಸ್ತಿಯೇ ಬೇಕಾದಿತ್ತು. ಅವರು ಆ ಗುಜರಿ ಅಂಗಡಿಯಿಂದ ಏನೇನು ಅದಕ್ಕೆ ಬೇಕಾಗ್ತದೆ ಅದನ್ನೆಲ್ಲ ತಂದು ಅದನ್ನು ಮಾಡಿಸಿ ಅದನ್ನು ನಮಗೆ ತರಬೇತಿ ಕೊಡುವಾಗ ಹೇಳ್ತಿದ್ರು, ಹೀಗೊಂದು ಮಾಡ್ಬೋದು ಅಂತ. ಯಾಕೆ ನಾನು ಇಂಥವರನ್ನು ಮೆಚ್ಚಿಕೊಳ್ಳುವುದು ಅಂದರೆ, ಸರ್ಕಾರಿ ಶಾಲೆಗೆ ತುಂಬ ಅನುದಾನಗಳು ಬರುವುದಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಮೊದಲು ಅಷ್ಟೆಲ್ಲ ಸಿಗ್ತಾ ಇರಲಿಲ್ಲ. ಆಗ ವಿಜ್ಞಾನ ಪಾಠ ಮಾಡುವಾಗ ಸೂಕ್ಷ್ಮದರ್ಶಕ ಇದ್ರಾಯಿತು, ಪಕ್ಕದಲ್ಲಿ ಹೈಸ್ಕೂಲ್ ಇದ್ದರೆ ಅವರ ನೆರವನ್ನು ಪಡಿತಿದ್ದೆವು. ಇಲ್ಲದಿದ್ದರೆ ನಮಗೆ ಕಷ್ಟವೇ. ಬರೀ ಪಾಠದಲ್ಲಿ ವಿವರಣೆ ಕೊಟ್ಟರೆ ಮಕ್ಕಳಿಗೆ ಸಹಜವಾಗಿ ಅರ್ಥ ಆಗುವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ಇವರು ಹೀಗೆ ಮಾಡ್ಬೋದು ಅಂತ ತೋರಿಸಿಕೊಟ್ಟದಂತ ಒಬ್ಬ ಒಳ್ಳೆಯ ವಿಜ್ಞಾನ ಶಿಕ್ಷಕರು. ಅವರಲ್ಲಿ ಶಿಕ್ಷಕರು ಇದ್ದಾರೆ, ಒಂದು ಮಗು ಕೂಡ ಇದೆ.
ತುಂಬ ತಮಾಷೆಯಾಗಿ ಮಾತಾಡೋರು, ಎಲ್ಲರನ್ನು ಹುರಿದುಂಬಿಸುವವರು. ಹಾಗಾಗಿ ನಮಗೆಲ್ಲರಿಗೂ ಆತ್ಮೀಯರು. ಈ ಸಮುದಾಯದತ್ತ ಶಾಲೆ ಬಂದಾಗ ನಾವೆಲ್ಲ ಬೈಕೊಳ್ತಿದ್ದೆವು, ಏನಿದು ರಾತ್ರಿ ಎಲ್ಲ ಉಳ್ಕೊಳ್ಬೇಕು ಅಂತ ಬಂದಿತ್ತು ಸ್ಟಾರ್ಟಿಂಗ್. ಒಳ್ಳೆಯದಲ್ಲ, ಒಂದು ದಿವಸ ಹೊರಗೆ ಇರ್ತೇವೆ, ಸ್ವಲ್ಪ ಅನುಭವಗಳನ್ನು ಹಂಚಿಕೊಳ್ತೇವೆ ಅಂತ ಹೇಳಿದಾಗ ನಾವೆಲ್ಲರೂ ಬೈದಿದ್ದೇವೆ ಅವರಿಗೆ, ಎಂಥದ್ದು ಸರ್ ನೀವು ಹೀಗೆ ಹೇಳ್ತೀರಿ ಅಂತ. ಅಂದರೆ ಅವ್ರು ಹೇಳುವುದಿಷ್ಟೇ, ನಾವು ನಮ್ಮದೇ ಆದ ಪ್ರಪಂಚ, ನಮ್ಮ ಮನೆ, ನಮ್ಮ ಇದು ಅದು, ಅದರಿಂದ ಸ್ವಲ್ಪ ಹೊರಗೆ ಬರಬೇಕು ಅಂತ ಅವ್ರು ಹೇಳೋದು. ಆಗ ವಿಶಾಲವಾಗಿದೆ ಪ್ರಪಂಚ, ತುಂಬ ಅನುಭವಗಳು ಸಿಗ್ತದೆ, ಆ ಅನುಭವಗಳು ನಮ್ಮನ್ನು ಬೆಳೆಸ್ತವೆ ಅಂತ. ಅದು ಮತ್ತೆ ಮತ್ತೆ ನನಗೆ ನನ್ನ ವೃತ್ತಿ ಜೀವನದಲ್ಲಿ ನಿಜ ಅಂತ ಅನಿಸಿತು. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ರಂಗಸ್ವರೂಪ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಶ್ರೀಮತಿ ಸುಮತಿ ಶೆಣೈ ಇವರಿಗೆ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಅವರ ಪ್ರಬುದ್ಧ ಮಾತುಗಳು, ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳು ನಿಜವಾಗಿ ಕೂಡ ತುಂಬ ಕ್ರಿಯಾತ್ಮಕರಾಗಿರ್ತಾರೆ ಅಂತ ಅವರೇ ಹೇಳಿದ ಮಾತುಗಳು ಅಕ್ಷರ ಸತ್ಯ ಮೇಡಮ್. ನಾವೆಲ್ಲರೂ ಕೂಡ ಇದೇ ಮರಕಡ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಕಲಿತಿದ್ದೇವೆ ಅನ್ನೋದಕ್ಕೆ ನಾನು ನಿಜವಾಗಿ ಹೆಮ್ಮೆ ಪಡ್ತೇನೆ. ಅದೇ ರೀತಿ ನಮ್ಮ ರಂಗಸ್ವರೂಪದ ಹಲವಾರು ಸದಸ್ಯರು ಇದೇ ಶಾಲೆಯಲ್ಲಿ ಕಲಿತು ಇವತ್ತು ವಿವಿಧ ರಂಗದಲ್ಲಿ ಸಾಧಕರಾಗಿದ್ದಾರೆ ಎನ್ನುವುದಕ್ಕೂ ಕೂಡ ಈ ಶಾಲೆಯನ್ನು ನಾವು ಪ್ರೀತಿಯಿಂದ ಸ್ಮರಿಸ್ತಾ, ಈ ಇಷ್ಟು ವರ್ಷ ರಂಗಸ್ವರೂಪದ ಕಾರ್ಯಚಟುವಟಿಕೆಗಳನ್ನು ಇದೇ ಶಾಲೆಯಲ್ಲಿ ನಾವು ನಡೆಸಲಿಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ನಾನು ಸ್ವರೂಪಕ್ಕೆ ಸಹಕಾರ ನೀಡಿದ ಕೆಲವು ಹೆಸರುಗಳಲ್ಲಿ ಬಿಟ್ಟು ಹೋಗಿತ್ತು. ದಯವಿಟ್ಟು ವೇದಿಕೆ ಬಂದು ಈ ಒಂದು ಪುಸ್ತಕ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಜಯಪ್ರಕಾಶ್ ಪಂಡಿತ್ ನಮಗೆ ಮಕ್ಕಳಿಗೆ ಯೋಗದಲ್ಲಿ ಸಹಕಾರ ಯೋಗ ತರಬೇತಿಯನ್ನು ನೀಡಿರುವಂಥ ಶ್ರೀಯುತ ಜಯಪ್ರಕಾಶ್ ಪಂಡಿತ್ ಅವರು ದಯವಿಟ್ಟು ಬರಬೇಕು. ಇವರಿಗೆ ದಯವಿಟ್ಟು ಪುಸ್ತಕವನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ V4 ಮೀಡಿಯಾ ವಿವ್ ಲೈವ್ ಇದರ ಶ್ರೀಯುತ ಆರಿಫ್ ಅವರು ದಯವಿಟ್ಟು ವೇದಿಕೆ ಬಂದು ಈ ಒಂದು ಪುಸ್ತಕ ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಡ್ತಾ ಇದ್ದೇನೆ. ಶ್ರೀಯುತ ಆರಿಫ್ ಇವರು V4 ಮೀಡಿಯಾ, ಅದೇ ರೀತಿ ವಿವ್ ಲೈವ್ ಇದರ ಆರಿಫ್ ಅವರು. ಅದೇ ರೀತಿ ನಮಗಿಲ್ಲಿ ಇವತ್ತಿನ ಛಾಯಾಗ್ರಾಹಕರಾಗಿ ಸಹಕರಿಸ್ತಾ ಇರುವಂತಹ ನಮ್ಮ ರಂಗಸ್ವರೂಪದ ಹಲವಾರು ವರ್ಷಗಳಿಂದ ನಮ್ಮೊಂದಿಗಿರುವಂಥ ಶ್ರೀಯುತ ನಾಗೇಶ್ ಅವರು ದಯವಿಟ್ಟು ಈ ಒಂದು ಪುಸ್ತಕ ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ನಾಗೇಶ್ ಇವರು. ಅದೇ ರೀತಿ ಕಾವೂರ್ ಎಲೆಕ್ಟ್ರಿಕಲ್ಸ್ ಇದರ ಶಿವಪ್ರಸಾದ್ ಇವರು ದಯವಿಟ್ಟು ವೇದಿಕೆ ಬಂದು ಈ ಒಂದು ಪುಸ್ತಕವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ಶ್ರೀಯುತ ಪ್ರೇಮ್ನಾಥ್ ಮರ್ನೆ ಅವರು. ಮುಂದಿನ ಕಾರ್ಯಕ್ರಮ ಅತಿಥಿಗಳ ಮಾತು. ನಮ್ಮ ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ಶ್ರೀ KK ಪೇಜಾವರ್. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೇನೆ. ಏನಂದರೆ ಈ ಸ್ವರೂಪ ಅಧ್ಯಯನ ಸಮೂಹದ ಹುಟ್ಟು ಆಗಿದ್ದಿದ್ರೆ ಅದರ ಹಿಂದೆ 2 ಸ್ಟಾರ್ಗಳಿದ್ದಾರೆ. ಒಂದು ನಿಮಗಾಗಲೇ ಗೊತ್ತಿದೆ ಗೋಪಾಡ್ಕರ್, ಇನ್ನೊಬ್ಬರು KK ಪೇಜಾವರ್. ಅವರು ನಮಗೆ ಹೇಳ್ತಾ ಇದ್ರು ಆರಂಭದಲ್ಲಿ ಸುರತ್ಕಲ್ ಅಂದರೆ ಇವರ ಮನೆಯ ಸಮೀಪದ ಕಡಲ ಕಿನಾರೆಯಲ್ಲಿ ಗೋಪಾಡ್ಕರ್ ಮತ್ತು ಪೇಜಾವರ್ ಇಬ್ಬರು ಕೂತ್ಕೊಂಡು ಸ್ವರ ಮತ್ತು ರೂಪ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಎಷ್ಟು ಮುಖ್ಯ ಅನ್ನುವುದರ ಚರ್ಚೆ ಮಾಡ್ತಾ ನಾವೊಂದು ಯಾಕೆ ಸ್ವರೂಪ ಎನ್ನುವ ಸಂಸ್ಥೆಯನ್ನು ಆರಂಭಿಸಬಾರ್ದು ಅಂತ ಅಂದುಕೊಂಡು ಅವರು ಆರಂಭಿಸಿದ್ದು. ಆನಂತರ ಅದು ಇವತ್ತು ಇತಿಹಾಸ ಆಗಿದೆ. ಸ್ವರೂಪ ಅಧ್ಯಯನ ಸಮೂಹದ ಎಲ್ಲ ಚಟುವಟಿಕೆಗಳ ಹಿಂದೆ ಅಂದು ಗೋಪಾಡ್ಕರ್ ಮತ್ತು ಪೇಜಾವರ್ ಇದ್ದರು. ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಮತ್ತು ಅವರ ಜೊತೆಗೆ ಬೆಳೆದಿದ್ದೇನೆ. ಇವತ್ತು ಹೇಗೆ ರಂಗಸ್ವರೂಪ ಇಲ್ಲಿ ಹಲವಾರು ವರ್ಷಗಳಿಂದ ಇಂತಹ ಒಂದು ಶಿಬಿರಗಳನ್ನು ಆಯೋಜಿಸಿ ಬರ್ತಾ ಇದೆ, ಅದನ್ನು ತನ್ನ ಶಾಲೆಯಲ್ಲಿ ಸುರತ್ಕಲ್ನ ವಿದ್ಯಾದಾಯಿನಿ ಶಾಲೆಯಲ್ಲಿ ನಿರಂತರ ತಾವು ಎಷ್ಟು ವರ್ಷ ಇದ್ರೋ ಅಷ್ಟು ವರ್ಷವೂ ಕೂಡ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಒಟ್ಟು ಸೇರಿಸಿ ಎಲ್ಲ ಚಟುವಟಿಕೆಗಳ ಶಿಬಿರಗಳನ್ನು ಮಾಡ್ತಾ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದವರು.
ಸಾವಿರಾರು ಮಂದಿ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲಿ ಶಿಬಿರಗಳನ್ನು ನಿರ್ದೇಶನ ಮಾಡಿ ಈ ಗೋಪಾಡ್ಕರ್ ಮತ್ತು KK ಪೇಜಾವರ್ ಇಬ್ಬರು ಜೋಡಿ ಎಲ್ಲ ಕಡೆಗೆ ಹೋಗಿ ಅವರು ಎಲ್ಲ ರಾಜ್ಯದಾದ್ಯಂತ ಈ ಶೈಕ್ಷಣಿಕ ಚಟುವಟಿಕೆಗಳ ಪ್ರಚಾರವನ್ನು ಮಾಡಿದವರು. ಇದನ್ನು ನಾವು ಅನುಭವಿಸಿದ್ದೇವೆ, ನೋಡಿದ್ದೇವೆ. ಸೊ ಅವರ ಸ್ಫೂರ್ತಿಯಿಂದಲೇ ಇವತ್ತು ನಮಗೆ ಇಂತಹ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಒಂದು ಪ್ರೇರಣೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಈಗ ನಿವೃತ್ತ ಶಿಕ್ಷಕ, ರಾಜ್ಯ ಪ್ರಶಸ್ತಿ ವಿಜೇತರು, ತುಳು ಭಾಷಾ ವಿದ್ವಾಂಸರಾಗಿ ಅವರ ಮಾತುಗಳು ತಾವೆಲ್ಲರೂ ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ಕೇಳಿರಬಹುದು. ಜೊತೆಗೆ ಬಲೆ ತುಳು ಕಲ್ಪುಲೆ ಎನ್ನುವಂತಹ ಒಂದು ಬಲೆ ತುಳುಟೆ ಪಾತ್ರೆ ಎನ್ನುವಂತಹ ಕಾರ್ಯಕ್ರಮವನ್ನು ಬಹುಶಃ ಅದು 1000 ಎಪಿಸೋಡ್ಗಳನ್ನು ದಾಟಿದೆ. ನಮ್ಮ ಟಿವಿಯಲ್ಲಿ ಪ್ರಸಾರ ಆಗ್ತಾ, ಇವತ್ತು ಕೂಡ ಪ್ರಸಾರ ಆಗ್ತಾ ಇದೆ. ಆ ಒಂದು ತುಳು ಭಾಷಾ ಸಂಸ್ಕೃತಿಯನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಇವತ್ತು ಕೂಡ ಅವರು ನಿವೃತ್ತರಾಗಿದ್ದರೂ ಕೂಡ ಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಪ್ರೇರಣೆ ನೀಡುವಂಥ ಇಂಥ ಶಿಬಿರಗಳು ಅಂದರೆ ಅವರಿಗೆ ಬಹಳಷ್ಟು ಅಚ್ಚುಮೆಚ್ಚು ಅಂತ ನನಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ಅವರು ಈ ವೇದಿಕೆಗೆ ಬಹಳ ಸೂಕ್ತವಾದ ವ್ಯಕ್ತಿ ಅಂತ ನಮಗೆ ಅನಿಸಿದೆ. ಸೊ ಅವರು ಇದೀಗ ತಮ್ಮ ಒಂದೆರಡು ಮಾತುಗಳ ಮೂಲಕ ನಮ್ಮನ್ನು ಪ್ರೇರಣೆ ಮಾಡಬೇಕು ಅಂತ ಹೇಳಿ ಅವರನ್ನು ವಿನಂತಿಸ್ತೇನೆ. ನನ್ನ ಬಹಳ ಆತ್ಮೀಯರು, ಶಿಸ್ತುಬದ್ಧ ಜೀವನಕ್ಕೆ ಒಬ್ಬ ಮಾದರಿ ವ್ಯಕ್ತಿ ಅಂತ ಹೇಳಿದರೆ ಅವರು ಶಿವಪ್ರಕಾಶ್ ಸರ್ ಅವರು. ನಾನು ಕಂಡುಕೊಂಡಂಥ ವ್ಯಕ್ತಿಗಳಲ್ಲಿ ಅವರನ್ನು ಬಹಳ ಅಂತರಾಳದಲ್ಲಿ ನಾನು ಶಿವಪ್ರಕಾಶ್ ರವರನ್ನ ಇಟ್ಟುಕೊಂಡಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೇ, ರಂಗ ಪ್ರಶಸ್ತಿಯನ್ನು ಪುರಸ್ಕೃತರಾದಂಥ ಮೇಡಮ್ ರವರೇ, ನನ್ನ ಈ ಶಾಲಾ ಶಿಕ್ಷಕಿಯ ಮುಖ್ಯೋಪಾಧ್ಯಾಯರೇ, ರೆಹಮಾನ್ ರವರೇ, ಸುಬ್ರಹ್ಮಣ್ಯರವರೇ, ಪ್ರೇಮ್ನಾಥ್ ಸರ್ ಮತ್ತು ನಮ್ಮ ಮೇಡಮ್ ತುಂಬ ಹೇಳಿದರು. ನಾನು ವಿಶೇಷವಾಗಿ ಹೇಳುವುದಾಗಿದ್ದರೆ, ನನ್ನ ಮೂಲ ಹುಟ್ಟು ಮರಕಡದಲ್ಲಿ ಇಲ್ಲಿ ಕೆಳಗೆ ಒಂದು ದೋಟ ಅಂತ ಇತ್ತು. ಆ ದೋಟದ ಪಕ್ಕದಲ್ಲಿ ನನ್ನ ಅಜ್ಜಿ ಮನೆ ಇತ್ತು. ನಾನು ದೋಟದಲ್ಲಿ ಬೆಳೆದವ. ಈ ಶಾಲೆಯ ಹಳೆ ವಿದ್ಯಾರ್ಥಿ ನಾನು. ನನಗೆ ತುಂಬ ಖುಷಿ ಆಗ್ತದೆ. ಈ ಹಿಂದೆ ಕೂಡ ಬಂದಾಗ ಕೂಡ ಹೇಳಿದ್ದೇನೆ, ಈ ಶಾಲೆಯಲ್ಲಿ 1ನೇ ಕ್ಲಾಸ್ ಮತ್ತು 2ನೇ ಕ್ಲಾಸನ್ನು ಇಲ್ಲೇ ನಾನು ಮುಗಿಸಿದವ, ಈ ಶಾಲೆಯ ಹಳೆ ವಿದ್ಯಾರ್ಥಿ. ಇನ್ನೊಂದು ನನಗೆ ಮರಕಡ ಅಂತ ಹೇಳಿದರೆ, ಕುಂಜತ್ ಬೇಲ್ ಅಂದರೆ ಇಷ್ಟ ಅಂತ ಹೇಳಿದರೆ, ನಮ್ಮ ಪ್ರೇಮ್ನಾಥ್ ಸರ್ ಹೇಳಿದ ಹಾಗೆ ಸ್ವರೂಪ ಅಧ್ಯಯನ ಸಮೂಹ. ಅವರ ಗೋಪಾಡ್ಕರ್ ಸರ್ ಅವರು ಒಂದು ಚಿಕ್ಕ ಮಟ್ಟಿನ ಒಂದು ಮನೆಯನ್ನು ಕಟ್ಟಿದ್ರಲ್ಲಿ ನಮ್ಮನೆಗೆ ಬರ್ತಾಯಿದ್ರು. ಅವರ ಪ್ರೇಮ್ನಾಥ್ ಸರ್ ಹೇಳಿದರು, ಬರ್ತಾ ಇರಬೇಕಾದ್ರೆ ಒಂದು ದಿನ ರಾತ್ರಿ ಉಳ್ಕೊಂಡಿದ್ರು ಅವರು. ಅದೇ ಸ್ವರೂಪ ಎನ್ನುವಂಥ ಹೆಸರನ್ನೇ ನಮ್ಮ ಮನೆಯಲ್ಲೇ ಇಟ್ಟುಕೊಂಡದ್ದು. ಸ್ವರೂಪ ಅಧ್ಯಯನ ಸಮೂಹ ಎನ್ನುವಂಥದ್ದನ್ನು ನಾನು ಮತ್ತು ಗೋಪಾಡ್ಕರ್ ಅವರು ಸುಮಾರು ಮಧ್ಯರಾತ್ರಿ ಆಗಿರ್ಬೋದೇನೋ ಅಷ್ಟು ಚರ್ಚೆ ಮಾಡಿ ಸ್ವರೂಪ ಅಧ್ಯಯನ ಸಮೂಹ ಅಂತ ಹೆಸರನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡದ್ದು. ಅವರು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಈಗ ಪ್ರೇಮ್ನಾಥ್ ಸರ್ ಒಂದು ಆವಾಗ ನೆನಪು ಮಾಡಿದರು. ಗೋಪಾಡ್ಕರ್ ಮನೆಗೆ ಬಂದಿದ್ದರು. ಆವಾಗ ನನ್ನ ಹೆಂಡತಿ ಹತ್ರ ಕೇಳಿದರು, ಒಂದು ಇಲ್ಲಿಗೆ ಸಾಮಾನು ದಾದಾಪುರ ಬೋರ್ಡು ಅಂತೇಳಿ. ಆವಾಗ ಅವಳು ಫುಲ್ ಒಂದು ಲಿಸ್ಟನ್ನು ಮಾಡಿ ಕೊಟ್ಟಳು. ಈ ಒಂದು ಮನೆ ಅಂದ್ರ ಮೇಲೆ ಮನೆಗೆ ಏನೆಲ್ಲ ಬೇಕು ಅಂತ ಹೇಳಿಕೊಂಡು ಚೀಟಿಯನ್ನು ಬರೆದು ಕೊಟ್ಟಳು. ಕೊಡುವಾಗ ಒಂದು 4 ದಿನ ಬಿಟ್ಟ ನಂತರ ಪುನಃ ಬಂದರು ಅವರು. ಪೂರ ಸಾಮಾನು ತೊಂಡೆ ಶೋಭಕ್ಕ ಹೆಂಗಿರ ಬರೀತ ಮಸ್ತ್ ಖುಷಿ ಆಣ ಅಂತ ಹೇಳಿದರು. ದಯಗಂತ ಇವರು ಕೇಳಿದರು. ಆಯಿತು, ಸುರೂಟ್ ಒಂಜಿ ಲ್ಯಾಂಪು ಬರುತ್ತಾರೆ, ಕಡೆ ಕೊಂಚ ಬಲ್ಲು ಬರುತ್ತಾರೆ ಅಂತೇಳಿ. ನನಗೆ ಅದು ಇವತ್ತಿಗೂ ನನಗೆ ನೆನಪಾಗ್ತದೆ. ಪ್ರೇಮ್ನಾಥ್ ಸರ್ ಅವಾಗ ನೆನಪು ಮಾಡಿದರು. ನಿಜವಾಗಿಯೂ ನನಗೆ ಅದು ಯಾಕೆ ಖುಷಿ ಆಯ್ತು ಅಂದರೆ, ನಮ್ಮ ಜೀವನ ಬೆಳಗ್ಬೇಕಾದ್ರೆ ಒಂದು ಲ್ಯಾಂಪ್ ಬೇಕು. ಅಲ್ಲಿ ಕರೆಂಟ್ ಇರಲಿಲ್ಲ. ತುಂಬ ಮಕ್ಕಳು ಬರ್ತಾಯಿದ್ರು. ಅವರು ಬರಿಬೇಕಾದ್ರೆ ಒಂದು ಪುಟ್ಟ ಲ್ಯಾಂಪ್ ಬೇಕಂತೇಳಿ ನಾನು ಯೋಚನೆ ಮಾಡ್ತಾಯಿದ್ದೆ. ಅದನ್ನು ಅವಳು ಫಸ್ಟ್ಗೆ ಬರೆದಿದ್ಲು. ಕೊನೆಗೆ ಬಲ್ಲು ಯಾಕೆ ಅಂತೇಳಿ ಅವ್ರು ಹೇಳೋದು ದೆತ್ತೋನಾರಾಯಣ ಅಂತೇಳಿ, ಗುವೆಲ್ದ ನೀರು ಪರವಡ ಬಲ್ಲು ಬೋಡೆ ಅಂತ ಹೇಳಿದೆ. ಈ ರೀತಿಯಲ್ಲಿ ಸ್ವರೂಪ ಅಧ್ಯಯನ ಹುಟ್ಟುಕೊಂಡಿತು. ಇನ್ನು ಮಕ್ಕಳ ಶಿಬಿರ ಅಂತೇಳಿ ನೂರಾರು, ಪ್ರೇಮ್ನಾಥ್ ಸರ್ ಹೇಳಿದಾಗ 100 ಮಕ್ಕಳ ಶಿಬಿರಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅದಕ್ಕೆ ನನ್ನ ಪೂರ್ಣ ಬೆನ್ನೆಲುಬಾಗಿ ಆ ಕಾರ್ಯಕ್ರಮಗಳಲ್ಲಿ ನಿಂತವರೇ ಪ್ರೇಮ್ನಾಥ್ ಸರ್ ಅವರು. ಗೋಪಾಡ್ಕರ್ ಇದ್ದರು, ಅವರು ಮಾರ್ಗದರ್ಶಕರಾಗಿದ್ದರು. ಸಂಪೂರ್ಣವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತವರು ಪ್ರೇಮ್ನಾಥ್ ಸರ್ ಅವರು.
ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ ಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯನಾಗಿ ನಾನು ನಿವೃತ್ತನಾದವ. ಆ ನಂತರದ ದಿನಗಳಲ್ಲಿ ಎಷ್ಟು ಬೇಕೋ ಅಷ್ಟು ಕ್ಯಾಂಪ್ಗಳನ್ನು ಮಾಡಿದ್ದು ಮಾತ್ರ ಅಲ್ಲ, ಪ್ರತಿ ವರ್ಷಗಳೊಂದು ಒಂದು ಒಳ್ಳೆ ನಾಟಕ ಕೊಡ್ತಾ ಇದ್ದೀವಿ. ಆ ನಾಟಕ ಹೇಗಿತ್ತಂದ್ರೆ ಸರ್, ಸಂತಿಗೆ ಹೋದನು ಭೀಮಣ್ಣ, ತಿರುಕನ ಕನಸು, ಇಂಥ ಹಾಡುಗಳನ್ನೆಲ್ಲ ತಗೊಳ್ತಾ ಇದ್ದೆ. ಅಂಥ ಹಾಡುಗಳನ್ನು ತಗೊಂಡು ನಾಟಕ ಮಾಡ್ತಾಯಿದ್ದೆ. ಅದು 1 ಗಂಟೆ 1.5 ಗಂಟೆ ನಾಟಕ ಈ ರೀತಿಯಲ್ಲ. ಮೇಡಮ್ ಹೇಳಿದ್ದು ಅದು ಪೂರ್ಣ ಸತ್ಯ. ಅದು 12 ರೂಪಾಯಲ್ಲಿ ಮೈಕ್ರೋಸ್ಕೋಪ್ ಮಾಡಿದ್ದು ಪೂರ್ಣ ಸತ್ಯ. ನನ್ನದು ಅಂಥದ್ದೊಂದು 200-300 ಮಾಡೆಲ್ಸ್ಗಳಿತ್ತು, ರಾಜ್ಯಾದ್ಯಂತ ತಿರುಗಾಡಿದ್ದೇನೆ. ಅದಕ್ಕೆ ಗೋಪಾಡ್ಕರ್ ಒಂದು ಹೆಸರು ಕೊಡ್ತಾಯಿದ್ದೆ. ಯಾವಾಗ ಫೋನ್ ಮಾಡುವಾಗ ವಿಜ್ಞಾನ ಮಾರಲಿಕ್ಕೆ ಇನ್ಯಾವಾಗ ಹೋಗುವುದು ಅಂತ, ಮಾರಲಿಕ್ಕೆ ಹೋಗುವುದು ಅಂತ ಹೇಳಿದವರು ಈ ರೀತಿ ಹೇಳ್ತಾಯಿದ್ರು. ಏನೇ ಇರಲಿ ಬಂಧುಗಳೇ, ನಾನು ಪುಟ್ಟ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳ್ತೇನೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ತುಂಬ ಮಂದಿ ಮಾತನಾಡಿ ನನ್ನ ಅಧ್ಯಕ್ಷರನ್ನು ಮಾತನಾಡಬೇಕು. ಬಹಳ ಒಳ್ಳೆ ಮಾತಿಗಾಗಿ ನಾವು ಕಾಯ್ತಾ ಇದ್ದೇವೆ. ಶಿಬಿರಗಳು ನಾನು ಯಾವತ್ತು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಾನು ವಿಜ್ಞಾನ ಶಿಕ್ಷಕನಾದ ಕಾರಣ ವೇಸ್ಟ್ ಮೆಟೀರಿಯಲ್ಗಳನ್ನು ತೋರಿಸಿ ನೋಡಿ, ಈ ಡಬ್ಬ ಹಿಡ್ಕೊಂಡ್ರೆ ನಮಗೆ ಬದುಕಲಿಕ್ಕೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದೆ. ನನ್ನ ಕೈಯಲ್ಲೊಂದು ಪೌಡರ್ ಟಿನ್ ಕೊಡಿ ವೇಸ್ಟ್, ಅದರಲ್ಲಿ ನಾನು ಬದುಕುವುದೇ ಹೇಗೆ ಅಂತ ತೋರಿಸ್ಕೊಡ್ತೇನೆ ಅಂತ ಹೇಳ್ತಾ ಇದ್ದೆ. ನನ್ನ ಕೈಯಲ್ಲೊಂದು ವೇಸ್ಟ್ ಯಾವುದಾದ್ರೂ ಟೂತ್ಪೇಸ್ಟ್ ಬಾಕ್ಸ ಅಥವಾ ಟೂತ್ಪೇಸ್ಟ್ ನೀವು ಬಿಸಾಡೋದನ್ನು ಕೊಡಿ, ಅದರಲ್ಲಿ ಬದುಕುವುದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ನನಗೆ ಖುಷಿಯಾಗೋದು ಏನಪ್ಪ ಅಂತೇಳಿದರೆ, ನಾನು ಕಲಿಸಿದಂಥ ವಿದ್ಯಾರ್ಥಿಗಳು ಸರ್, ನಾನು ಕಲಿಸಿದಂಥ ಒಬ್ಬ ವಿದ್ಯಾರ್ಥಿ ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಗಾರರಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಜುಬೇರ್ ಕುಡ್ಲರ್ ಅವ್ರಿಗೆ ಗೊತ್ತಿರ್ಬೋದು, ಎಲ್ ಎನ್ ತಲ್ಲೂರು ಅಂತೇಳಿ ಒಬ್ಬರು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಚಿತ್ರಗಾರ. ಅವರೊಂದಿಷ್ಟು ಈಗ ಸೌತ್ ಆಫ್ರಿಕಾದಲ್ಲಿ ಇದ್ದಾರಂತೆ. ಅವರೊಂದು ಇಷ್ಟು ದಪ್ಪದ ಪುಸ್ತಕ ಬರೆದ್ರು ಇಂಗ್ಲೀಷಲ್ಲಿ. ಅದು ನಮ್ಮ ಕಾಲೇಜಿಗೆ ಕಳಿಸಿಕೊಟ್ರು. ಆವಾಗ ಅಲ್ಲಿಯ ಗ್ರಂಥಪಾಲಕರು ಪುಸ್ತಕವನ್ನು ಓದಿ ಅದನ್ನು ನನಗೆ ಫೋನ್ ಮಾಡಿ, ಪೇಜಾವರ ಒಂದು ಸಾರಿ ಬಂದು ಪುಸ್ತಕ ನೋಡಿ ಹೋಗಿ ಅಂತ ಹೇಳಿದರು. ಅಂದರೆ ಈ ಬದುಕಿಗೆ ನನಗೆ ಇನ್ಸ್ಪಿರೇಷನ್ ಆದವರು ಕೆ ಪೇಜಾವರ ಅಂತೇಳಿ ಫಸ್ಟಿಗೆ ಒಂದು ಲೈನನ್ನು ಬರ್ತಿದ್ರಂತೆ. ನಾನು ಹೋಗಿ ಮತ್ತೆ ನೋಡಿದ್ದೀನಿ, ನನಗೆ ಖುಷಿ ಆಯಿತು. ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದರೆ, ಈ ಶಿಬಿರದಿಂದ ಹುಟ್ಟಿದಂಥ ವಿದ್ಯಾರ್ಥಿಗಳು ಎಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಾರೆ ಎನ್ನುವುದಕ್ಕೆ ಒಂದು ಸಾಕ್ಷಿ, ಇಂದು ದೇಶದ ಸ್ಟಾರ್ ಆಟಗಾರ KL ರಾಹುಲ್ ನಮ್ಮ ಕ್ಯಾಂಪಿನ ವಿದ್ಯಾರ್ಥಿ. ನೋಡಿ ಎಷ್ಟು ನಮಗೆ ಖುಷಿ ಆಗ್ತದೆ ನೋಡಿ. KL ರಾಹುಲ್ ಅವರು ಯಾವುದೇ ತಂಡದಲ್ಲಿ ಬೇಕಾದ್ರೆ ಆಡಲಿ, ಅವರು ಆ ತಂಡಕ್ಕೆ ನಮ್ಮೊಂದು ಬೆಂಬಲ ಮಾತ್ರ ಅಲ್ಲ, ಆ ರಾಹುಲ್ ಆಡ್ತಾ ಇದ್ದಾರೆ ಅಂತೇಳಿ. ಅವರು ಔಟ್ ಆದಾಗ ನಮಗೆ ನಮ್ಮ ಮನೆ ಮಕ್ಕಳು ಔಟ್ ಆದ ಹಾಗೆ ನಮಗೆ ಅನಿಸ್ತಾ ಇತ್ತು. ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಬಂಧುಗಳೇ, ಇದು KL ರಾಹುಲ್ನಂಥ ವಿದ್ಯಾರ್ಥಿಗಳು ನಿಮ್ಮಲ್ಲೂ ಕೂಡ ಬೇಕಾದಷ್ಟು ಮಂದಿ ಇದ್ದಾರೆ. LN ತಲ್ಲೂರಿನವರು ಕೂಡ ನಿಮ್ಮಷ್ಟು ಬೇಕಾದಷ್ಟು ಮಂದಿ ಇದ್ದಾರೆ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಶಿಕ್ಷಣವೆಂದರೆ ಪುಸ್ತಕದ ಬದನೆಕಾಯಿ ಅಲ್ಲ, ಅದು ಮಾನಸಿಕ ಬೆಳವಣಿಗೆ ಎನ್ನುವಂಥದ್ದು. ಶಿಕ್ಷಣ ಎನ್ನುವಂಥದ್ದು ಪುಸ್ತಕದ ಬದನೆಕಾಯಿ ಅಲ್ಲ, ಅದು ಮಾನಸಿಕ ಬೆಳವಣಿಗೆ. ನಾವು ಯಾವುದರ ತನಕ ಮಾನಸಿಕವಾಗಿ ನಾವು ಗಟ್ಟಿಯಾಗಿದ್ದೇವೆ ಅಷ್ಟರವರೆಗೆ ನಮ್ಮ ಬದುಕು ನಮ್ಮ ಕೈಯಲ್ಲಿರ್ತದೆ ಅಂತ ಹೇಳ್ಕೊಂಡು. ನನ್ನೊಂದು ಸೊಸೆ ಮತ್ತು ಪುಲ್ಲಿ ಬಂದಿದೆ ಇಲ್ಲಿಗೆ. ಅವಳಿಗೆ ದಿನ ನಾನು ಹೇಳೋದು, ನಮ್ಮ ಮನೆ ಪಕ್ಕದಲ್ಲಿರುವ ಕಾರಣದಿಂದಾಗಿ ದಿನಕ್ಕೊಂದು ಚಿತ್ರ ಬರೆದು ಕೊಡಿ, ಅದು ಅಲ್ಲಿ ಕೂತಿದ್ದಾರಲ್ಲ ಅವರನ್ನು ಕರ್ಕೊಂಡು ಬಂದು ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ನೋಡಲಿ ಅಂತೇಳಿ. ಅಂದರೆ ದಿನಕ್ಕೊಂದು ಚಿತ್ರ ಮಾಡಿಕೊಡಿ ಅಂತೇಳಿ, ದಿನಕ್ಕೊಂದು ಚಿತ್ರ ಮತ್ತೊಂದು ಮಾಡಿಕೊಡಿ. ಅಜ್ಜ ಇದು ಸರಿ ಆಯ್ತಾ, ಅಜ್ಜ ಇದಕ್ಕೆ ಇನ್ನು ಯಾವ ಪೇಂಟ್ ಕೊಡಬೇಕು, ಇದಕ್ಕೆ ಇನ್ನೇನು ಕೊಡಬೇಕು, ಈ ರೀತಿಯೆಲ್ಲ ಹೇಳ್ತಾ ಇರ್ತಾಳೆ. ಅವಳಿಗೆ ಪ್ರತಿ ವರ್ಷ ಅವಳ ಬರ್ತಡೇ ಮಾಡುವಾಗ ಬ್ಯಾಕ್ ಡ್ರಾಪ್ ಯಾವುದಪ್ಪ ಅಂತ ಹೇಳಿದ್ರೆ, ಅವಳು ಮಾಡಿದಂಥ ಚಿತ್ರಗಳೇ ಬ್ಯಾಕ್ ಡ್ರಾಪ್. ಅವಳ ಎಲ್ಲ ಚಿತ್ರಗಳನ್ನು ಬ್ಯಾಕ್ ಡ್ರಾಪಿಗೆ ಅಂಟಿಸಿ ಅನ್ನೋದು ಅವಳಿಗೆ ಖುಷಿಯಾಗಲಿ ಅನ್ನೋಂಥ ದೃಷ್ಟಿಯಲ್ಲಿ ಚೆಂದ ಮಾಡಿ ಈ ರೀತಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದನ್ನು ನೀವು ಕೂಡ ಅರಗಿಸಿಕೊಳ್ಳಿ. ದಿನಕ್ಕೆ ಏನಾದರೂ ಒಂದು ಕನಿಷ್ಠ ಒಂದು ಚಿಕ್ಕ ಕೆಲಸವನ್ನಾದರೂ ಆರ್ಟಿನ ವಿಭಾಗದಲ್ಲಿ ಮಾಡಿ. ಪ್ರೇಮ್ನಾಥ್ ಸರ್ ಹಾಗೆ ಒಳ್ಳೆ ಗಾಯಕರಾಗಿ, ಒಳ್ಳೆ ಆರ್ಟಿಸ್ಟ್ ಆಗಿ, ಒಬ್ಬ ಸೌಮ್ಯ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿಯಾಗಿ ಅಂತೇಳಿ ನಮ್ಮಲ್ಲಿ ನಾನು ವಿನಂತಿಸ್ಕೊಡ್ತಾ ಇದ್ದೇನೆ. ಇವತ್ತು ಸ್ವರೂಪ ಎನ್ನುವಂಥದ್ದು ಉಳಿದುಕೊಂಡಿದ್ದರೆ ಅದಕ್ಕೆ ನನಗೆ ಖುಷಿಯಾಗೋದು ರೆಹಮಾನ್ ಖಾನ್ ರವರ ಇಡೀ ಕುಟುಂಬಕ್ಕೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ನೀವು ಒಪ್ತೀರಾ ಇಲ್ವ ಅಂತ ಗೊತ್ತಿಲ್ಲ. ಗೋಪಾಡ್ಕರ ಮನೆಯಲ್ಲಿ ಬಂದು ರಾತ್ರಿ ಕೂಡ ನಾವು ಉಳ್ಕೊಂಡಿದ್ದೆವು. ಪದಾರ್ಥ ಇಲ್ಲದಿದ್ದರೆ ರೆಹಮಾನ್ ಅಮ್ಮ ನಮಗೆ ತಂದು ಕೊಡ್ತಾ ಇದ್ರು ಪದಾರ್ಥ. ರೆಹಮಾನ್ ಮನೆಗೆ ಹೋಗಿ ಪದಾರ್ಥ ತಂದು ಕೊಡ್ತಾ ಇದ್ದ ನೋಡಿ. ಅವಾಗ ನಮಗೆ ಯಾವುದೇ ಜಾತಿ ಮತ ಧರ್ಮ ಭೇದ ಯಾವುದೂ ಇರಲಿಲ್ಲ ನೋಡಿ. ನಮ್ಮ ಬದುಕು ಮಾತ್ರ ನಾವು ಈ ಸಮಾಜದ ವ್ಯಕ್ತಿಗಳಷ್ಟೇ. ನಮಗೆ
ರೆಹಮಾನ್ ರವರ ಮನೆಯಿಂದ ನಮಗೆ ಅನ್ನ ಬರ್ತಾಯಿತ್ತು, ಊಟ ಬರ್ತಾಯಿತ್ತು, ಪದಾರ್ಥಗಳು ಬರ್ತಾಯಿತ್ತು, ಬೆಳಗ್ಗೆ ತಿಂಡಿ ಬರ್ತಾಯಿತ್ತು. ಇದು ನಮ್ಮ ಬದುಕು ಅಂತ ಹೇಳೋದು. ಈ ರೀತಿಯ ಬದುಕನ್ನು ಕಲಿಯುವುದಕ್ಕೆ ನಾವು ಹೆಚ್ಚು ನಮ್ಮ ಮಕ್ಕಳಿಗೆ ಆ ರೀತಿಯ ವಿದ್ಯಾಭ್ಯಾಸವನ್ನು ಕೊಡಬೇಕಾಗಿದೆ, ಶಿಕ್ಷಣವನ್ನು ಕೊಡಬೇಕಾಗಿದೆ. ಶಿಕ್ಷಣ ಎನ್ನುವಂಥದ್ದು ಬಹಳ ಮಹತ್ತರವಾದದ್ದು. ಯಾಕಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಕಂಡುಕೊಂಡಂಥ 2 ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಒಂದು ಶಿವಪ್ರಕಾಶ್ ಸರ್ ಅವರು, ಮತ್ತೊಂದು ಗೋವಿಂದ ಮಡಿವಾಳರು. ನನ್ನ ಅತ್ಯಂತ ಆತ್ಮೀಯತೆ ಇರುವಂಥ 2 ಅವರ ಅಧಿಕಾರಿಗಳವರು. ಅವರ ಅಧಿಕಾರಿತನದಲ್ಲಿ ಇದ್ದರೂ ಕೂಡ ನಮ್ಮನ್ನು ನಾವು ನಿಜವಾಗಿ ಅವ್ರಿಗಿಂತ ಪ್ರಾಯದಲ್ಲಿ ನಾವು ತುಂಬ ದೊಡ್ಡದು ಆದರೂ ಕೂಡ ನಮ್ಮನ್ನು ಅಷ್ಟು ರೀತಿಯಲ್ಲಿ ಆರೈಕೆ ಮಾಡಿಕೊಂಡಿದ್ರು. ನಾವು ಪ್ರೇಮ್ನಾಥ್ ಸರ್ ಅಂತ ಹೇಳಿದ್ರೆ ನಮ್ಗೆ ಅಂಥ ವೇದಿಕೆಗಳನ್ನು ಕೊಡ್ತಾ ಇದ್ರು. ಏನೇ ಇರಲಿ ಬಂಧುಗಳೇ, ಬದುಕನ್ನು ಬದುಕಾಗಿಸೋಣ. ಬದುಕನ್ನು ಬರೀ ಕನಸು ಅಂತ ಇಟ್ಟುಕೊಳ್ಳೋದು ಬೇಡ. ಬದುಕಿನಲ್ಲಿ ನಮ್ಮ ನಿಜವಾದ ಬದುಕು ಇದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಬಂದಂಥ ಈ ನಮ್ಮ ಶಿಬಿರದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ, ಮೆಂಟರ್ಸ್ಗಳಿಗೆ ಮತ್ತು 126 ವಿದ್ಯಾರ್ಥಿಗಳಿಗೆ, ನಮ್ಮ ರೆಹಮಾನ್ ಮತ್ತು ಅವರ ಕುಟುಂಬದ ಎಲ್ಲರಿಗೂ ಕೂಡ ನಾನು ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಈ ಮಾತನಾಡೋದಕ್ಕೆ ಅವಕಾಶ ಕೊಟ್ಟದ ನನ್ನನ್ನು ಪ್ರೀತಿಯಿಂದ ಕರೆದದ್ದಕ್ಕೋಸ್ಕರ ನಾನು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಸಾಧ್ಯವಾದರೆ ನಮ್ಮ ಪ್ರೇಮ್ನಾಥ್ ಸರ್ ಹೇಳಿದಾಗೆ ನಾನೊಂದು 2-3 ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಕೆಲಸ ಅಲ್ಲ, ನನ್ನ ಎಬಿಲಿಟಿಯನ್ನು ತೋರಿಸ್ತಾ ಇದ್ದೇನೆ. ನಾನು ನಮ್ಮ ಟಿ ವಿಯಲ್ಲಿ ಸುಮಾರು 14 ವರ್ಷದಿಂದ ಬಲೆ ತುಳುಟೆ ಪಾತ್ಯರ್ಗಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಇದು ಪ್ರತಿ ಸೋಮವಾರ 5:30 ಗಂಟೆಯಿಂದ 6:30 ಗಂಟೆ ತನಕ ಅದು ನಿತ್ಯ ನಿರಂತರ ನಡೀತಾ ಇರ್ತದೆ. ನಾಳೆಲ್ಲ ಒಂದೇ, ನಾಡಿದ್ದು ನೀವು 5:30 ಗಂಟೆಗೆ ಟಿ ವಿ ಅಥವಾ ಫೇಸ್ಬುಕ್ ಓಪನ್ ಮಾಡಿದರೆ ನಿಮಗೆ ಸಿಗ್ತದೆ. ನಾವಲ್ಲಿ ಲೈವಲ್ಲಿ ಇರ್ತೇವೆ. ಅದು ಲೈವ್ ಅಂತ ಹೇಳಿದ್ರೆ ಬಹಳ ಜವಾಬ್ದಾರಿ ಕೆಲಸ. ಒಂದೇ ಒಂದು ಶಬ್ದ ಕೂಡ ತಪ್ಪಿ ಬರಬಾರ್ದು. ಈಗ ನಾಳೆ ರಾತ್ರಿ ನೀವು 8 ಗಂಟೆಗೆ ನೀವು ಟಿ ವಿ ಇಟ್ಟರೆ ಅಲ್ಲೊಂದು ಪಟ್ಟಾಂಗ ಅದೊಂದು ಕಾರ್ಯಕ್ರಮ ಉಂಟು. ಆ ಪಟ್ಟಾಂಗದಲ್ಲಿ ಕೂಡ ಇದ್ದೇನೆ. ಹಾಗೆ ನಮ್ಮ ಕುಡ್ಲದಲ್ಲಿ ದೈವಾರಾಧನೆ ಬಗ್ಗೆ ನಾನು ಸ್ವಲ್ಪ ವಿಶೇಷ ಅಧ್ಯಯನ ಮಾಡಿದ ಕಾರಣದಿಂದಾಗಿ ನಮ್ಮ ಕುಡ್ಲದಲ್ಲಿ ದೈವಾರಾಧನೆ ಬಗ್ಗೆ, V4 ಚಾನಲ್ನಲ್ಲಿ ಫೋಕಿನ ಬಗ್ಗೆ, ಹೀಗೆ ಬೇರೆ ಬೇರೆ ಅಂದರೆ ನಮಗೆ ಇದೆಲ್ಲ ಕಾರಣ ಯಾವುದು ಆಗಿದೆ ಅಂತೇಳಿ ಶಿಬಿರವೇ ಕಾರಣ ಆದದಂತ ಹೇಳೋದು. ಗೋಪಡ್ಕರ್ ಇದಕ್ಕೆ ಪ್ರಮುಖ ವ್ಯಕ್ತಿಯವರು. ಏನೇ ಇರಲಿ ಸ್ನೇಹಿತರೆ, ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮವನ್ನು ನಿತ್ಯ ನಿರಂತರ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ರೆಹಮಾನ್ ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡಿ ಅಥವಾ ನಿಮ್ಮ 50ನೇ ವರ್ಷ ಸಂಭ್ರಮ ಕಾಣಲಿ, 100ನೇ ವರ್ಷದ ಸಂಭ್ರಮವನ್ನು ಕೂಡ ಕಾಣುವಂತಾಗಲಿ ಅಂತ ಹೇಳುತ್ತಾ ನಿಮ್ಗೆಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶಿಕ್ಷಣ ಅಂದರೆ ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ, ಅದು ಮಾನಸಿಕ ಬೆಳವಣಿಗೆ ಅನ್ನುವ ಮಾತನ್ನು ಅವರು ಯಾವತ್ತೂ ನಮಗೆ ಒತ್ತಿ ಹೇಳ್ತಾ ಇದ್ದದ್ದು. ಆ ಮಾನಸಿಕ ಬೆಳವಣಿಗೆಗೆ ಬೇಕಾದಂತಹ ಚಟುವಟಿಕೆಗಳನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಮಾತ್ರ ನಿಜವಾದಂತಹ ಕಲಿಕೆ ನಡೀತದೆ ಅಂತ ನಮಗೆ ಆವತ್ತಿಂದಲೂ ಕೂಡ ಅವರು ಸ್ಫೂರ್ತಿಯಾಗಿ ಮಾತಾಡ್ತಾ ಬಂದವರು. ಇವತ್ತು ಕೂಡ ನಮಗೆ ಮಾರ್ಗದರ್ಶಕರಾಗಿ 1-2 ಮಾತುಗಳ ಮೂಲಕ ನಮ್ಮೆಲ್ಲರನ್ನು ಕೂಡ ಹುರಿದುಂಬಿಸಿದ್ದಾರೆ. ನಾನು ಅವರ ಹತ್ರ ಒಂದು ಕೇಳಿಕೊಳ್ಳುವುದೇನೆಂದರೆ, ಬರುವ ವರ್ಷ ನಮ್ಮ ರಂಗ ಸ್ವರೂಪದ ಶಿಬಿರಕ್ಕೆ ಒಂದು ದಿನ ನೀವು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇರಬೇಕು. ನಿಮ್ಮ ಒಂದು ಸ್ಫೂರ್ತಿಯ ಮಾತುಗಳು ಮತ್ತು ಚಟುವಟಿಕೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಸರ್. ಖಂಡಿತವಾಗಿ ಬರಬೇಕು ಅಂತ ಹೇಳ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ನೇತ್ರಾವತಿ ಅವರು 1-2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. 2024ನೇ 4ನೇ ದಿನದ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷರಾಗಿರುವ ಶ್ರೀಯುತ ಡಾಕ್ಟರ್ ಶಿವಪ್ರಕಾಶ್ ಸರ್ ಅವರೇ, ಹಾಗೂ KK ಪೇಜರ್ ಅವರೇ, ಸುಬ್ರಹ್ಮಣ್ಯ ಕಾಸರಗೋಡು ಅವರೇ, ಹಾಗೂ ಈ ದಿನದ ರಂಗಸ್ವರೂಪ ಪ್ರಶಸ್ತಿ ಪಡೆದ ಶ್ರೀಮತಿ ಸುಮತಿ ಶೆಣೆಯವರೇ, ಹಾಗೂ ರೆಹಮಾನ್ ಖಾನ್ ಕುಂಜತಬೈಲ್ ಅವರೇ, ಹಾಗೂ ಈ ನಮ್ಮ ರಂಗಸ್ವರೂಪದ ಎಲ್ಲ ಪದಾಧಿಕಾರಿಗಳೇ. ರೆಹಮಾನ್ ಖಾನ್ ಅವರು ನನಗೆ ರಜೆ ಸಿಗುವ ಮೊದಲು ಯಾವಾಗ ರಜೆ ಎಲ್ಲಿ ಕೇಳಿದರು. ನಾನು ಇಷ್ಟು ತಾರೀಕಿಂದ ರಜೆ, ರಂಗಸ್ವರೂಪದ ಕಾರ್ಯಕ್ರಮ ಉಂಟು ಮೇಡಮ್ ಟೀಚರ್ ಹೇಳಿದರು. ಆಗ ನಾನು ಆಯಿತು ಮಾಡಿ ಅಂತ ಹೇಳಿದೆ. ನನಗೆ ನಿಮ್ಮ ಎಲ್ಲ ಶಾಲೆ ತರಗತಿ ಬೀಗ ಕೈ ಎಲ್ಲದೂ ನನಗೆ ಬೇಕು, ನಿಮಗೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತ. ಆಯಿತು, ಎಲೆಕ್ಷನ್ ಆದಮೇಲೆ ಎಲ್ಲ ನಿಮಗೆ ಕೊಡ್ತೇನೆ ನಾನು ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಇಡೀ ಶಾಲೆಯ ಕೀಗಳೇ ಅವರಲ್ಲಿ ಇದೆ. ಹಾಗೆ 1 ತಾರೀಕಿಗೆ ನೀವು ಬನ್ನಿ ಅಂತ ಹೇಳ್ಕೊಂಡು ನನಗೆ ಲೆಟ್ರ್ ಹಾಕಿದ್ದು ಮತ್ತು ವಿದ್ಯಾರ್ಥಿಗಳಿಗೆಲ್ಲ ತಿಳಿಸಿ ನೀವು ಹೇಳಿದರು. ಅದೇ ರೀತಿ ನಾನು ಶಿಕ್ಷಕರಿಗೆ ಗ್ರೂಪಿನಲ್ಲಿ ಹಾಕಿದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು
ನೀಡಿ ಹೇಳಿ. ಹಾಗೆ ನಮ್ಮ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಶಾಲೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ರಂಗಸ್ವರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ನಿಂತು ಈ ಹಿಂದಿಯ ವಿದ್ಯಾರ್ಥಿಯೊಬ್ಬಳು ಶುರುವಿಗೆ ಮಾತನಾಡಿದ್ದವಳು, ಅವಳು ಕನ್ನಡವನ್ನು ಕಲಿತು ಎಷ್ಟು ಚೆನ್ನಾಗಿ ಇಲ್ಲಿ ಮಾತನಾಡಿದ್ದಳು ಹೇಳಿದರೆ ನನಗೆ ಭಾಳ ಸಂತೋಷ ಆಯಿತು. ಹಾಗೆ ಸರ್ ಹತ್ರ ಕೂಡ ಹೇಳಿದ್ದೆ, ಇದು ಹಿಂದಿ ಹುಡುಗಿ ಚೆನ್ನಾಗಿ ಕನ್ನಡ ಕಲ್ತಿದ್ದಾಳೆ ಇಲ್ಲಿ ಹೇಳಿಕೊಂಡು. ಆ ರೀತಿಯ ಶಿಕ್ಷಣ ಕೂಡ ನಮ್ಮ ಶಾಲೆಯಲ್ಲಿದೆ. ಈಗ ರೆಹಮಾನ್ ಖಾನ್ ಬಗ್ಗೆ ಹೇಳಬೇಕಿದ್ರೆ, ನಾನು ಇಲ್ಲಿಗೆ ಬರುವ ಮೊದಲು ನನಗೆ ಟ್ರಾನ್ಸ್ಫರ್ ಆಗಿತ್ತು. ಅದರ ಮೊದಲು ನಾನು ಧರ್ಮಸ್ಥಳದ ಗೋಮಟೇಶ್ವರ ಬೆಟ್ಟದಲ್ಲಿದ್ದೆ. ಆಗ ಫೋನ್ ಬಂತು, ನಾನು ರೆಹಮಾನ್ ಖಾನ್ ಹೇಳಿ ಕುಂಜತಬೆಯಲ್ಲಿದ್ದು ಮರಕಡ ಶಾಲೆಯ ಹಳೆ ವಿದ್ಯಾರ್ಥಿಗಳ ಕಾರ್ಯದರ್ಶಿ ಅಂತ. ನನಗೆ ಬಹಳ ಖುಷಿಯಾಯಿತು. ಹೇಳಿದರೆ ಯಾರು ಕೂಡ ನನಗೆ ಫೋನ್ ಮಾಡಿ ಇರಲಿಲ್ಲ. ನಾನು ಒಂದೆರಡು ಟ್ರಾನ್ಸ್ಫರಿಗೆ ಸಿಕ್ಕಿ ನನಗೆ ತುಂಬ ಸಮಯ ಆಗಿತ್ತು. ಆದರೆ ಯಾರು ಕೂಡ ಫೋನ್ ಮಾಡಿ, ಅದಕ್ಕೆ ಖುಷಿಯಾಗಿ ನಾನು ಆಯಿತು ನಾನು ಬರ್ತೇನೆ, ನನ್ನಿಂದ ನಾನು ಶಾಲೆಯನ್ನಂತೂ ಹಾಳು ಮಾಡೋದಿಲ್ಲ, ಒಳ್ಳೆಯ ಕೆಲಸಗಳನ್ನು ನಾನು ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತೇನೆ ಹೇಳಿಕೊಂಡು ನಾನು ಬಂದ ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಆಗಲಿ ಅಥವಾ ಇಲ್ಲಿಂದ ಇಂಪ್ಲಿಮೆಂಟ್ ಅಂತ ಹೇಳ್ತಾರಲ್ಲ, ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿ ಈ ಶಾಲೆಯಲ್ಲಿ ನಾನು ಮಾಡಿದ್ದೆಲ್ಲ ಹಳೆ ವಿದ್ಯಾರ್ಥಿಗಳು, STMC ಅವರು, ಸರ್ಕಾರಗಳು ಸೇರಿ ಎಲ್ಲ ಇಲ್ಲಿ ಮಾಡಿದೆ. ಅದಕ್ಕೆ ಸಹಕಾರ ಕೊಡ್ತಾಯಿದ್ರು ಎಲ್ಲರೂ ಸಹ. ನಾನೊಂದು ಫೋನ್ ಮಾಡಿದ್ರೆ ಸಾಕು, ರೆಹಮಾನ್ ಹೀಗೆ ಹೇಳಿದರೆ ಅದರಲ್ಲಿ ಸ್ವಲ್ಪ ಸುಮದ್ರಿಚೇರಿ ಹೇಳೋದಾಗೆ ಜಗಳ ಸಹ ಮಾಡ್ತಿದ್ರು. ಜಗಳ ಮಾಡೋದವರು ಇಲ್ಲ ಹೇಳ್ತಾರಲ್ಲ, ಹಾಗೆ ನನ್ನಲ್ಲಿ ಕೂಡ ಸ್ವಲ್ಪ ಜಗಳ ಮಾಡಿಕೊಂಡು ಮತ್ತೆ ಅದನ್ನು ಸರಿಯಾಗಿ ಮಾಡಿ ಹಾಗೆಲ್ಲ ಹೀಗೆಲ್ಲ ಹೇಳಿಕೊಂಡು ಸರಿಯಾಗಿ ನಮಗೆ ಮಾರ್ಗದರ್ಶನ ಕೊಡ್ತಿದ್ದು. ಪ್ರತಿಯೊಂದು ಕಾರ್ಯಕ್ರಮಕ್ಕಲ್ಲಿ ಕೂಡ ನಮ್ಮ ಶಿಕ್ಷಕರ ಜೊತೆಯಲ್ಲಿ ನಮ್ಮ STMC ಜೊತೆಯಲ್ಲಿ ಸಹಕಾರ ನೀಡ್ತಾಯಿದ್ರು. ಹಾಗೆಲ್ಲ ಹೀಗೆ ಮೊನ್ನೊಂದು ಬಹಳ ಯಶಸ್ವಿಯಾಗಿ ನಾವೊಂದು ಸ್ಕೂಲ್ ಡೇಯನ್ನು ಮಾಡಿದ್ದೇವೆ. ನಮಗೆ ಶಿಕ್ಷಕರಿಗೆ ಯಾವ ಬರ್ಡನ್ ಕೊಡಲಿಲ್ಲ. ಮನೆಗೆ ಹೋಗಿ ಹಣ ಕಲೆಕ್ಟ್ ಮಾಡುವಂಥದ್ದು ಯಾವುದೇ ಇದ್ದಿಲ್ಲ, ಎಲ್ಲ ನಾವೇ ಮಾಡ್ತೇವೆ ಹೇಳಿಕೊಂಡು ಬಹಳ ವಿಜೃಂಭಣೆಯಿಂದ 1 ಲಕ್ಷ ಜನ ಬರುವ ಹಾಗೆ ನಮಗೇನು ಮಾಡಿದ್ದಾರೆ, ಜನರು ಬಂದಿದ್ದಾರೆ, ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಂಥ ಕಾರ್ಯಕ್ರಮಗಳನ್ನು ಈ ನಮ್ಮ ರೆಹಮಾನ್ ಖಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ STMC ಅವರೆಲ್ಲ ಮಾಡಿದ್ದಾರೆ. ಹಾಗೆ ರಂಗಸ್ವರೂಪದ ಬಗ್ಗೆ ಹೇಳಬೇಕಿದ್ರೆ ನನಗಿದು 2ನೇ ವರ್ಷದ್ದು. ನಾನೆಲ್ಲ ಬಂದು ನೋಡ್ತಾ ಇದ್ದೆ. ಎಲ್ಲ ಇಲ್ಲಿ ಗೋಡೆಗಳಲ್ಲಿ ಬರಹ, ಮತ್ತು ಇಲ್ಲಿ ಗೂಡುದೀಪಗಳು, ಮತ್ತು ಈ ಸ್ಟೇಜ್ ಇಲ್ಲಿ ಕೆಳಗೆ ಇಂಟರ್ಲಾಕ್ ಹಾಕಬೇಕಿದ್ರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ನಾರಾಯಣ ಮತ್ತು ರೆಹಮಾನ್ ಹಾಗೆ STMC ಸದಸ್ಯರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಇಷ್ಟು ಚಂದ ವೇದಿಕೆಯನ್ನು ಮಾಡಿದ್ದು ನನಗೆ ಬಹಳ ಸಂತೋಷ ಕೊಟ್ಟಿತು. ನಾವು ಇಂಟರ್ಲಾಕ್ ಹಾಕಿದ್ದಕ್ಕೆ ಒಂದು ಸಾರ್ಥಕ ಆಯಿತು ಅಂತ ಹೇಳಿಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅವರ ಕುಟುಂಬ ಹೇಳಬೇಕು. ನನಗೆಲ್ಲರೂ ಪರಿಚಯ ಆಗಿದೆ. ಈಗ ಎಲ್ಲರೂ ಅವರ ಮನೇಲಿ ಯಾರ್ಯಾರು ಇದ್ದಾರೆ ಏನಂತ ಹೇಳಿಕೊಂಡು ಎಲ್ಲರೂ. ಅವರ ತಂದೆ ಸಹ ಹಾಗೆ ರಿಕ್ಷಾದಲ್ಲಿ ಎಲ್ಲಿ ಹೋಗ್ತಿದ್ರೆ ನಮಸ್ತೆ ಮೇಡಮ್ ಅಂತೇಳಿ ನಮಸ್ತೆ ಮಾಡಿ ಹೋಗುವವರು. ಹಾಗೆ ಪ್ರತಿಯೊಂದು ಇದಕ್ಕೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಹಾಗೆ ಸುಮಧುರ್ ಚೇರ್ ಬಗ್ಗೆ ಹೇಳಬೇಕಿದ್ರೆ, ಅವರು ನಾನು ಬರುವಾಗ ಈ ಶಾಲೆಯಲ್ಲಿ ಇರಲಿಲ್ಲ. ಹಾಗೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹೇಳಿಕೊಂಡು ಮೊನ್ನೆ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಎಲ್ಲ ವಿಷಯಗಳನ್ನು ನಾವು ಕೇಳಿದ್ದೇನೆ. ಬಹಳ ಖುಷಿಯಾಯಿತು. ನಾವು ಕೂಡ ಅವರ ಹಾಗೆ ಇನ್ನು ಆಗಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಪಡ್ತೇನೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ನನಗೆ ಅವಕಾಶ ಕೊಟ್ಟದಕ್ಕಾಗಿ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಿಬಿರದ ಯಶಸ್ಸಿಗೆ ಕಾರಣರಾಗಿರುವಂತಹ ಶ್ರೀಮತಿ ನೇತ್ರಾವತಿ ಮೇಡಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ, ಈ ಸಂದರ್ಭದಲ್ಲಿ ಚಿಂತನ ಸಾಂಸ್ಕೃತಿಕ ಬಳಗ ಆಕಾಶ್ ಭವನ ಇಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳಾಗಿರುವ ಸುಕೇಶ್ ಕುಮಾರ್ ಸರ್ ಹಾಗೂ ಚಿತ್ರಲೇಖ ಮೇಡಮ್ ಅವರು ಕೂಡ ಆಗಮಿಸ್ತಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎನ್ ಶಿವಪ್ರಕಾಶ್ ಇವರು ಇದೀಗ ಅಧ್ಯಕ್ಷೀಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಪ್ರಸ್ತುತ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರಲ್ಲಿ ಹಿರಿಯ ಉಪನ್ಯಾಸಕರಾಗಿದ್ದುಕೊಂಡು ಸಹಸ್ರಾರು ವಿದ್ಯಾರ್ಥಿಗಳನ್ನು ರೂಪಿಸುವಂತಹ ಪ್ರೇರಕ ಶಕ್ತಿ ಶಿವಪ್ರಕಾಶ್ ಸರ್. ತಮ್ಮ 2 ವಿದ್ಯಾರ್ಥಿಗಳನ್ನು ಕೂಡ ರಂಗ ಸ್ವರೂಪದ ಶಿಬಿರಗಳೊಂದಿಗೆ ಕಳುಹಿಸಿ
ಅವರನ್ನು ಬೆಳೆಸಿದಂತಹ ಒಬ್ಬ ಪೋಷಕರು ಹೌದು. ಇದೀಗ ಅಧ್ಯಕ್ಷೀಯ ಮಾತುಗಳಿಗಾಗಿ ಸರ್ ನೀವು. ಮಕ್ಕಳ ಕಾರ್ಯಕ್ರಮ ನೋಡಬೇಕು ಅಂತ ನೀವೆಲ್ಲ ಸೇರಿದ್ದೀರಿ. ಅದಕ್ಕೆ ನಿಮ್ಮ ತಾಳ್ಮೆ ಹೆಚ್ಚು ಪರೀಕ್ಷಿಸುವುದಿಲ್ಲ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಎಲ್ಲ ನಮ್ಮ ರಂಗಸ್ವರೂಪದ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಪೋಷಕರೇ ಹಾಗೂ ಮಕ್ಕಳೇ, ಶಿಕ್ಷಣ ಅಂದರೆ ಪರೀಕ್ಷೆ ಬರೆದು ಮಕ್ಕಳು ಒಳ್ಳೆ ಮಾರ್ಕ್ ತೆಗೆದ್ರೆ ಅದು ಒಳ್ಳೆ ಶಿಕ್ಷಣ ಅಂತ ಬಹುತೇಕ ನಾವು ಪೇರೆಂಟ್ಸ್ ಭಾವಿಸ್ತೇವೆ. ಆದರೆ ಹಾಗೆ ಕಲಿತದ್ದು ಲೈಫಿಗೆ ಎಷ್ಟು ಬಳಕೆಗೆ ಬರ್ತದೆ ಅಂತ ಹೇಳಿದರೆ ತುಂಬ ಕಡಿಮೆ. ಒಂದು ಸಣ್ಣ ಮಟ್ಟದಲ್ಲಿ ಹೇಳೋದಿದ್ರೆ, ನಮ್ಮ ಮಕ್ಕಳನ್ನು ಒಂದು ಶಾಲೆಯಲ್ಲಿ 1 ವರ್ಷ ಕಲಿಸಿದರೆ ಎಷ್ಟು ಅವರು ಜೀವನಕ್ಕೆ ಬೇಕಾದ್ದು ಕಲಿತಾರೆ ಅಂತ ಹೇಳಿದರೆ, ಅದನ್ನು ಈ 4 ದಿವಸದಲ್ಲಿ ಈ ಮಕ್ಕಳು ಇಲ್ಲಿ ಕ್ಯಾಂಪಲ್ಲಿ ಕಲಿತಾರೆ. ನೀವು ನೋಡಿ, ಜೀವನಕ್ಕೆ ಬೇಕಾದ್ದು ಮಾತುಗಾರಿಕೆ, ಮಾತಾಡುವುದು. ಈ ಮಕ್ಕಳು ಬಂದು ಮಾತಾಡಿದ್ದು ನೀವು ಗಮನಿಸಿದಿರಿ ಅಂತ ಭಾವಿಸ್ತೇನೆ. ಅವರು ಪ್ರಯತ್ನಿಸಿದ್ದಾರೆ ಮಾತಾಡಲಿಕ್ಕೆ, ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಭಾಷಾ ಶಿಕ್ಷಕನಾಗಿ ನೋಡೋದಿದ್ರೆ ಸರಳವಾಗಿ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮಲ್ಲೇ ದೊಡ್ಡವರು ತುಂಬ ಮಂದಿ ಇದ್ದೀರಲ್ಲ, ವೇದಿಕೆಗೆ ಬಂದು ಒಂದು 2 ನಿಮಿಷ ಮಾತಾಡಿ ಅಂತ ಹೇಳಿದರೆ ನಾನು ಬೇಕಾದ್ರೆ ಬರೆದು ಕೊಡ್ತೇನೆ. ಒಂದು 80% ಮಂದಿ ಮುಂದೆ ಬರಲಿಕ್ಕೆ ರೆಡಿ ಇರುವುದಿಲ್ಲ, ಮಾತಾಡಲಿಕ್ಕೆ ರೆಡಿಯೇ ಇರುವುದಿಲ್ಲ. ಆದರೆ ಈ ಮಕ್ಕಳು ಬಂದು ಮಾತಾಡಿದ್ದಾರೆ. ಇದು ಕಲಿಕೆ, ಭಾಷಾ ಸಾಮರ್ಥ್ಯ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್, ಜೀವನದ ಉದ್ದಕ್ಕೂ ಬೇಕಾದ್ದು. ಇನ್ನೊಂದು ಗಮನಿಸಿ, ಆ ಮಕ್ಕಳು ಬಂದು ಎಪ್ರಿಷಿಯೇಟ್ ಮಾಡಿದ್ರಲ್ಲ, ಈ ವೇದಿಕೆಯನ್ನು ಹೊಗಳಿದರು, ಸಂಪನ್ಮೂಲ ವ್ಯಕ್ತಿಗಳನ್ನು ಹೊಗಳಿದರು, ಅವರು ಏನೇನು ಕಲ್ತರು ಅಂತ ಹೇಳಿದ್ರಲ್ಲ, ಆ ಮೆಚ್ಚುವ ಗುಣ ಇದೆಯಲ್ಲ, ಎಪ್ರಿಸಿಯೇಷನ್, ಅದು ಕೂಡ ಜೀವನಕ್ಕೆ ಬೇಕಾದ್ದು. ಈ ಮಕ್ಕಳು ಪೇಂಟ್ ಮಾಡಬೇಕಾದ್ರೆ, ಈ ಯಾವುದೇ ಮುಖವಾಡವೋ ಇಂಥದ್ದೆಲ್ಲ ಮಾಡಬೇಕಾದ್ರೆ ತುಂಬ ತಾಳ್ಮೆ ಬೇಕು, ಕೈ ಚಳಕ ಬೇಕು, ಕೈಯಲ್ಲಿ ಕಂಟ್ರೋಲ್ ಬೇಕು. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ಪೇಂಟ್ ಹಾಳಾಗ್ತದೆ. ಈ ಮಕ್ಕಳು ಅದನ್ನು ಈ 4 ದಿವಸದಲ್ಲಿ ಕಲಿತು ಬಿಡ್ತಾರೆ. ಹೀಗೆ ನಾನು ಹೇಳ್ತಾ ಹೋದರೆ ಜೀವನಕ್ಕೆ ಬೇಕಾದ ಬಹಳಷ್ಟು ವಿಷಯ ಈ 4 ದಿನಗಳೊಳಗೆ ಮಕ್ಕಳು ಕಲಿತು ಬಿಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚು ನಾನು ಕಂಡುಕೊಂಡದ್ದು, ಇವತ್ತಿನ ಸಮಾಜಕ್ಕೆ ತೀರ ಅಗತ್ಯವಾದ, ಇವತ್ತು ನಮ್ಮ ದೇಶಕ್ಕೆ ತುಂಬ ಅಗತ್ಯವಾದ ಒಂದು ಅಂಶ ನಾನು ಹೇಳಿ ನಿಲ್ಲಿಸ್ತೇನೆ. ಇವತ್ತು ನಮ್ಮ ಸಮಾಜವನ್ನು ಬೇರೆ ಬೇರೆ ಕಾರಣಕ್ಕಾಗಿ ಬಹುತೇಕ ರಾಜಕೀಯ ಉದ್ದೇಶದಿಂದ ಒಡಿತಾ ಇದ್ದೇವೆ. ಮಕ್ಕಳನ್ನು ಹಿಂದೂ, ಮುಸ್ಲಿಂ, ಆ ಜಾತಿ ಈ ಜಾತಿ, ಮೇಲ್ವರ್ಗ ಕೆಳವರ್ಗ ಅಂತ ಮಾಡಿ ನಾವು ಒಡಿತಾ ಇದ್ದೇವೆ. ಈ 4 ದಿನದ ಈ ಕ್ಯಾಂಪ್ ಏನಿದೆ, ಇದರಲ್ಲಿ ಹೆಚ್ಚಿನ ಅಂಶ ಎಲ್ಲ ಧರ್ಮದ ಮಕ್ಕಳಿದ್ದಾರೆ, ಎಲ್ಲ ಜಾತಿಯ ಮಕ್ಕಳಿದ್ದಾರೆ, ಬೇರೆ ಬೇರೆ ವರ್ಗದ ಮಕ್ಕಳಿದ್ದಾರೆ, ಒಟ್ಟಿಗೆ ಕಲಿತಾರೆ. ಇವತ್ತು ನಮ್ಮ ದೇಶಕ್ಕೆ ಬೇಕಾದ ಅದು ಅಂತ ನಾನು ಭಾವಿಸ್ತೇನೆ. ಒಂದು ಸಮಾಜ ಒಳ್ಳೆಯದಾಗಿರಬೇಕಾದ್ರೆ ಮಕ್ಕಳಲ್ಲಿ ನಾವು ಆ ಭಾವನೆ ಬಿತ್ತಿದರೆ, ಯಾಕಂದರೆ ನಾವು ಫ್ಯಾಮಿಲಿಯಲ್ಲಿ ನಾವು ಮಕ್ಕಳನ್ನು ಒಡಿತೇವೆ, ಧರ್ಮದ ಹೆಸರಿನಲ್ಲಿ ಒಡಿತೇವೆ, ಸಮಾಜ ಇವತ್ತು ಹೊಡಿತಾ ಇದೆ, ರಾಜಕೀಯ ಇವತ್ತು ನಮ್ಮನ್ನು ಹೊಡಿತಾ ಇದೆ. ಆದರೆ ಇಂತಹ ಶಿಬಿರಗಳು ಮಕ್ಕಳನ್ನು ಒಟ್ಟು ಮಾಡ್ತದೆ ಅಂತ ನಾನು ಭಾವಿಸ್ತೇನೆ. ಅದು ನಮ್ಮ ಇವತ್ತಿನ ಸಮಾಜಕ್ಕೆ ತೀರ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಅತ್ಯಂತ ಅರ್ಹವಾದ ಒಬ್ಬ ವ್ಯಕ್ತಿಗೆ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ, ರಂಗಸ್ವರೂಪದ್ದು. ಅವರು ಪ್ರತಿ ವರ್ಷ ಪ್ರಶಸ್ತಿ ಕೊಡುವಾಗ ನಾನು ಗಮನಿಸ್ತಾ ಇರ್ತೇನೆ, ದೊಡ್ಡ ದೊಡ್ಡ ವ್ಯಕ್ತಿ ಅಂತ ಅವರು ನೋಡೋದಿಲ್ಲ, ಬದಲಿಗೆ ಎಲೆಮರೆಯ ಕಾಯಿಯ ಹಾಗೆ ಕೆಲಸ ಮಾಡುವವರನ್ನೇ ಗುರುತಿಸಿ, ಸರ್ಕಾರವು ಸಮಾಜ ಹೆಚ್ಚು ಗುರುತಿಸದಿದ್ದರೂ ನೇರವಾಗಿ ಮಕ್ಕಳಿಗೆ ಅಥವಾ ಅವರ ಕ್ಷೇತ್ರಕ್ಕೆ ಕೆಲಸ ಮಾಡೋರನ್ನು ಗುರುತಿಸಿ ಪ್ರಶಸ್ತಿ ಕೊಡ್ತಾರೆ. ಅಂಥ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನಮ್ಮ ಸುಮತಿ ಟೀಚರ್ ಅವರು. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ರಂಗಸ್ವರೂಪ ಇಷ್ಟು ಸುದೀರ್ಘ ಕಾಲ ಒಳ್ಳೆಯ ಕೆಲಸ ಮಾಡಬೇಕು ಅಂತಾದರೆ ಅದರ ಹಿಂದೆ ಇರುವಂಥ ಶಕ್ತಿಗಳು ತುಂಬ ಇದ್ದಾರೆ. ರೆಹಮಾನ್ ಖಾನ್ ಅಂತ ಅವರನ್ನೆಲ್ಲ ಒಟ್ಟು ಹಿಡಿದಿಟ್ಟುಕೊಂಡು ಅದನ್ನು ಬೆಳೆಸಿದ್ದು ನಿಜವಾಗಿಯೂ ಮೆಚ್ಚತಕ್ಕಂತಹ ಒಂದು ವಿಷಯ. ನಾನು ಆಗದಿಂದ ನೋಡ್ತಾ ಇದ್ದೇನೆ, ಮಕ್ಕಳು ಆ ಮೈ ಮೇಲೆಲ್ಲ ಮಾಡಲಿಕ್ಕೆ ಪಾಪ ಪೇಂಟ್ ಹಾಕಿ ಸಂಜೆ ಒಂದು 6 ಗಂಟೆಯಿಂದಲೇ ಕೂತಿದ್ದಾರೆ. ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅವರನ್ನು. ಆಗ ತುಂಬ ಖುಷಿ ಆಗ್ತಾಯಿತ್ತು, ಈಗ ಸ್ವಲ್ಪ ಬೇಜಾರಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅವರಲ್ಲಿ ಸ್ವಲ್ಪ ಸಹ ಸಂಕೋಚ, ನಾಚಿಕೆ ಏನೂ ಇಲ್ಲದೆ ಬಂದು ಹೀಗೆ ಕೂತ್ಕೊಳ್ಳೋದಿದೆಯಲ್ಲ, ಇದು ಸಹ ಒಂದು ಕಲಿಕೆ ಅಂತ ನಾನು ಭಾವಿಸ್ತೇನೆ. ಈ ರಂಗಸ್ವರೂಪ ಇನ್ನಷ್ಟು ಬೆಳೀಲಿ. ಮುಂದಿನ ವರ್ಷಗಳಲ್ಲಿ ಇದಕ್ಕೆ ರಾಜ್ಯೋತ್ಸವದಂಥ ಒಂದು ಒಳ್ಳೆಯ ಪ್ರಶಸ್ತಿ ಕೊಡುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಅಂಥ ಒಳ್ಳೆಯ ಕೆಲಸ ಇವರು ಮಾಡಿದ್ದಾರೆ.
ಇವರ ಕೀರ್ತಿ ಇನ್ನಷ್ಟು ಚೆನ್ನಾಗಿ ಇಡೀ ರಾಜ್ಯಾದ್ಯಂತ ಪಸರಿಸಲಿ ಅಂತ ಹೇಳ್ತಾ ನನಗೂ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತಾ ಎಲ್ಲರಿಗೂ ಕೃತಜ್ಞತೆ. ನಮಸ್ತೆ. ಅಧ್ಯಕ್ಷೀಯ ನೆಲೆಯಲ್ಲಿ ನಿಮ್ಮ ಪ್ರೇರಣೆಯ 2 ಮಾತುಗಳನ್ನು ನಾವು ಬಹಳ ಗೌರವದಿಂದ ಸ್ಮರಿಸಿಕೊಳ್ತಾ ನಮ್ಮ ರಂಗಸ್ವರೂಪದ ಎಲ್ಲ ಚಟುವಟಿಕೆಗಳಿಗೆ ನಿಮ್ಮ ಬೆಂಬಲ ಸದಾ ಇರಲಿ ಮತ್ತು ಇರ್ತದೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮ ಮಾತುಗಳಿಗೆ ವಂದಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ ಜುಬೇರ್ ಖಾನ್ ಕುಡ್ಲಾ ಇವರಿಂದ. ಸ್ವರೂಪ ಕುಂಜಿತ್ ಬೈಲ್ ಮಂಗಳೂರು ರಂಗೋತ್ಸವ 2024 ಈ ಸಮಾರೋಪ ಸಮಾರಂಭದ ಧನ್ಯವಾದ ಸಮರ್ಪಣೆಯನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ರಂಗಸ್ವರೂಪದ ಚಟುವಟಿಕೆಗಳಿಗೆ ಹಲವಾರು ವರ್ಷಗಳಿಂದ ಸಹಕಾರವನ್ನು ನೀಡಿಸ್ತಾ ನಮ್ಮೊಂದಿಗೆ ಇರುವಂತಹ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಇದರ ಉಪನ್ಯಾಸಕರಾಗಿರುವಂತಹ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಎನ್ ಶಿವಪ್ರಕಾಶ್ ಸರ್ ಇವರಿಗೆ ರಂಗೋತ್ಸವದ ಎಲ್ಲ ಚಿಣ್ಣರ ಪರವಾಗಿ ರಂಗಸ್ವರೂಪದ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವಂತಹ ನಮ್ಮ ಗುರುಗಳಾಗಿರುವಂಥ ಶ್ರೀಯುತ ಕೆ ಪೇಜಾವರ್ ಜನಪದ ವಿದ್ವಾಂಸರು, ಅದೇ ರೀತಿ ನಿವೃತ್ತ ಮುಖ್ಯೋಪಾಧ್ಯಾಯರು, ಇವರನ್ನು ಕೂಡ ರಂಗಸ್ವರೂಪದ ರಂಗೋತ್ಸವದ ಎಲ್ಲ ಚಿಣ್ಣರ ಪರವಾಗಿ ರಂಗಸ್ವರೂಪದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಸರ್. ಕೆ ಪೇಜಾವರ್ ಸರ್. ಅದೇ ರೀತಿ ನಮ್ಮ ಈ ಶಿಬಿರ ಇಲ್ಲಿ ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಕಾರಣಕರ್ತರು, ನಮಗೆ ಶಿಬಿರಕ್ಕೆ ಸರ್ವ ರೀತಿಯಿಂದಲೂ ಸಹಕರಿಸಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರು ಶ್ರೀಮತಿ ನೇತ್ರಾವತಿ ಮ್ಯಾಮ್. ನಾವೇನು ಕೇಳಿದ್ರು ಇಲ್ಲ ಅಂತ ಹೇಳದೆ ನಮಗೆ ಯಾವತ್ತೂ ಸಹಕಾರ ನೀಡ್ತಾ ಇರೋರು ಮೇಡಮ್. ನಿಮಗೆ ಕೂಡ ರಂಗೋತ್ಸವದ ಎಲ್ಲ ಸದಸ್ಯರ ಪರವಾಗಿ ಅದೇ ರೀತಿ ರಂಗೋತ್ಸವದ ಎಲ್ಲ ಚಿಣ್ಣರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮರಕಡ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ನಮ್ಮ ರಂಗಸ್ವರೂಪ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ಶ್ರೀಮತಿ ಸುಮತಿ ಶೆಣೈ, ಈ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು, ಅದೇ ರೀತಿ ನಮ್ಮ ಆತ್ಮೀಯರು ಆಗಿರುವಂಥ ಶ್ರೀಮತಿ ಸುಮತಿ ಶೆಣೈ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಿಬಿರ ಇಲ್ಲಿ ನಡೀಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಶಿಬಿರದ ನಿರ್ದೇಶಕರು ಶ್ರೀಯುತ ಸುಬ್ರಹ್ಮಣ್ಯ ಕಾಸರಗೋಡು. ಶಿಬಿರ 21 ವರ್ಷ ಇಲ್ಲಿ ನಡೀಲಿಕ್ಕೆ ನಿಜವಾಗ್ಲೂ ಕೂಡ ಮೂಲ ಕಾರಣಕರ್ತರಲ್ಲಿ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಇವರು ಕೂಡ ಒಬ್ಬರು. ಇವರನ್ನು ಕೂಡ ನಾವು ರಂಗೋತ್ಸವದ ಎಲ್ಲ ಚಿಣ್ಣರ ಪರವಾಗಿ ರಂಗಸ್ವರೂಪದ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ರಂಗಸ್ವರೂಪ ಇವತ್ತು ಈ ಒಂದು 23 ವರ್ಷಗಳನ್ನು ಪೂರೈಸಿ ಇವತ್ತಿನವರೆಗೂ ಸದೃಢವಾಗಿ ಇಲ್ಲಿ ನಿಂತು ಹಲವಾರು ಚಟುವಟಿಕೆಗಳನ್ನು ನಡೆಸ್ತಾ ಇವತ್ತು 21 ವರ್ಷ ರಂಗೋತ್ಸವ ಇದೇ ರೀತಿ ವಿವಿಧ ಶಿಬಿರಗಳು ಇಲ್ಲಿ ನಡೀಲಿಕ್ಕೆ ಕಾರಣಕರ್ತರು. ಇದೇ ರೀತಿ ರಂಗಸ್ವರೂಪ ಸಂಸ್ಥೆ ಇಲ್ಲಿ ಇವತ್ತು ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗ್ತಾ ಇರಲಿಕ್ಕೆ ಮುಖ್ಯ ಕಾರಣಕರ್ತರು ರೆಹಮಾನ್ ಖಾನ್ ಕುಂಜತ್ ಬೈಲ್ ನನ್ನ ತಮ್ಮ. ಇವರನ್ನು ಕೂಡ ನಾನು ರಂಗಸ್ವರೂಪದ ಎಲ್ಲ ಚಿಣ್ಣರ ಪರವಾಗಿ ರಂಗಸ್ವರೂಪದ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ರಂಗಸ್ವರೂಪ ರಂಗೋತ್ಸವದ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ ಎಲ್ಲರಿಗೂ, ಅದೇ ರೀತಿ ಶಿಬಿರದ ಮೆಂಟರ್ಗಳಾಗಿ ಸಹಕರಿಸಿದ ಎಲ್ಲರಿಗೂ, ಅದೇ ರೀತಿ ರಂಗೋತ್ಸವ ಶಿಬಿರಕ್ಕೆ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ನಾನು ಈ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಚಿಣ್ಣರ ಸಾಂಸ್ಕೃತಿಕ ಸಂಜೆ ನಡೀಲಿಕ್ಕಿದೆ. ಎಲ್ಲರೂ ಕೂಡ ನಾನು ಈ ಶಾಲೆಯ SDMC ಸದಸ್ಯರು, ಮೇಲುಸ್ತುವಾರಿ ಸದಸ್ಯರು, ಅದೇ ರೀತಿ ಶಾಲಾ ಸರ್ವ ಶಿಕ್ಷಕರಿಗೂ ಕೂಡ
ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. SDMC ಸದಸ್ಯರು ತುಂಬ ಮಂದಿ ನಮಗೆ ಇಲ್ಲಿ ಸರ್ವ ರೀತಿಯಿಂದಲೂ ಕೂಡ ಸಹಕಾರವನ್ನು ನೀಡಿರುತ್ತಾರೆ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ, ಅದೇ ರೀತಿ ಇವತ್ತಿನ ಛಾಯಾಗ್ರಹಣವನ್ನು ನಿರ್ವಹಿಸಿದ ಶ್ರೀತಾ ಆರಿಫ್ ಅವರು, ನಾಗೇಶ್ ಅವರು, ಅದೇ ರೀತಿ ಎಲ್ಲ ರೀತಿಯಲ್ಲಿ ವೇದಿಕೆ ವಿನ್ಯಾಸವನ್ನು ಮಾಡಿರುವಂಥ ನವೀನ್ ಅಡ್ಕರ್ ಅವರಿಗೆ, ಅದೇ ರೀತಿ ಇಲ್ಲಿ ಬೆಳಕು ಮತ್ತು ನಮಗೆ ಇಲ್ಲಿ ವೇದಿಕೆಯನ್ನು ನಿರ್ವಹಿಸಿರೋ ಮುನೀರವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಧನ್ಯವಾದ ಸಮರ್ಪಣೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸರ್ವರಿಗೂ ಧನ್ಯವಾದವನ್ನಾಗಿದ್ದಂತಹ ನಮ್ಮ ಕಾರ್ಯದರ್ಶಿಯಾದಂತಹ ಜುಬೇರ್ ಕುಡ್ಲ ಇವರಿಗೂ ಕೂಡ ಧನ್ಯವಾದಗಳು. ಧ್ವನಿ ಬೆಳಕಿನಲ್ಲಿ ಸಹಕರಿಸಿದಂತಹ ನನ್ನ ಮಿತ್ರರಾದಂತಹ ಪ್ರಸಾದ್ ಕಾವೂರ್ ಎಲೆಕ್ಟ್ರಿಕಲ್ಸ್ನ ಪ್ರಸಾದ್ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಆತ್ಮೀಯರೇ, ಸಭಾ ಕಾರ್ಯಕ್ರಮವನ್ನು ನಾವು ಆಲೋಚಿಸಿದಕ್ಕಿಂತ ಒಂದು 15 ನಿಮಿಷ ಜಾಸ್ತಿ ಮಾಡಿದ್ದೇವೆ. ದಯವಿಟ್ಟು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ದಯವಿಟ್ಟು ಕೊನೆಯವರೆಗೆ ಎಲ್ಲರೂ ಇದ್ದು ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯವರೆಗಿದ್ದು ನಮ್ಮೊಂದಿಗೆ ಸಾಕ್ಷಿಯಾಗಬೇಕು, ನಮ್ಮ ಶಿಬಿರಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಈಗ ನೇರ ವೇದಿಕೆಯನ್ನು ನಾನು ಶಿಬಿರಾರ್ಥಿಗಳಿಗೆ ನೀಡ್ತಾ ಇದ್ದೇನೆ. ದಯವಿಟ್ಟು ಜುಬೇರ್ ಅದನ್ನು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.